this class we are going to discuss the hydrosphere. Hydrosphere ಅಂದ್ರೆ ಇಲ್ಲಿ ಏನೇನು ಕವರ್ ಆಗುತ್ತೆ ಈ ಟಾಪಿಕ್ಸ್ ಅಲ್ಲಿ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನಾವು ಫಸ್ಟ್ ಕ್ಲಾಸ್ ನೋಡಿದಾಗ ಇಂಟೀರಿಯರ್ ಆಫ್ ಅರ್ತ್ ಮೀನ್ ಲಿಥೋಸ್ಪಿಯರ್ ಅಲ್ಲಿ ಭೂಮಿಯ ಒಳಗಡೆ ಎಷ್ಟು ಲೇಯರ್ಸ್ ಬರುತ್ತೆ ಸರ್ಫೇಸ್ ಇಂದ ಒಳಗೋದಂಗೆ ದಟ್ ವಾಸ್ ಸಾಲಿಡ್ ಪಾರ್ಟು ಲಿಥೋಸ್ಪಿಯರ್ ಪಾರ್ಟು ದಟ್ ವಾಸ್ ಕ್ರಸ್ಟು ಮ್ಯಾಂಟಲ್ಲು ಮತ್ತು ಕೋರು. ಸಿಮಿಲರ್ಲಿ ನಾವು ಅಟ್ಮಾಸ್ಫಿಯರ್ ನೋಡಿದಾಗ ಡಿಫ್ರೆಂಟ್ ಲೇಯರ್ಸ್ ಬಂತು. ದಟ್ ವಾಸ್ ಟ್ರೋಪೋಸ್ಪಿಯರು, ಸ್ಟ್ಯಾಟೋಸ್ಪಿಯರು, ಮೀಸೋಸ್ಪಿಯರು, ಥರ್ಮೋಸ್ಪಿಯರು, ಎಕ್ಸೋಸ್ಪಿಯರು. ಅದೇ ಥರ ನಾವೀಗ ಹೈಡ್ರೋಸ್ಪಿಯರ್ ನೋಡೋಕೆ ಬಂದಾಗ ಈ ಟಾಪಿಕ್ಸಲ್ಲಿ ಡಿಫ್ರೆಂಟ್ ಲೇಯರ್ಸ್, ಫಾರ್ ಎಕ್ಸಾಂಪಲ್ ಕಾಂಟಿನೆಂಟಲ್ ಶೆಲ್ಫ್ ಅಂದರೆ ಏನು, ಕಾಂಟಿನೆಂಟಲ್ ಸ್ಲೋಪ್, ಸಮುದ್ರ ಮಟ್ಟದಿಂದ ಮೇಲ್ಗಡೆಯಿಂದ ಒಳಕ್ಕೆ ಹೋದಂಗೆಲ್ಲ ಡೀಪ್ ಹೋದಂಗೆಲ್ಲ ಕೂಡ ಏನೇನು ಲೇಯರ್ಸ್ ಬರುತ್ತೆ, ಡೀಪೆಸ್ಟ್ ಲೇಯರ್ ಯಾವುದು, ಮೇಲ್ಗಡೆ ಇರೋವಂಥ ಲೇಯರ್ ಯಾವುದು, ಮತ್ತು ಪ್ರತಿ ಲೇಯರಲ್ಲೂ ಕೂಡ ಏನಾದರೂ ಎಕನಾಮಿಕಲ್ ಇಂಪಾರ್ಟೆನ್ಸು ಅಥವಾ ಬೇರೆ ಬೇರೆ ಏನಾದರೂ ಇಂಪಾರ್ಟೆನ್ಸ್ ಇದ್ದರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಅಧ್ಯಯನ ಮಾಡೋಣ. ಅದಾದಮೇಲೆ ಟೈಡ್ಸ್ ಅಂದರೆ ಏನು, ವಿಂಡ್ಸ್ ಅಂದರೆ ಏನು, ವೇವ್ಸ್ ಅಂದರೆ ಏನು, ಓಕೆನಾ. ಟೈಡ್ಸಲ್ಲಿ ನಾವು ಸ್ಪ್ರಿಂಗ್ ಟೈಡ್ ಅಂದರೆ ಏನು, ನೀಪ್ ಟೈಡ್ ಅಂದರೆ ಏನು, ಇವೆರಡೂ ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟು ಎಲ್ಲಿನೋ ಲಾನಿನೋ ವೆರಿ ವೆರಿ ಇಂಪಾರ್ಟೆಂಟ್ ಕ್ಲೈಮೇಟ್ ರಿಲೇಟೆಡ್ ಟಾಪಿಕ್ ಇದು, ರೀಸೆಂಟಾಗಿ ವೆದರ್ ಆಸ್ಪೆಕ್ಟ್ ಅಂತ ಬಂದಾಗ. ಸೊ ಎಲ್ಲಿನೋ ಅದಾದಮೇಲೆ ನೆಕ್ಸ್ಟ್ ಟಾಪಿಕ್ಸ್ ಬಂದುಬಿಟ್ಟು ನಾವು ಕರೆಂಟ್ಸ್ ಬರುತ್ತೆ. ಕರೆಂಟ್ಸಲ್ಲಿ ನಾವು ಓಷನಿಕ್ ಕರೆಂಟ್ಸಲ್ಲಿ ಏನೇನು ವಾರ್ಮ್ ಕರೆಂಟ್ಸ್ ಅಂದ್ರೆ ಏನು, ಕೋಲ್ಡ್ ಕರೆಂಟ್ಸ್ ಅಂದರೆ ಏನು, ವಾರ್ಮ್ ಕರೆಂಟ್ಸ್ ಯಾವ್ಯಾವ ಬರುತ್ತೆ, ಕೋಲ್ಡ್ ಕರೆಂಟ್ಸ್ ಯಾವ್ಯಾವ ಬರುತ್ತೆ, ಡೆಸರ್ಟ್ ಏರಿಯಾದಲ್ಲಿ ಕೋಲ್ಡ್ ಕರೆಂಟ್ಸ್ ಯಾಕೆ ಕಂಡು ಬರುತ್ತೆ, ಅಲ್ಲಿ ಏನು ಕ್ಯಾರೆಕ್ಟರ್ಸ್ ಇರುತ್ತೆ, ಎಕನಾಮಿಕಲಿ ಏನು ಇಂಪಾರ್ಟೆನ್ಸ್ ಇರುತ್ತೆ. ಓಕೆ, ವಾರ್ಮ್ ಕರೆಂಟ್ ಕೋಲ್ಡ್ ಕರೆಂಟ್ ಎರಡೂ ಮೀಟ್ ಆಗೋ ಪ್ಲೇಸು, ಯಾಕೆ ಫಿಶಿಂಗ್ ಗ್ರೌಂಡ್ ಝೋನು ತುಂಬ ವೆರಿ ಇಂಪಾರ್ಟೆಂಟ್ ಇರುತ್ತೆ, ಮತ್ತು ಅಲ್ಲಿ ಫಾಗ್ ಕಂಡೀಷನ್ಸ್ ಜಾಸ್ತಿ ಇರುತ್ತೆ. ಇದ್ರ ಬಗ್ಗೆ ಎಲ್ಲನೂ ಒಂದು ಅನಾಲಿಸಿಸ್ ಇರುತ್ತೆ. ಸೊ ಈ ಒಂದು ಕ್ಲಾಸಲ್ಲಿ ಇದನ್ನು ನೋಡೋಣ, ಓಕೆನಾ. ಫಸ್ಟ್ ಒನ್, ಹೈಡ್ರೋಸ್ಪಿಯರ್ ಅಂದರೆ ಸ್ಟಡಿ ಆಫ್ ವಾಟರ್ ಬಗ್ಗೆ, ನೀರಿನ ಒಂದು ಇದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಹೈಡ್ರೋಸ್ಪಿಯರ್ ಅಂತ ತಗೊಳ್ತೀರಿ. ದಟ್ ವಾಸ್ ಜೀವಗೋಳ ಅಂತ ಹೇಳ್ಬೋದು, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಜೀವಗೋಳ. ಇಲ್ಲಿ ಓಷನಿಕ್ ರಿಲೀಫ್ ಅಂತ ಹೇಳಿದ್ರೆ ಸಾಗರ ಪರಿಹಾರ ಅಂತ ಕರೀತಾರೆ ನಾವು ಕನ್ನಡದಲ್ಲಿ. ಏನು ಅಂತ ಹೇಳಿದ್ರೆ ಜಸ್ಟ್ ಇದೇನು ಇಲ್ಲ, ಓಷನಿಕ್ ರಿಲೀಫ್ ಲಾರ್ಜ್ಲಿ ಡ್ಯೂ ಟು ಯಾವ ಒಂದು ಕಾರಣಕ್ಕೆ ಈ ಥರ ಓಷನ್ ಬೇರೆ ಬೇರೆ ಲೇಯರ್ಸ್ ಫಾರ್ಮೇಷನ್ ಆಗಿದೆ ಅಂತ ಹೇಳಿದ್ರೆ, ಒಂದು ಟೆಕ್ಟಾನಿಕ್ ವಾಲ್ಕೆನಿಕ್ ಆಕ್ಟಿವಿಟೀಸ್ ಆಗಲಿ, ಎರೋಷನ್ ಆಗಿರ್ಬೋದು, ಡೆಪೋಸಿಷನ್ ಆಗಿರ್ಬೋದು, ಆ್ಯಂಡ್ ದೇರ್ ಇಂಟರಾಕ್ಷನ್ಸ್, ಇವುಗಳ ಕಾರಣದಿಂದ ಓಷನಿಕ್ಕು ಬೇರೆ ಬೇರೆ ಡಿಫ್ರೆಂಟ್ ಲೇಯರ್ಸು ಫಾರ್ಮೇಷನ್ ಆಗಿದೆ. ಸೊ ಅದಕ್ಕೆ ನಾವು ಓಷನಿಕ್ ರಿಲೀಫ್ ಅಂತ ಕರಿತೀವಿ. ಮೇಜರ್ ಓಷನಿಕ್ ರಿಲೀಫ್ ಅಂತ ಬಂದಾಗ ಕಾಂಟಿನೆಂಟಲ್ ಶೆಲ್ಫು, ಕಾಂಟಿನೆಂಟಲ್ ಸ್ಲೋಪ್, ಕಾಂಟಿನೆಂಟಲ್ ರೈಸ್, ಡೀಪ್ ಸಿ ಪ್ಲೇನ್ ಅಥವಾ ಆಬ್ಸಿಸಿಲ್ ಪ್ಲೇನ್ ಅಂತ ಕರೀತಾರೆ. ಸೊ ಇದು ಮೇಜರ್ ಓಷನಿಕ್ ರಿಲೀಫ್ಸು. ಮೈನರ್ ಓಷನಿಕ್ ರಿಲೀಫ್ ಅಂತ ನೋಡಿದಾಗ ನಾವು ರಿಡ್ಜಸ್ಸು, ಹಿಲ್ಸು, ಸೀಮೌಂಟ್ಸ್, ಗೇಟ್ಸ್ ಆ್ಯಂಡ್ ಕೆನ್ಯಾನ್ಸ್, ಇವೆಲ್ಲ ಕೂಡ ಮೈನರ್ ಓಷನಿಕ್ ರಿಲೀಫ್ಸ್. ಇಲ್ಲಿ ಫಸ್ಟ್ ಒನ್ ನೋಡೋಣ, ಕಾಂಟಿನೆಂಟಲ್ ಶೆಲ್ಫ್. ಮೇಲ್ಗಡೆಯಿಂದ ಸಮುದ್ರ ಮಟ್ಟ ಇದು, ಓಕೆ. ಇಲ್ಲಿಂದ ಸಿ ಸರ್ಫೇಸ್ ಇದು, ಸಿ ಸರ್ಫೇಸಿಂದ ಇಲ್ಲಿಂದ ನಾವು ಒಳಕ್ಕೆ ಹೋದಂಗೆಲ್ಲ ಕೂಡ ಲೇಯರ್ಸ್ ಬರುವಂಥದ್ದು. ಡೀಪೆಸ್ಟ್ ಲೇಯರ್ ಬಂದು ಟ್ರೆಂಚು, ಓಕೆ. ಟಾಪ್ ಮೋಸ್ಟ್ ಲೇಯರ್ ಬಂದ್ಬಿಟ್ಟು ಶೆಲ್ಫು, ಕಾಂಟಿನೆಂಟಲ್ ಶೆಲ್ಫ್, ಓಕೆ. ಕಾಂಟಿನೆಂಟಲ್ ಶೆಲ್ಫ್ ಬಂದ್ಬಿಟ್ಟು ಟಾಪ್ ಮೋಸ್ಟ್ ಲೇಯರು, ಆ್ಯಂಡ್ ಡೀಪೆಸ್ಟ್ ಲೇಯರ್ ಬಂದ್ಬಿಟ್ಟು ಟ್ರೆಂಚ್. ಇದು ಜ್ಞಾಪಕ ಇರಲಿ ಎಕ್ಸಾಮ್. ಮತ್ತೆ ಫ್ಲಾಟೆಸ್ಟ್ ಆ್ಯಂಡ್ ಸ್ಮೂತೆಸ್ಟ್ ಲೇಯರ್ ಇಂದ ಓಷನಿಕ್ ಸರ್ಫೇಸ್ ಅಂತ ಬಂದಾಗ ಅಬ್ಸಿಸಿಲ್ ಪ್ಲೇನ್, ಇದು ಜ್ಞಾಪಕ ಇರಲಿ, ಓಕೆನಾ. ಸೊ ಈಗ ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ. ಕಾಂಟಿನೆಂಟಲ್ ಶೆಲ್ಫ್ ಅಂದರೆ ಏನು, ಎಲ್ಲಿವರೆಗೂ ಕಡುತ್ತೆ, ಎಲ್ಲಿವರೆಗೂ ನಾವು ಕಾಂಟಿನೆಂಟಲ್ ಶೆಲ್ಫ್ ಅಂತ ಕರೀತೀವಿ. ಸೊ ಆ ಫ್ಯಾಕ್ಟರ್ಸ್ ಅನ್ನು ನೋಡೋಣ. ಕಾಂಟಿನೆಂಟಲ್ ಶೆಲ್ಫ್ ಈಸ್ ಜೆಂಟಲಿ ಸ್ಲೋಪಿಂಗ್ ಸೀವರ್ಡ್ ಎಕ್ಸ್ಟೆನ್ಷನ್ ಆಫ್ ದ ಕಾಂಟಿನೆಂಟಲ್ ಪ್ಲೇಟ್. ಓಕೆ, ಸಮುದ್ರದ ಕಡೆ ಇಳಿಜಾರಾಗಿ ಸ್ಲೋಪ್ ಅಲ್ಲಿ ಇರೋದಕ್ಕೆ ನಾವು ಕಾಂಟಿನೆಂಟಲ್ ಶೆಲ್ಫ್ ಅಂತ ಕರಿತೀವಿ. ಅದು ಎಷ್ಟು ಅಂತೇಳಂದ್ರೆ ಟೋಟಲ್ ಒಂದು ಓಷನಿಕ್ ಸರ್ಫೇಸ್ ಅಲ್ಲಿ 7.5% ಬಂದು ಕಾಂಟಿನೆಂಟಲ್ ಶೆಲ್ಫ್ ಇರುವಂತಹದ್ದು, ಓಕೆನಾ. ಇಲ್ಲಿ ಯಾವಾಗ ನಾವು ಕಾಂಟಿನೆಂಟಲ್ ಶೆಲ್ಫ್ ಗ್ರೇಡಿಯಂಟ್ ಬೇಕಲ್ವಾ, ಆಂಗಲ್ ಆಫ್ ಡಿವಿಯೇಷನ್ ಬೇಕು. ಎಷ್ಟು ಆಂಗಲ್ ಇದ್ರೆ ಅದನ್ನ ಕಾಂಟಿನೆಂಟಲ್ ಶೆಲ್ಫ್ ಅಂತ ಕರೀತಾರೆ, ಎಲ್ಲಿವರೆಗೂ ಆಳ ಮತ್ತೆ ಎಷ್ಟು ಸಮುದ್ರ ಮಟ್ಟದಿಂದ. ಈ ಫಾರ್ ಎಕ್ಸಾಂಪಲ್ ಇದು ಸಮುದ್ರ, ಸೊ ಇದು ಎಷ್ಟು ಆಂಗಲ್ ಇದೆ ಅಂತ ಹೇಳ್ಬೇಕಂದ್ರೆ 1 ಡಿಗ್ರಿ ಆರ್ ಈವನ್ ಲೆಸ್, 1 ಡಿಗ್ರಿಗಿಂತ ಅಥವಾ 1 ಡಿಗ್ರಿಗಿಂತ ಕಡಿಮೆ ಇತ್ತು ಅಂತ ಹೇಳಂದ್ರೆ ನಾವು ಅದನ್ನ ಕಾಂಟಿನೆಂಟಲ್ ಶೆಲ್ಫ್ ಗ್ರೇಡಿಯಂಟ್, ಅದು ಆಂಗಲ್ ಆಫ್ ಗ್ರೇಡಿಯಂಟು ಕಾಂಟಿನೆಂಟಲ್ ಶೆಲ್ಫ್ ಅಂತ ಕರಿಬೇಕಾದ್ರೆ. ಸೊ ಅಷ್ಟಿರಬೇಕು ಮೊದಲನೇದಾಗಿ. ನೆಕ್ಸ್ಟ್ ಒನ್, ಶೆಲ್ಫ್ ಟೈಪಿಕಲಿ ಅಟ್ ವೆರಿ ಸ್ಟೀಪ್ ಕಾಲ್ಡ್ ಆಸ್ ಶೆಲ್ಫ್ ಬ್ರೇಕ್ ಅಂತ ಕರೀತಾರೆ. ತುಂಬ ಸ್ಟೀಪ್ ಆಗಿದ್ರೆ ಅದನ್ನು ಶೆಲ್ಫ್ ಬ್ರೇಕ್ ಅಂತ ಕರೀತಾರೆ. ಇಲ್ಲಿ ಕಾಂಟಿನೆಂಟಲ್ ಶೆಲ್ಫ್ ವಾಸ್ ಫೌಂಡ್ ಇನ್ ಆಲ್ಮೋಸ್ಟ್ ಆಲ್ ಪ್ಲೇಸಸ್ಸು, ಬಟ್ ಜನರಲಿ ಕೆಲವು ಕಡೆ ತುಂಬ ಆಬ್ಸೆಂಟ್ ಆಗಿದೆ. ಇಲ್ಲದೆ ಇರೋ ಪ್ಲೇಸಸ್ಸು ಇದೆ, ಇರೋ ಕಡೆಯಿಂದನೂ ಇದೆ. ದೊಡ್ಡದು ಕಾಂಟಿನೆಂಟಲ್ ಶೆಲ್ಫು, ಪ್ರಪಂಚದಲ್ಲಿ ಅತಿ ದೊಡ್ಡ ಕಾಂಟಿನೆಂಟಲ್ ಶೆಲ್ಫು ಎಲ್ಲಿ ಕಂಡು ಬರುತ್ತೆ ಅಂದರೆ ನ್ಯೂ ಫೌಂಡ್ಲ್ಯಾಂಡ್, ಓಕೆನಾ.
ಈ ಏರಿಯಾಸಲ್ಲಿ ಕಂಡು ಬರುತ್ತೆ. ಇಟ್ ವಾಸ್ ಬಿಟ್ವೀನ್ ಆಸ್ಟ್ರೇಲಿಯಾ ಆ್ಯಂಡ್ ನ್ಯೂ ಗುನಿಯಾ, ಇಲ್ಲಿ ಕಂಡು ಬರುತ್ತೆ. ಓಕೆ, ನ್ಯೂ ಫೌಂಡ್ಲ್ಯಾಂಡು ಏರಿಯಾಸು ಮತ್ತು ಸೈಬೀರಿಯನ್ ಶೆಲ್ಫ್ ಇದೆಯಲ್ಲ, ಇದು ಬಂದ್ಬಿಟ್ಟು ಪ್ರಪಂಚದಲ್ಲೇ ಅತಿ ದೊಡ್ಡ ಕಾಂಟಿನೆಂಟಲ್ ಶೆಲ್ಫ್. ಓಕೆ, ಅದರ್ ದೆನ್ ದೀಸ್ ಏರಿಯಾಸ್ ಬಂದ್ಬಿಟ್ಟು ಅವಾಗಲೇ ಹೇಳಿದ್ದು ಯಾವುದು, ನ್ಯೂ ಫೌಂಡ್ಲ್ಯಾಂಡು, ಆಸ್ಟ್ರೇಲಿಯಾ, ನ್ಯೂ ಗುನಿಯಾ, ಈ ಒಂದು ಬಾರ್ಡರ್ಸಲ್ಲಿ ಕಂಡು ಬರುವಂಥದ್ದಕ್ಕೆ ಕಾಂಟಿನೆಂಟಲ್ ಶೆಲ್ಫ್ ಅಂತ ಕರೀತಾರೆ. ಆದರೆ ಪ್ರಪಂಚದಲ್ಲಿ ಅತಿ ದೊಡ್ಡ ಕಾಂಟಿನೆಂಟಲ್ ಶೆಲ್ಫ್ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ 1,500 ಕಿಲೋಮೀಟರ್ ವಿಡ್ತು ಆರ್ಕ್ಟಿಕ್ ಓಷನ್ ಅಲ್ಲಿ ಕಂಡು ಬರುತ್ತೆ. ಇದರ ಹೆಸರು ಸೈಬೀರಿಯನ್ ಶೆಲ್ಫ್ ಅಂತ ಕರೀತಾರೆ. ಓಕೆನಾ, ಇದನ್ನ ನೋಡ್ಕೊಳ್ಳಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಇಟ್ ಮೇ ವೇರೀಸ್ ಫ್ರಮ್ 120 ಕಿಲೋಮೀಟರ್, ಮೀನ್ 1 ಕಿಲೋಮೀಟರ್, 2 ಕಿಲೋಮೀಟರ್, 3 ಕಿಲೋಮೀಟರ್ಸ್ ಇಂದನೂ ಸ್ಟಾರ್ಟ್ ಆಗುತ್ತೆ. ಬಟ್ ಮಿನಿಮಮ್ ದಟ್ ವಾಸ್ ಆವರೇಜ್ ಆಗಿ 120 ಕಿಲೋಮೀಟರ್ ವಿಡ್ತು ಅಲ್ಲಿಂದ ಹಿಡಿದು 1,500 ಕಿಲೋಮೀಟರ್ವರೆಗೂ ಕೂಡ ಬರುತ್ತೆ. ಯಾವುದು, ಕಾಂಟಿನೆಂಟಲ್ ಶೆಲ್ಫು. ದ ಆವರೇಜ್ ಡೆಪ್ತ್ ವಾಸ್, ಕಾಂಟಿನೆಂಟಲ್ ವಿಡ್ತ್ ಬಂದ್ಬಿಟ್ಟು 70ರಿಂದ 80 ಕಿಲೋಮೀಟರು ವಿಡ್ತ್ ಬರುತ್ತೆ ಕಾಂಟಿನೆಂಟಲ್ ಶೆಲ್ಫು. ಓಕೆನಾ, ಸೊ ಇದು ಯಾವ ಥರ ಶೆಲ್ಫ್ ಯಾವ ಥರ ಫಾರ್ಮೇಷನ್ ಆಗುತ್ತೆ, ಕಾಂಟಿನೆಂಟಲ್ ಶೆಲ್ಫು ಫಾರ್ಮೇಷನ್ ಆಗೋದಕ್ಕೆ ಕೆಲವೊಂದು ಪ್ಯಾರಾಮೀಟರ್ಸ್ ಇರುತ್ತೆ. ಏನು ಅಂತ ಹೇಳಿದ್ರೆ, ಫಸ್ಟ್ ಒನ್ ಸಬ್ಮರ್ಜೆನ್ಸ್ ಆಫ್ ಎ ಪಾರ್ಟ್ ಆಫ್ ಕಾಂಟಿನೆಂಟ್. ಸಮ್ ಅಮೌಂಟ್ ಆಫ್ ಕಾಂಟಿನೆಂಟು ಏನಾಗಿರುತ್ತೆ, ಲ್ಯಾಂಡು ಸಬ್ಮರ್ಜ್ ಅಂದರೆ ಕುಸಿದಾಗ, ಭೂಮಿಯ ಒಳಗಡೆ ಕುಸಿದಾಗ ಇಲ್ಲಿ ನಮಗೆ ಕಾಂಟಿನೆಂಟಲ್ ಶೆಲ್ಫ್ಸು ಫಾರ್ಮೇಷನ್ ಆಗುತ್ತೆ, ಸಬ್ಮರ್ಜೆನ್ಸು. ಓಕೆನಾ, ಎರಡನೇದು ರಿಲೇಟಿವ್ ರೈಸ್ ಇನ್ ಸಿ ಲೆವೆಲ್, ಅಥವಾ ನೀರಿನ ಮಟ್ಟ ಇದಕ್ಕಿಂತ ಜಾಸ್ತಿ ಹೋಗಬೇಕು. ಜಾಸ್ತಿ ಹೋದಾಗ ಈ ಪಾರ್ಟ್ಸಲ್ಲಿ ಕಾಂಟಿನೆಂಟಲ್ ಶೆಲ್ಫು ಫಾರ್ಮೇಷನ್ ಆಗುತ್ತೆ. ಓಕೆ, ಮೂರನೇದು ಸೆಡಿಮೆಂಟರಿ ಡೆಪಾಸಿಟ್ಸ್ ಬ್ರಾಟ್ ಡೌನ್ ಬೈ ರಿವರ್ಸ್. ಓಕೆನಾ, ನದಿಗಳಿಂದ ಮಣ್ಣು ಕಲ್ಲುಗಳನ್ನು ತಗೊಂಡು ಬಂದು ಸಮುದ್ರಕ್ಕೆ ಬಂದು ಸೇರಿದಾಗ ಅಲ್ಲೂ ಕೂಡ ಕಾಂಟಿನೆಂಟಲ್ ಶೆಲ್ಫು ಫಾರ್ಮೇಷನ್ ಆಗುತ್ತೆ. 3 ವೇನಲ್ಲಿ ಕಾಂಟಿನೆಂಟಲ್ ಶೆಲ್ಫು ಫಾರ್ಮೇಷನ್ ಆಗುತ್ತೆ. ಒಂದು ಸಬ್ಮರ್ಜೆನ್ಸ್ ಆಫ್ ಕಾಂಟಿನೆಂಟ್, ಪಾರ್ಟ್ ಆಫ್ ಕಾಂಟಿನೆಂಟ್ ಅಂಡ್ ರಿಲೇಟಿವ್ಲಿ ರೈಸಿಂಗ್ ಸಿ ಲೆವೆಲ್ ಆಗಿರ್ಬೋದು. ಮೂರನೇದು ಸೆಡಿಮೆಂಟರಿ ಡೆಪಾಸಿಟ್ಸ್ ಬ್ರಾಟ್ ಬೈ ಸಮ್ ರಿವರ್ಸ್. ಓಕೆನಾ, ಇವು 3 ಕೂಡ ವೆರಿ ಇಂಪಾರ್ಟೆಂಟು. ಆ್ಯಂಡ್ ಈ ಒಂದು ಎಲ್ಲಿ ಆಬ್ಸೆಂಟ್ ಆಗಿದೆ, ಕಂಪ್ಲೀಟ್ ಆಗಿ ಆಬ್ಸೆಂಟ್ ಇರೋದೆಲ್ಲಿ ಅಥವಾ ಜಾಸ್ತಿ ಇರೋದೆಲ್ಲಿ ಅಂತ ನೋಡಿದಾಗ, ಜಾಸ್ತಿ ಇರೋದನ್ನು ನೋಡಿದ್ವಿ ನಾವು. ಸೈಬೀರಿಯನ್ ಶೆಲ್ಫ್ ಬಂದ್ಬಿಟ್ಟು ಹೈಯೆಸ್ಟ್ ಏರಿಯಾ. ಆಮೇಲೆ ನಾವು ಈ ಆಂಡೀಸ್ ಮೌಂಟೇನ್ ಬರುತ್ತಲ್ಲ, ದಟ್ ಚಿಲಿ, ಆ ಪಾರ್ಟು ಅಲ್ಲಿ ಕಾಂಟಿನೆಂಟಲ್ ಶೆಲ್ಫು ಕಂಪ್ಲೀಟ್ ಆಗಿ 0 ಇದೆ. ಆಮೇಲೆ ಕೆಲವು ಪಾರ್ಟ್ ಆಫ್ ಇಂಡೋನೇಷ್ಯಾ ಹತ್ರ ಕೂಡ ಕಾಂಟಿನೆಂಟಲ್ ಶೆಲ್ಫ್ ಕಂಪ್ಲೀಟ್ ಆಗಿ 0 ಇದೆ. ಓಕೆನಾ, ಸೊ ಅಲ್ಲಿ ಕಾಂಟಿನೆಂಟಲ್ ಶೆಲ್ಫು ಇಲ್ಲದೆ ಇರೋವಂಥ ಪ್ಲೇಸಸ್ಸು ಬಂದಾಗ ನ್ಯೂ ಫೌಂಡ್ಲ್ಯಾಂಡ್ ಆಗಿರ್ಬೋದು, ಅಥವಾ ಸೆಕೆಂಡ್ ಒನ್ನು ಸೈಬೀರಿಯನ್ ಶೆಲ್ಫ್ ಆಗಿರ್ಬೋದು, ಇವೆಲ್ಲ ಕೂಡ ಇರೋ ಅಂಥದ್ದು. ಓಕೆನಾ, ಸೊ ಡೆಪ್ತ್ ಬಂದ್ಬಿಟ್ಟು ಇಟ್ ಮೇ ವೇರೀಸ್ 30 ಮೀಟರಿಂದ ಹಿಡಿದು 600 ಮೀಟರ್ವರೆಗೂ ಡೆಪ್ತ್ ಇರುತ್ತೆ. ಓಕೆ, ಆಳ ಬಂದು 30 ಮೀಟ್ರಿಂದ 600 ಮೀಟರ್ವರೆಗೂ ಕೂಡ ಆಳ ಬರುತ್ತೆ. ಅಗಲ ಬಂದ್ಬಿಟ್ಟು 80 ಕಿಲೋಮೀಟರ್ವರೆಗೂ ಬರುತ್ತೆ. ಇಲ್ಲಿ ಹೇಳಿದ್ದೀನಿ ನೋಡಿ, 70ರಿಂದ 80 ಕಿಲೋಮೀಟರ್ ಅಗಲ ಬರುತ್ತೆ. ಇಲ್ಲಿ ಈ ಪಾಯಿಂಟ್ ನೋಡಿ, ದ ಶೆಲ್ಫ್ಸ್ ಆಲ್ಮೋಸ್ಟ್ ಆಬ್ಸೆಂಟ್ ಆರ್ ವೆರಿ ನ್ಯಾರೋ ಎಲಾಂಗ್ ಸಮ್ ಆಫ್ ದಿ ಮಾರ್ಜಿನ್ಸ್ ಲೈಕ್ ಕೋಸ್ಟ್ ಆಫ್ ಚಿಲಿ. ಆವಾಗಲೇ ಹೇಳಿದ್ನಲ್ಲ ಆ ಪಾರ್ಟ್, ಕೋಸ್ಟ್ ಆಫ್ ಚಿಲಿ ಆ್ಯಂಡ್ ಸುಮತ್ರ, ಇಂಡೋನೇಷ್ಯಾ ಅಂತ ಹೇಳಿದೆ, ಇದು ಪಾರ್ಟ್ ಆಫ್ ವೆಸ್ಟ್ ಕೋಸ್ಟ್ ಆಫ್ ಸುಮತ್ರ. ಸೊ ಪಾರ್ಟ್ ಆಫ್ ಸುಮತ್ರ ಇಸ್ ಎ ಪಾರ್ಟ್ ಆಫ್ ಇಂಡೋನೇಷ್ಯಾ. ಓಕೆ, ಸೊ ಅಲ್ಲೂ ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಕಾಂಟಿನೆಂಟಲ್ ಶೆಲ್ಫು ಆಬ್ಸೆಂಟ್ ಆಗಿರುವಂಥದ್ದು. ಓಷನ್ ಕಾಂಟಿನೆಂಟ್ ಕನ್ವರ್ಜೆಂಟು ಆ್ಯಂಡ್ ಓಷನಿಕ್ ಕನ್ವರ್ಜೆನ್ಸು, ಇವೆರಡೂ ಕಡೆನೂ ಇದು ಆಲ್ಮೋಸ್ಟ್ ಆಬ್ಸೆಂಟ್ ಆಗಿರುತ್ತೆ. ಓಕೆ, ಕಾಂಟಿನೆಂಟಲ್ ಶೆಲ್ಫು ಇಂಡಿಯನ್ ಆಸ್ಪೆಕ್ಟಲ್ಲಿ ಬಂದಾಗ ನೀವು ನೋಡ್ಬೋದು, ನೀವು ಅಟ್ಲಾಸ್ ಇದ್ರೆ ನೋಡಿ ಒಂದ್ಸರಿ ಯಾವ ಕಡೆ ಈ ವೈಟ್ ಆಗಿ ಮಾರ್ಕ್ ಇರುತ್ತೆ ನೋಡಿ. ಓಕೆ, ಒಂದು ಅಸೈನ್ಮೆಂಟ್ ಇದ್ದಂಗೆ. ಸೊ ವೈಟ್ ಆಗಿ ಮಾರ್ಕ್ ಇರುತ್ತೆ. ಈ ಮಾರ್ಕ್ ಇರೋದನ್ನು ನಾವು ಕಾಂಟಿನೆಂಟಲ್ ಶೆಲ್ಫ್ ಅಂತ ಕರಿತೀರಿ. ವೆಸ್ಟ್ ಕೋಸ್ಟ್ ಜಾಸ್ತಿ ಇದೆಯಾ, ಈಸ್ಟ್ ಕೋಸ್ಟ್ ಜಾಸ್ತಿ ಇದೆಯಾ ಅಂತ ನೋಡ್ಕೋಬೇಕು. ಯಾಕೆ ಅಂದರೆ ಎಕನಾಮಿಕಲಿ ವೆರಿ ಇಂಪಾರ್ಟೆನ್ಸ್ ಇರ್ತದೆ ಯಾವುದು, ಕಾಂಟಿನೆಂಟಲ್ ಶೆಲ್ಫು. ಆ ಥರದ್ದು ಏನಿದೆ ಎಕನಾಮಿಕಲ್ ಇಂಪಾರ್ಟೆನ್ಸ್ ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ಲು ಮೆರೈನ್ ಫುಡ್ ಕಮ್ಸ್ ಆಲ್ಮೋಸ್ಟ್ ಎಂಟೈರ್ ಫ್ರಮ್ ಕಾಂಟಿನೆಂಟಲ್ ಶೆಲ್ಫು. ಯಾವ ಥರ ಅಂತ ಹೇಳಿದ್ರೆ, ಕಾಂಟಿನೆಂಟಲ್ ಶೆಲ್ಫ್ ವಾಸ್ ದ ರಿಚೆಸ್ಟ್ ಗ್ರೌಂಡ್ಸ್ ಇನ್ ದ ಓಷನ್. ಮೀನುಗಳು ಬದುಕಲು ಯೋಗ್ಯವಾದಂಥ ಸ್ಥಳ ಅಂತೇಳಂದರೆ, ಫಾರ್ ಎಕ್ಸಾಂಪಲು ಫುಡ್ ಎಕೋಸಿಸ್ಟಮಲ್ಲಿ ರಿಚೆಸ್ಟ್ ಫುಡ್ ಗ್ರೌಂಡ್ಸು, ಫಿಶ್ ಗ್ರೌಂಡ್ಸ್ ಕಂಡು ಬರೋದು ಎಲ್ಲಿ ಅಂತ ಹೇಳಿದ್ರೆ ಈ ಕಾಂಟಿನೆಂಟಲ್ ಶೆಲ್ಫ್ಸ್ ಏರಿಯಾಸಲ್ಲಿ. ಯಾಕೆ ಅಂತ ಹೇಳಿದ್ರೆ ಆ ಏರಿಯಾಸು ಅವುಗಳಿಗೆ ಬೇಕಾದಂಥ ಆಹಾರ ಪದಾರ್ಥಗಳು ಏರಳವಾಗಿ ಸಿಗುತ್ತದೆ. ಫಾರ್ ಎಕ್ಸಾಂಪಲ್ ಪಾಚಿ ಆಗಲಿ, ಶಿಲೀಂಧ್ರ ಆಗಲಿ, ಅದೇನು ಪಾಚಿ ತೊಗೊಳುತ್ತಲ್ಲ, ಸೊ ಆ ಕಾಂಟಿನೆಂಟ್ಸ್ ಮೇಲೆ ಗ್ರೋ ಆಗಿರುತ್ತಲ್ಲ, ಸೊ ಅಲ್ಲಿ ಫಿಶಿಂಗ್ ಗ್ರೌಂಡ್ಸ್ಗೆ. ಮತ್ತು ಎರಡನೇದು ಫೋಟೋಸಿಂಥಸಿಸ್ ಆಕ್ಟಿವಿಟೀಸು ಬಂದಾಗ, ಆ ಒಂದು ಕಾಂಟಿನೆಂಟಲ್ ಶೆಲ್ಫ್ ಡೆಪ್ತ್ ಕಡಿಮೆ ಇರೋದ್ರಿಂದ ಫೋಟೋಸಿಂಥಸಿಸ್ ಆಕ್ಟಿವಿಟೀಸು ಚೆನ್ನಾಗಿ ಆಗೋದ್ರಿಂದ ಫಿಶಿಂಗ್ ಗ್ರೌಂಡ್ಗೆ ಒಳ್ಳೆ ಏರಿಯಾ ಆಗಿರುತ್ತೆ. ಅದಾದಮೇಲೆ ಸೆಕೆಂಡ್ ಒನ್ನು, ಇಟ್ ವಾಸ್ ಪೊಟೆನ್ಷಿಯಲ್ ಸೈಟ್ಸ್ ಫಾರ್ ಎಕನಾಮಿಕ್ ಮಿನರಲ್ಸ್ ಸಚ್ ಆಸ್ ಪೆಟ್ರೋಲಿಯಂ ಅಂಡ್ ಗ್ಯಾಸ್ ಶೆಲ್ಸ್.
ಮೋರ್ ದೆನ್ 20% ಆಫ್ ದ ವರ್ಲ್ಡ್ ಪ್ರೊಡಕ್ಷನ್, ಪೆಟ್ರೋಲಿಯಂ ಆಗಲಿ ನ್ಯಾಚುರಲ್ ಗ್ಯಾಸ್ ಆಗಲಿ ಏನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಲ್ಲ, ಪ್ರೊಡಕ್ಷನ್ ಇದೆಯಲ್ಲ ಪ್ರಪಂಚದಲ್ಲಿ, ಮೋರ್ ದೆನ್ 20% ಆಫ್ ದೀಸ್ ಗ್ರೌಂಡ್ಸ್ ಆರ್ ಫೌಂಡ್ ಇನ್ ಕಾಂಟಿನೆಂಟಲ್ ಶೆಲ್ಫ್. ಓಕೆ, ಕಾಂಟಿನೆಂಟಲ್ ಶೆಲ್ಫ್ಸ್ ಅಲ್ಲಿ ಹೇರಳವಾಗಿ ಈ ಒಂದು ಪೆಟ್ರೋಲ್ ಮತ್ತೆ ನ್ಯಾಚುರಲ್ ಗ್ಯಾಸು ಸಿಗುತ್ತೆ. ಮೂರನೇದು ಪಾಲಿಮೆಟಾಲಿಕ್ ನೂಡಲ್ಸ್. ಇದು ಒಂದು ಪ್ರೀಶಿಯಸ್ ಮೆಟಲ್ಸು, ಮ್ಯಾಂಗನೀಸ್ ನೂಡಲ್ಸ್, ಐರನ್ ಮತ್ತು ಮೆಗ್ನೀಷಿಯಂ, ಈ ಥರದ್ದೊಂದು ಇಂಪಾರ್ಟೆಂಟ್ ಇವಿದಾವಲ್ಲ, ಸೊ ಗುಡ್ ಸೋರ್ಸಸ್ ಆಫ್ ಮಿನರಲ್ಸು. ಸೊ ಇವುಗಳು ಎಲ್ಲಿ ಸಿಗುತ್ತೆ ಅಂದರೆ ಇದನ್ನು ಒಟ್ಟಾರೆ ಏನಂತ ಕರೀತಾರೆ ಅಂದರೆ ಪಾಲಿಮೆಟಾಲಿಕ್ ನೂಡಲ್ಸ್ ಅಂತ ಕರೀತಾರೆ. ಈ ನೂಡಲ್ಸ್ ಇವು ಏನಂತೇಳಿ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಲೆಕ್ಟ್ರಾನಿಕ್ಸ್. ನಾವೇನು ತಯಾರು ಮಾಡ್ತೀರಲ್ವಾ, ಗ್ಯಾಜೆಟ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಟೆಕ್ನಾಲಜಿಯಲ್ಲಿ ತುಂಬ ರೋಲ್ ಇರೋದ್ರಿಂದ ಈ ಒಂದು ಪ್ರೀಶಿಯಸ್ ಮೆಟಲ್ಸು ಈ ಒಂದು ಕಾಂಟಿನೆಂಟಲ್ ಶೆಲ್ಫ್ಸಲ್ಲಿ ಜಾಸ್ತಿ ಸಿಗುತ್ತೆ. ಓಕೆನಾ? ಸೊ ಆ ಕಾರಣದಿಂದ ಕಾಂಟಿನೆಂಟಲ್ ಶೆಲ್ಫ್ಸು ವೆರಿ ವೆರಿ ಇಂಪಾರ್ಟೆಂಟು. ಓಕೆ, ನೆಕ್ಸ್ಟ್ ಒನ್, ಎರಡನೇದು ಕಾಂಟಿನೆಂಟಲ್ ಸ್ಲೋಪ್. ಓಕೆನಾ? ಕಾಂಟಿನೆಂಟಲ್ ಸ್ಲೋಪ್ ಅಂದರೆ ಭೂಖಂಡದ ಇಳಿಜಾರು. ಓಕೆನಾ? ಇಲ್ಲಿ ನೋಡಿ, ಕಾಂಟಿನೆಂಟಲ್ ಶೆಲ್ಫ್ ನೋಡಿದ್ರೆ ದಟ್ ವಾಸ್ 200. ಇಲ್ಲಿ ನೋಡಿದಾಗ ಫಸ್ಟ್ ಒನ್ನು ಇದು ಕಾಂಟಿನೆಂಟಲ್ ಶೆಲ್ಫ್ ಆಯಿತು. ಕಾಂಟಿನೆಂಟಲ್ ಶೆಲ್ಫ್ ಇದು ಕಾಂಟಿನೆಂಟಲ್ ಸ್ಲೋಪ್ ಬೆಂಡ್ ಆಗಿದೆ. ಓಕೆ, ಕಾಂಟಿನೆಂಟಲ್ ಶೆಲ್ಫ್ ನೋಡಿ, ಇದು ಆಂಗಲ್ ಆಫ್ ಗ್ರೇಡಿಯಂಟ್ ಬಂದು 1 ಡಿಗ್ರಿ ಆರ್ ಈವನ್ ಲೆಸ್. ಕಾಂಟಿನೆಂಟಲ್ ಸ್ಲೋಪ್ ಬಂದು ಇಷ್ಟಿರುತ್ತೆ. ಅಪ್ ಟು ಇಟ್ ವಾಸ್ 6 ಕಿಲೋಮೀಟರ್ವರೆಗೂ ಕೂಡ ಮೂವ್ಮೆಂಟ್ ಆಗುತ್ತೆ. ಓಕೆ, ಎಲ್ಲಿಂದ 600 ಮೀಟರು ಅಥವಾ 1 ಕಿಲೋಮೀಟರಿಂದ ಹಿಡಿದು 6 ಕಿಲೋಮೀಟರ್ವರೆಗೂ ಮೂವ್ಮೆಂಟ್ ಆಗುತ್ತೆ. ನೋಡೋಣ ಅದು ಏನು ಕ್ಯಾರೆಕ್ಟರ್ಸ್ ಇದೆ ಕಾಂಟಿನೆಂಟಲ್ ಸ್ಲೋಪ್ದು ಅಂತೇಳಿ ನೋಡಿದಾಗ, ಫಸ್ಟ್ ಥಿಂಗು, ಇಟ್ ಕನೆಕ್ಟ್ಸ್ ಬಿಟ್ವೀನ್ ದ ಕಾಂಟಿನೆಂಟಲ್ ಶೆಲ್ಫ್ ಅಂಡ್ ಓಷನಿಕ್ ಬೇಸಿನ್. ಮೇಲ್ಗಡೆ ಕಾಂಟಿನೆಂಟಲ್ ಶೆಲ್ಫ್ ಇರುತ್ತೆ, ಕೆಳಗಡೆ ಓಷನಿಕ್ ಬೇಸಿನ್ ಇರುತ್ತೆ. ಇವೆರಡರ ಮಧ್ಯೆ ಕನೆಕ್ಟ್ ಮಾಡೋದೇ ಕಾಂಟಿನೆಂಟಲ್ ಸ್ಲೋಪ್. ಓಕೆನಾ? ಇದು ಸ್ಲೋಪ್ ಗ್ರೇಡಿಯಂಟ್ ಎಷ್ಟಿರುತ್ತೆ ಅಂದರೆ 2 to 5 ಡಿಗ್ರಿ. ಕಂಪೇರ್ ಟು ಕಾಂಟಿನೆಂಟಲ್ ಶೆಲ್ಫು ಇದು ಗ್ರೇಡಿಯಂಟ್, ಸ್ಲೋಪ್ ಗ್ರೇಡಿಯಂಟ್ ಜಾಸ್ತಿ ಇರುತ್ತೆ. ಅಲ್ಲಿ ಸ್ಲೋಪ್ ಗ್ರೇಡಿಯಂಟು ಕಾಂಟಿನೆಂಟಲ್ ಶೆಲ್ಫ್ ಬಂದ್ಬಿಟ್ಟು 1 ಡಿಗ್ರಿ ಇರುತ್ತೆ, ಈವನ್ ಲೆಸ್ ಇರುತ್ತೆ. ಬಟ್ ಇಲ್ಲಿ ಬಂದ್ಬಿಟ್ಟು 2.2 to 5 ಡಿಗ್ರಿ ಕಾಂಟಿನೆಂಟ್ ಸ್ಲೋಪು ಗ್ರೇಡಿಯಂಟು ಜಾಸ್ತಿ ಇರುತ್ತೆ. ದ ಡೆಪ್ತ್ ಆಫ್ ಎ ಸ್ಲೋಪ್ ರೀಜನ್ ಗಿವ್ಸ್ 200 to 3000 ಮೀಟರ್. ಅಂದರೆ 3 ಕಿಲೋಮೀಟ್ರು, ಕೆಲವು ಕಡೆ 4 ಕಿಲೋಮೀಟ್ರು, ಕೆಲವು ಕಡೆ 5 ಕಿಲೋಮೀಟರ್ವರೆಗೂ ಡೆಪ್ತ್ ಇರುತ್ತೆ. ಎಲ್ಲಿಂದ 200 ಮೀಟ್ರಿಂದ 200 ಅಂತ ಕೆಲವು ಕಡೆ ಏನಾಗುತ್ತೆ ಅಂದರೆ ಕಾಂಟಿನೆಂಟಲ್ ಸ್ಲೋಪು 1 ಕಿಲೋಮೀಟ್ರಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಕಾಂಟಿನೆಂಟಲ್ ಶೆಲ್ಫ್ 1 ಕಿಲೋಮೀಟರ್ಗೆ ಎಂಡ್ ಆಗಿರುತ್ತೆ ಅಲ್ಲಿ ಕೆಲವು ಕಡೆ 200 ಮೀಟ್ರಿಂದ, ಕೆಲವು ಕಡೆ 300 ಮೀಟ್ರಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಬೇಸ್ಡ್ ಆನ್ ದ ಡೆಪ್ತ್ ಆಫ್ ದ ಓಷನ್. ಓಕೆ, ಇದಾದಮೇಲೆ ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಕಾಂಟಿನೆಂಟಲ್ ಸ್ಲೋಪು, ಇಟ್ ವಾಸ್ ಕಾಂಟಿನೆಂಟಲ್ ಬೌಂಡ್ರಿ ಬಿಟ್ವೀನ್ ದ ಇಂಡಿಕೇಟ್ಸ್ ದ ಎಂಡ್ ಆಫ್ ದ ಕಾಂಟಿನೆಂಟ್ಸ್. ಕಾಂಟಿನೆಂಟಲ್ ಸ್ಲೋಪ್ ಇಸ್ ದ ಬೌಂಡ್ರಿ ಇಂಡಿಕೇಟ್ಸ್ ದ ಎಂಡ್ ಆಫ್ ದ ಕಾಂಟಿನೆಂಟ್. ಫಾರ್ ಎಕ್ಸಾಂಪಲ್, ನಾವು ಅಟ್ಮಾಸ್ಫಿಯರ್ ಲೇಯರ್ಸ್ ಓದಬೇಕಾದ್ರೆ ಅಲ್ಲಿ ನೋಡಿದ್ರಿ ಕರ್ಮನ್ ಲೈನ್, ಇಟ್ ವಾಸ್ ದ ಎಂಡ್ ಆಫ್ ದ ಇನ್ನರ್ ಅಟ್ಮಾಸ್ಫಿಯರ್. ಈಗ ಇಲ್ಲಿಂದ ಆಚೆಗೆ ನೀವು ಹೋಗ್ತಾ ಇದ್ದೀರಾ ಅಂದರೆ, ಮೀಸೋಸ್ಫಿಯರ್ ಆದಮೇಲೆ ಥರ್ಮೋಸ್ಫಿಯರ್ ಕಡೆ ಹೋಗ್ತಾ ಇದ್ದೀರಾ ಅಂದರೆ ಇಟ್ ಇಂಡಿಕೇಟ್ಸ್ ದಟ್ ಯು ಆರ್ ಎಂಟರಿಂಗ್ ಟು ದ ಔಟರ್ ಅಟ್ಮಾಸ್ಫಿಯರ್. ಅದೇ ಥರ ಇಲ್ಲಿ ನಾವು ಕಾಂಟಿನೆಂಟಲ್ ಸ್ಲೋಪ್ ಬೌಂಡ್ರಿ ಇಂಡಿಕೇಟ್ಸ್ ದಟ್ ಎಂಡ್ ಆಫ್ ದ ಕಾಂಟಿನೆಂಟ್ಸ್. ಓಕೆ, ಇಲ್ಲಿಗೆ ಕಾಂಟಿನೆಂಟ್ ಅನ್ನೋ ಪದಕ್ಕೆ ಕೊನೆ ಆಗ್ತಾ ಇದೆ, ಇಲ್ಲಿಂದ ಕಂಪ್ಲೀಟ್ ಆಗಿ ಓಷನ್ ಮೂವ್ಮೆಂಟ್ ಆಗ್ತಾ ಇರೋದು. ಸೊ ಎಂಡ್ ಆಫ್ ದ ಕಾಂಟಿನೆಂಟ್ಸ್. ಕೆನಿಯನ್ಸ್ ಅಂಡ್ ಟ್ರೆಂಚಸ್ ಆರ್ ಅಬ್ಸರ್ವ್ಡ್ ಇನ್ ದಿಸ್ ರೀಜನ್. ಎಕ್ಸಾಂಪಲ್ ಕೇಳ್ತಾರೆ, ಜನರಲಿ ಕೆನಿಯನ್ಸ್ ಅಂಡ್ ಟ್ರೆಂಚಸ್ ವಾಸ್ ಜನರಲಿ ಅಬ್ಸರ್ವ್ಡ್ ಇನ್ ವಿಚ್ ಪಾರ್ಟ್ ಆಫ್ ದ ಓಷನಿಕ್ ರಿಲೀಫ್ ಅಂತ ಕೇಳಿದ್ರೆ ಕಾಂಟಿನೆಂಟಲ್ ಸ್ಲೋಪ್, ಭೂಖಂಡದ ಇಳಿಜಾರಿನಲ್ಲಿ ಕಂಡುಬರುವಂಥ ಪ್ರದೇಶ ಇದು. ಓಕೆನಾ? ಮೂರನೇದು ಭೂಖಂಡದ ಏರಿಕೆ ಅಂದರೆ ಕಾಂಟಿನೆಂಟಲ್ ರೈಸ್. ಫಸ್ಟು ಕಾಂಟಿನೆಂಟಲ್ ಶೆಲ್ಫ್ 1 ಡಿಗ್ರಿ ಅಥವಾ ಈವನ್ ಬಿಲೋ 1 ಡಿಗ್ರಿ ಸ್ಲೋಪ್ ಗ್ರೇಡಿಯಂಟ್ ಇರುತ್ತೆ. ನೆಕ್ಸ್ಟ್ ಒನ್ ಕಾಂಟಿನೆಂಟಲ್ ಸ್ಲೋಪ್ ಅಂತ ಬರುತ್ತೆ, ಅದು 2 to 5 ಡಿಗ್ರಿ ಗ್ರೇಡಿಯಂಟ್ ಇರುತ್ತೆ. ದಟ್ ವಾಸ್ ಆ್ಯಂಗಲ್ಲು. ಸೊ ನಾವು ಕಾಂಟಿನೆಂಟಲ್ ರೈಸ್ ಸ್ವಲ್ಪ ರೈಸ್ ಆಗುತ್ತೆ ಗ್ರೇಡಿಯಂಟ್, ಅದಕ್ಕೆ 0.5 to 1 ಡಿಗ್ರಿ ಗ್ರೇಡಿಯಂಟ್ ಇರುತ್ತೆ. ಓಕೆನಾ? ಕಾಂಟಿನೆಂಟಲ್ ನೋಡಿ, ಇದು ಡಯಾಗ್ರಾಮ್ ನೋಡ್ಬೋದು ಇಲ್ಲಿ ಇಮೇಜು. ನೋಡಿ ಇಲ್ಲಿ ಕಾಂಟಿನೆಂಟಲ್ ರೈಸು, ಕಾಂಟಿನೆಂಟಲ್ ಸ್ಲೋಪ್ ಇಲ್ಲಿವರೆಗೂ, ಮತ್ತೆ ಕಾಂಟಿನೆಂಟಲ್ ರೈಸು ಚೇಂಜ್ ಆಗುತ್ತೆ ಅದು ಆ್ಯಂಗಲ್. ಓಕೆನಾ? ಕಾಂಟಿನೆಂಟಲ್ ರೈಸ್ ದಟ್ ವಾಸ್ 1 ಡಿಗ್ರಿ ಅಥವಾ 0.5 ಡಿಗ್ರಿ ಅಥವಾ 1 ಡಿಗ್ರಿ, ಬಿಲೋ 1 ಡಿಗ್ರಿ ಇರುತ್ತೆ ಕಾಂಟಿನೆಂಟಲ್ ರೈಸ್. ಓಕೆ, ವಿತ್ ಇನ್ಕ್ರೀಸಿಂಗ್ ಡೆಪ್ತ್ ರೈಸ್ ಬಿಕಮ್ಸ್ ವರ್ಚುವಲಿ ಫ್ಲಾಟ್ ಮರ್ಜಸ್ ವಿತ್ ಅಬ್ಸಿಸಲ್ ಪ್ಲೇನ್. ಇದು ಮುಂದೆ ಹಂಗೆ ಮೂವ್ ಆದಾಗ ಕಾಂಟಿನೆಂಟಲ್ ರೈಸ್ ಏನಾಗುತ್ತೆ ಅಂದರೆ ಅಬ್ಸಿಸಲ್ ಪ್ಲೇನ್ಗೆ ಲಿಂಕ್ ಆಗುತ್ತೆ. ಇಲ್ಲಿ ಎಕನಾಮಿಕಲಿ ಅಂತ ಇಂಪಾರ್ಟೆನ್ಸ್ ಏನಿಲ್ಲ, ಎಲ್ಲಿ ಇಂಪಾರ್ಟೆನ್ಸ್ ಇರುತ್ತೋ ಅಲ್ಲಿ ನಾವು ನೋಡೋಣ. ಇದು ಏನೂ ಇಲ್ಲ, ಕಾಂಟಿನೆಂಟಲ್ ಸ್ಲೋಪನ್ನು ಗ್ರ್ಯಾಜುವಲಿ ಲೂಸಸ್ ಇಟ್ ಸ್ಟಿಫ್ನೆಸ್ ವಿತ್ ಡೆಪ್ತ್ ಮೂವ್ಮೆಂಟ್ ಆಗೋದಕ್ಕೆ ಇದನ್ನು ಕಾಂಟಿನೆಂಟಲ್ ರೈಸ್ ಅಂತ ಕರೀತಾರೆ. ಇಲ್ಲಿ ನೋಡ್ಬೋದು, ಇದು ಕೋಸ್ಟಲ್ ಪ್ಲೇನು. ಕಾಂಟಿನೆಂಟಲ್ ಶೆಲ್ಫ್, ಇಲ್ಲಿಂದ ಕಾಂಟಿನೆಂಟಲ್ ಶೆಲ್ಫ್ ಇದೆ, ಇದು ಕಾಂಟಿನೆಂಟಲ್ ಸ್ಲೋಪ್, ಇಲ್ಲಿಂದ ಕಾಂಟಿನೆಂಟಲ್ ಸ್ಲೋಪ್, ಇದು ಕಾಂಟಿನೆಂಟಲ್ ಶೆಲ್ಫ್ ಇದು.
ಓಕೆ, ಇದು ಕಾಂಟಿನೆಂಟಲ್ ಸ್ಲೋ, ಇದು ಕೆನಿಯಾನ್ಸ್. ಓಕೆ, ಇದು ಸಿ ಮೌಂಟ್ಸು, ಇಲ್ಲಿ ಕಂಡು ಬರುವಂಥದ್ದು ಸಿ ಮೌಂಟ್ಸ್ ಅಂತ ಕರೀತಾರೆ. ಮತ್ತೆ ಇಲ್ಲಿಂದ ಈ ಕಡೆ ಕಾಂಟಿನೆಂಟಲ್ ರೈಸ್, ಇಲ್ಲಿಂದ ಇಲ್ಲಿಗೆ ಕಾಂಟಿನೆಂಟಲ್ ರೈಸು, ಇದು ಕಾಂಟಿನೆಂಟಲ್ ಸ್ಲೋಪು, ಇದು ಕಾಂಟಿನೆಂಟಲ್ ಶೆಲ್ಫ್, ಕಾಂಟಿನೆಂಟಲ್ ಸ್ಲೋಪ್ ಅಂಡ್ ಕಾಂಟಿನೆಂಟಲ್ ರೈಸ್. ಲಾಸ್ಟ್ ಪಾರ್ಟು ಇಲ್ಲಿಂದ ಈ ಕಡೆಗೆ ಅಬ್ಸಿಸಿಯಲ್ ಪ್ಲೇನ್. ನಾವು ಇವಾಗ ಇದನ್ನ ಡಿಸ್ಕಸ್ ಮಾಡ್ತಾ ಇರೋದು. ಓಕೆನಾ, ನಾವು ವಿ ಆರ್ ಮೂವಿಂಗ್ ಟು ದಿಸ್ ಒನ್, ಅಬ್ಸಿಸಿಯಲ್ ಪ್ಲೇನ್, ಪ್ರಪಾತ ಬಯಲು ಅಂತ ಕರೀತಾರೆ ಕನ್ನಡದಲ್ಲಿ. ಓಕೆ, ಡೀಪ್ ಸಿ ಪ್ಲೇನ್, ಇನ್ನೊಂದು ಹೆಸರು ಅಬ್ಸಿಸಿಯಲ್ ಪ್ಲೇನ್ಗೆ ಡೀಪ್ ಸಿ ಪ್ಲೇನ್ ಅಂತ ಅದನ್ನ ಎರಡು ಹೆಸರಲ್ಲಿ ಕರೀತಾರೆ. ಓಕೆ, ಇದು ಏನು ಇಂಪಾರ್ಟೆಂಟು ಅಂದರೆ, ಪ್ರಪಂಚದಲ್ಲಿ ಫ್ಲಾಟೆಸ್ಟ್ ಅಂಡ್ ಸ್ಮೂತೆಸ್ಟ್ ರೀಜನ್ ಆಫ್ ದ ಓಷನ್ ಅಂತ ಕೇಳಿದ್ರೆ ಯಾವ ಪಾರ್ಟು ಅಂತ ಹೇಳಿದ್ರೆ ಅಬ್ಸಿಸಿಯಲ್ ಪ್ಲೇನ್. ಓಕೆ, ಸಮುದ್ರದಲ್ಲಿ ತುಂಬಾ ಫ್ಲಾಟ್ ಆಗಿ ಮತ್ತೆ ಸ್ಮೂತ್ ಆಗಿ ಕಂಡು ಬರುವಂತ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಅಬ್ಸಿಸಿಯಲ್ ಪ್ಲೇನ್ ಅಥವಾ ಡೀಪ್ ಸಿ ಪ್ಲೇನ್ ಅಂತ ಕರೀತಾರೆ. ಓಕೆ, ಸಮುದ್ರದ 40% ಆಫ್ ದ ಓಷನ್ ಅಲ್ಲಿ ಹೈಯೆಸ್ಟ್ ಏರಿಯಾ ಕವರ್ ಆಗಿರೋದು ಯಾವುದು ಅಂತ ಹೇಳಿದ್ರೆ ಡೀಪ್ ಸಿ ಪ್ಲೇನ್ ಅಥವಾ ಅಬ್ಸಿಸಿಯಲ್ ಪ್ಲೇನ್. ಫಾರ್ ಎಕ್ಸಾಂಪಲ್, ನಾವು ಅಲ್ಲಿ ಇಂಟೀರಿಯರ್ ಆಫ್ ಅರ್ತ್ ಅಲ್ಲಿ ನೋಡಿದಾಗ ಮ್ಯಾಂಟಲ್ ಬಂದ್ಬಿಟ್ಟು 86% ಆಫ್ ದ ಟೋಟಲ್ ವಾಲ್ಯೂಮ್ ಅನ್ನ ಕವರ್ ಮಾಡಿತ್ತು. ಸೊ ಲಾರ್ಜೆಸ್ಟ್ ಏರಿಯಾ ಬಂದು ಮ್ಯಾಂಟಲ್ ಕವರ್ ಆಗಿತ್ತು. ಸೇಮ್ ಥಿಂಗ್ ನಾವು ಇಲ್ಲಿ ಬಂದು ನೋಡಿದಾಗ, ಸಮುದ್ರದಲ್ಲಿ ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಡೀಪ್ ಸಿ ಪ್ಲೇನ್ ಕವರ್ಸ್ ದ 40% ಆಫ್ ದ ಓಷನಿಕ್ ಫ್ಲೋರ್. ಓಕೆನಾ, ಇದು ಒಂದು. ಮತ್ತೆ ಡೆಪ್ತ್ ಬಂದ್ಬಿಟ್ಟು 3 ಕಿಲೋಮೀಟರ್ 6 ಕಿಲೋಮೀಟರ್, ಕೆಲವು ಕಡೆ 8 ಕಿಲೋಮೀಟರ್ 9 ಕಿಲೋಮೀಟರ್ವರೆಗೂ ಮೂವ್ ಆಗುತ್ತೆ. ಯಾವುದು? ಅಬ್ಸಿಸಿಯಲ್ ಪ್ಲೇನ್. ಓಕೆ, ಅಬ್ಸಿಸಿಯಲ್ ಪ್ಲೇನ್ ಡಿಪೆಂಡ್ಸ್ ಅಪಾನ್ ದ ಡೆಪ್ತ್ ಆಫ್ ದ ಓಷನ್. ನೆಕ್ಸ್ಟ್ ಒನ್, ಇದು ಒಂದೇ, ಇದು ಇಂಪಾರ್ಟೆನ್ಸ್ ಏನಂದ್ರೆ ವರ್ಲ್ಡ್ ಓಷನ್ ಅಲ್ಲಿ ಫ್ಲಾಟೆಸ್ಟ್ ಅಂಡ್ ಸ್ಮೂತೆಸ್ಟ್ ರೀಜನ್ ಇಂದ ಓಷನಿಕ್ ರಿಲೀಫ್ ಯಾವುದು ಅಂತ ಕೇಳಿದ್ರೆ ಅಬ್ಸಿಸಿಯಲ್ ಪ್ಲೇನ್ ಅಥವಾ ಡೀಪ್ ಸಿ ಪ್ಲೇನ್. ಇದನ್ನ ನೋಡ್ಕೊಂಡ್ಬಿಡಿ, ಇದೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್. ಓಕೆನಾ, ಅದು ಬಿಟ್ಟರೆ ಎರಡನೇದು, ಇಟ್ ವಾಸ್ ದ ಲಾರ್ಜೆಸ್ಟ್ 40% ಆಫ್ ದ ಓಷನಿಕ್ ಫ್ಲೋರ್ ಕವರ್ ಆಗೋದು ಯಾವುದು? ಓಷನಿಕ್ ಡೀಪ್ ಸಿ ಪ್ಲೇನ್ ಅಥವಾ ಅಬ್ಸಿಸಿಯಲ್ ಪ್ಲೇನ್. ನೆಕ್ಸ್ಟ್ ಒನ್, ಓಷನಿಕ್ ಡೀಪ್ಸ್ ಆರ್ ಟ್ರೆಂಚಸ್. ಇದು ವೆರಿ ವೆರಿ ಇಂಪಾರ್ಟೆಂಟು. ಟ್ರೆಂಚಸ್ ಅಂದರೆ ಕಂದಕಗಳು, ತುಂಬಾ ಆಳವಾದ ಪ್ರದೇಶ. ಪ್ರಪಂಚದಲ್ಲಿ ಅತಿ ಆಳವಾದ ಪ್ರದೇಶ ಸಮುದ್ರದಲ್ಲಿ ಯಾವುದು ಅಂತ ಹೇಳಿದ್ರೆ ಟ್ರೆಂಚ್. ಫಾರ್ ಎಕ್ಸಾಂಪಲ್, ಮರಿಯಾನಾ ಟ್ರೆಂಚ್ ಅಂತ ಕರೀತಾರೆ. ಓಕೆನಾ, ಎಕ್ಸಾಂಪಲ್ ಮರಿಯಾನಾ ಟ್ರೆಂಚು. Trenches are relatively steep-sided narrow basin depressions. Okay, it was the deepest part of the ocean. ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ವಿಚ್ ಆಫ್ ದಿ ಫಾಲೋಯಿಂಗ್ ವಾಸ್ ದ ಡೀಪೆಸ್ಟ್ ಪಾರ್ಟ್ ಇನ್ ದ ಓಷನಿಕ್ ರಿಲೀಫ್ ಅಂತ ಕೇಳಿದ್ರೆ ಓಷನಿಕ್ ಡೀಪ್ ಆರ್ ಟ್ರೆಂಚಸ್. ಓಕೆ, ಕಂದಕಗಳನ್ನ ನಾವು ಡೀಪೆಸ್ಟ್ ಪಾರ್ಟ್ ಅಂತ ಕರೀತಾರೆ. ಇಟ್ ಮೇ ಬಿ ಡೀಪರ್ 3 to 5 ಕಿಲೋಮೀಟರು, ಕೆಲವು ಕಡೆ 10 ಕಿಲೋಮೀಟರ್. ಫಾರ್ ಎಕ್ಸಾಂಪಲ್ಲು, ನೀವು ಮರಿಯಾನಾ ಟ್ರೆಂಚ್ ನೋಡಿದ್ದೀರಾ, ಅದು 11 ಕಿಲೋಮೀಟರ್ಸ್. ಓಕೆ, 11 ಕಿಲೋಮೀಟರು ಆಳದಲ್ಲಿರುವಂಥದ್ದು, ಸಮುದ್ರ ಮಟ್ಟದಿಂದ 11 ಕಿಲೋಮೀಟರ್ ಆಳಕ್ಕೆ ಹೋಗುವಂಥದ್ದು. ಓಕೆ, ಆ ಒಂದು ಮರಿಯಾನಾ ಟ್ರೆಂಚನ್ನು ಉಲ್ಟಾ ಸರ್ಫೇಸ್ಗೆ, ನಾವೇನು ಓಷನಿಕ್ ಸರ್ಫೇಸ್ ಇದೆಯಲ್ಲ, ಆ ಸರ್ಫೇಸ್ಗೆ ಉಲ್ಟಾ ಹಿಂಗೆ ಇಟ್ಟರೆ ಅದು ಮೌಂಟ್ ಎವರೆಸ್ಟ್ಗಿಂತ ಎತ್ತರವಾಗಿದೆ. ಓಕೆ, ಮೌಂಟ್ ಎವರೆಸ್ಟ್ ಎಷ್ಟಿದೆ? ಅದು 8 ಕಿಲೋಮೀಟರ್ ಸಮಥಿಂಗ್ ಬರುತ್ತೆ, 8.5 ಸಮಥಿಂಗ್ ಬರುತ್ತೆ. ಬಟ್ ಮರಿಯಾನಾ ಟ್ರೆಂಚು 11 ಕಿಲೋಮೀಟರ್ ಬರುತ್ತೆ. ಓಕೆ, ಅದಕ್ಕಿಂತ ಕೂಡ 3 ಕಿಲೋಮೀಟರ್ ಎತ್ತರದಲ್ಲಿರುವಂಥದ್ದು. ಓಕೆ, ಬಟ್ ನಾವು ಎತ್ತರದ ಪ್ರದೇಶ ಅಂತ ತಗೊಳಕ್ ಹೋದಾಗ ಸಮುದ್ರ ಮಟ್ಟ ಕೌಂಟ್ ಮಾಡೋದ್ರಿಂದ ಮರಿಯಾನಾ ಟ್ರೆಂಚು ಡೀಪ್ ಅಲ್ಲಿರುವಂಥದ್ದು. ಓಕೆನಾ, ಡೀಪೆಸ್ಟ್ ಪಾರ್ಟ್ ಅಂತ ಕೇಳಿದಾಗ ಮರಿಯಾನಾ ಟ್ರೆಂಚ್. ಓಕೆ, ಅದು ಪೆಸಿಫಿಕ್ ಓಷನ್ ಅಲ್ಲಿ ಕಂಡು ಬರ್ತದೆ ಮರಿಯಾನಾ ಟ್ರೆಂಚು. ನಾವು ಟ್ರೆಂಚಸ್ ಈಸ್ ಲೈ ಅಲಾಂಗ್ ದ ಫ್ರಿಂಜಸ್ ಆಫ್ ದ ಡೀಪ್ ಸಿ ಪ್ಲೇನ್ ಅಂಡ್ ಬೇಸಿನ್ ಆಫ್ ದ ಕಾಂಟಿನೆಂಟಲ್ ಸ್ಲೋಪ್ಸ್ ಅಲಾಂಗ್ ದ ಐಲ್ಯಾಂಡ್ ಆರ್ಕ್ಸ್. ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತ ಪ್ಲೇಸಸ್ ಅನ್ನ ಕೊಟ್ಟಿರೋದು. ಜನರಲ್ ಆಗಿ ಇಲ್ಲಿ ಈ ಮರಿಯಾನಾ ಟ್ರೆಂಚು ಯಾವ ಒಂದು ಐಲ್ಯಾಂಡ್ ಅಲ್ಲಿ ಕಂಡು ಬರುತ್ತೆ ಅಂದ್ರೆ ಗಮ್ ಐಲ್ಯಾಂಡ್, GUAM. ಓಕೆ, ಗಮ್ ಐಲ್ಯಾಂಡ್ ಅಲ್ಲಿ ಕಂಡು ಬರುತ್ತೆ. ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ ನಾನು, ದ ಡೆಪ್ತ್ ವಾಸ್ ಮೋರ್ ದೆನ್ 11 ಕಿಲೋಮೀಟರ್ಸ್, 11,000 ಮೀಟರ್ಗಿಂತ ಆಳವಾಗಿ ಇರುವಂತಹದ್ದು. ಓಕೆ, ಜನರಲಿ ಈ ಏರಿಯಾಸ್ ಅಲ್ಲಿ ಏನು ಅಂತ ಹೇಳಿದ್ರೆ ಆಕ್ಟಿವ್ ವಾಲ್ಕೆನೋಸ್, ಸ್ಟ್ರಾಂಗ್ ಅರ್ಥ್ಕ್ವಿಕ್ಸ್ ಕಂಡು ಬರುವಂತಹದ್ದು ಪ್ಲೇಸಸ್ ಈ ಓಷನಿಕ್ ಟ್ರೆಂಚಸ್ ಅಲ್ಲಿ ಕಂಡು ಬರ್ತದೆ. ಆಸ್ ಫಾರ್ ಮೆನಿ ನಾವು ಪ್ರೆಸೆಂಟ್ ಹೈಯೆಸ್ಟ್ ಓಷನಿಕ್ ಡೀಪ್ಸು ಯಾವ ಸಮುದ್ರದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಪೆಸಿಫಿಕ್ ಓಷನ್ನು. ಓಕೆ, ಟೋಟಲ್ಲು ಇಲ್ಲಿವರೆಗೂ ಕೂಡ ಓಷನಿಕ್ ಟ್ರೆಂಚಸ್ಸು 57 ಇದ್ದಾವೆ. ಓಕೆನಾ, ಓಷನಿಕ್ ಟ್ರೆಂಚು 57 ಇದ್ದಾವೆ. ಅದರಲ್ಲಿ 32 ಬಂದು ಪೆಸಿಫಿಕ್ ಓಷನ್ನು, 19 ಅಟ್ಲಾಂಟಿಕ್ ಓಷನ್ನು, ಇಂಡಿಯನ್ ಓಷನಲ್ಲಿ 6 ಇದ್ದಾವೆ. ನಿಮಗೇನಾದರೂ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಓಷನಿಕ್ ಟ್ರೆಂಚಸ್ ಅಲ್ಲಿ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಆರ್ಡರ್ನಲ್ಲಿ ಕೊಟ್ಟರೆ, ಫಸ್ಟ್ ಒನ್ ಯಾವುದು? ಪೆಸಿಫಿಕ್ ಓಷನ್ ಗ್ರೇಟರ್ ದೆನ್ ಅಟ್ಲಾಂಟಿಕ್ ಓಷನ್ ಗ್ರೇಟರ್ ದೆನ್ ಇಂಡಿಯನ್ ಓಷನ್. ಇಂಡಿಯನ್ ಓಷನಲ್ಲಿ ಕಡಿಮೆ ಇರೋದು 6 ಇದ್ದಾವೆ. ಓಕೆನಾ, ವೈಲ್ ಅಟ್ಲಾಂಟಿಕ್ ಓಷನಲ್ಲಿ 19 ಇದ್ದಾವೆ. ಆಮೇಲೆ ಪೆಸಿಫಿಕ್ ಓಷನಲ್ಲಿ 32 ಇದ್ದಾವೆ. ಟೋಟಲ್ ಇಲ್ಲಿವರೆಗೂ ಕೂಡ ನಾನು ಅಧ್ಯಯನ ಮಾಡಿರೋದ್ರಲ್ಲಿ 57 ಇದ್ದಾವೆ. ಓಕೆ, ಡೀಪ್ ಸಿ ಓಷನ್ಸು. ನಾವು ಇದು ಜಸ್ಟ್ ಓಷನಿಕ್
ರಿಲೀಫ್ ಬಗ್ಗೆ ಟಾಪಿಕ್ಕು ಇದು ಕವರ್ ಆಗಿರುವಂಥದ್ದು. ಈಗ ನಾವು ಓಷನಿಕ್ ವೇವ್ಸ್ ಮತ್ತು ಮೂಮೆಂಟ್ಸ್, ಸಮುದ್ರದ ಅಲೆಗಳು ಯಾವ ಥರ ಉಂಟಾಗುತ್ತೆ, ಅದು ಯಾವ ಡೈರೆಕ್ಷನ್ಸಲ್ಲಿ ಮೂವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಪ್ರೆಷರ್ ಗ್ರೇಡಿಯಂಟ್ ಓದಿದಾಗ ನಾವು ಆರಿಜಾಂಟಲ್ ಪ್ರೆಷರು ಮತ್ತು ವರ್ಟಿಕಲ್ ಪ್ರೆಷರ್ ನಾವು ಅದರ ಬಗ್ಗೆ ಅಧ್ಯಯನ ಮಾಡಿದ್ರೆ ಸೇಮ್ ಅದೇ ಥರ ಈಗ ಓಷನಿಕ್ ವೇವ್ಸನ್ನು ನಾವು ಗಮನಿಸಿದಾಗ 2 ಥರ ಓಷನಿಕ್ ವೇವ್ಸು ಮೂವ್ಮೆಂಟ್ ಆಗುತ್ತೆ. ಆರಿಜಾಂಟಲ್ ಒಂದು ಅಸೈನ್ಮೆಂಟ್ ಕೊಡ್ತೀನಿ, ಏನು ಅಂತ ಹೇಳಿದ್ರೆ ನೀವು ಇದು ಡಿಫ್ರೆನ್ಸನ್ನು ನೋಡ್ಕೊಳ್ಳಿ. ಟೈಡ್ಗೆ, ಕರೆಂಟ್ಗೆ, ವಿಂಡ್ಗೆ, ವೇವ್, ಓಕೆನಾ, ಇವುಗಳಿಗೆ ವ್ಯತ್ಯಾಸ ತಿಳ್ಕೋಬೇಕು. ಇದು ಬೇಸಿಕ್ ಡಿಫ್ರೆನ್ಸ್. ಓಕೆ, ಬೇಸಿಕ್ ಡಿಫ್ರೆನ್ಸು ಒಂದ್ಸರಿ ನೋಡಿ. ಟೈಡ್ಗೆ, ಕರೆಂಟ್ಗೆ, ವಿಂಡ್ಗೆ, ವೇವ್ಗೆ ಏನು ವ್ಯತ್ಯಾಸ ಇದೆ ಅಂತ ಹೇಳ್ಬಿಟ್ಟು ಹೇಳಿದರೆ ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಗೊತ್ತಾ, ನೀವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಟಾಪಿಕ್ಸು ಬೇಗ ಕ್ಲಾರಿಫಿಕೇಶನ್ ಸಿಗುತ್ತೆ, ಕಾನ್ಸೆಪ್ಟು ಕ್ಲಾರಿಟಿ ಬರುತ್ತೆ. ಓಕೆನಾ, ನಾವು ಮೂವ್ ಟು ದ ಓಷನಿಕ್ waves. Okay, oceanic waves ಅಲ್ಲಿ oceanic water has been classified into 2 types based on their direction. ಅವುಗಳ ಒಂದು ಚಲನವಲನಗಳ ಆಧಾರದ ಮೇಲೆ ಸಮುದ್ರದ ಅಲೆಗಳನ್ನ 2 ವಿಧಗಳಾಗಿ ವಿಂಗಡಿಸಲಾಗಿದೆ. ಅದು ಯಾವುದು ಅಂದ್ರೆ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್. ಸ್ಟ್ರೈಟ್ ಆಗಿ ಮೂವ್ಮೆಂಟ್ ಆದ್ರೆ ಹಾರಿಜಾಂಟಲ್, ವರ್ಟಿಕಲ್ ಅಂದ್ರೆ ಆಪೋಸಿಟ್ ಆಗಿ ಡೈರೆಕ್ಷನ್ ಟು ದ ಪ್ರೊಪಗೇಷನ್, ಪರ್ಪೆಂಡಿಕ್ಯುಲರ್ ಆಗಿ ಓಷನ್ ಕಡೆ ಮೂವ್ಮೆಂಟ್ ಆದ್ರೆ ಅದನ್ನ ವರ್ಟಿಕಲ್ ಅಂತ ಕರೀತಾರೆ. ಓಕೆ, ಇಲ್ಲಿ ಹಾರಿಜಾಂಟಲ್ ಅಂದ್ರೆ ಯಾವ್ದು ಬರುತ್ತೆ, ಹಾರಿಜಾಂಟಲ್ ಆಗಿ ಮೂವ್ಮೆಂಟ್ ಆದ್ರೆ ಆ ಓಷನಿಕ್ ಕರೆಂಟ್ಸ್ ಅನ್ನ ಯಾವ ತರ ಕ್ಲಾಸಿಫಿಕೇಶನ್ ಮಾಡ್ತಾರೆ ಅಂತ ಹೇಳಿದ್ರೆ ವೇವ್ಸ್ ಅಂತ ಕರೀತಾರೆ ಅಥವಾ ಕರೆಂಟ್ಸ್ ಅಂತ ಕರೀತಾರೆ. ವೇವ್ಸ್ ಮತ್ತೆ ಕರೆಂಟ್ಸ್ ಹಾರಿಜಾಂಟಲ್ ಮೂವ್ಮೆಂಟ್ಸ್ ಆಫ್ ಓಷನಿಕ್ ವಾಟರ್. ಅಂಡ್ ವರ್ಟಿಕಲ್ ಮೂವ್ಮೆಂಟ್ಸ್ ಆಫ್ ಓಷನಿಕ್ ವಾಟರ್ ಯಾವ್ದು ಬರುತ್ತೆ ಅಂದ್ರೆ ಟೈಡ್ಸ್ ಮತ್ತೆ ಅಪ್ಪಿಲ್ಲಿಂಗ್ ಅಂದ್ರೆ ಸಮುದ್ರದ ಆಳದಿಂದ ಮೇಲಕ್ಕೆ ಬರೋದು ನೀರು. ಯಾಕೆ ಮೇಲಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಮೇಲೆ ನೀರು ಕಾದಾಗ ಬಿಕಾಸ್ ಆಫ್ ಸನ್ ಟೆಂಪ್ರೇಚರ್ ಜಾಸ್ತಿ ಆದಾಗ ಮೇಲೆ ಸಮುದ್ರ ನೀರು ಕಾದಾಗ ತೂಕ ಕಮ್ಮಿ ಆಗುತ್ತೆ, ಅದು ಒಳಗಡೆ ಇರುವಂಥ ಬಿಸಿ ನೀರು ಮೇಲೆ ಬರುತ್ತೆ. ಮತ್ತೆ ನೈಟ್ ಟೈಮು ಅಥವಾ ಕೋಲ್ಡ್ ಏರಿಯಾಸಲ್ಲಿ ಪೋಲಾರ್ ಏರಿಯಾಸ್ ಅಂದರೆ ಶೀತ ವಾತಾವರಣದಲ್ಲಿರುವಂಥ ಪ್ರದೇಶಗಳು ಪೋಲಾರ್ ಏರಿಯಾಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀರಿನ ತೂಕ ಜಾಸ್ತಿ ಆದಾಗ, ದಟ್ ವಾಸ್ ಆಟಮ್ಸು ಟೆಂಪ್ರೇಚರ್ ಕಡಿಮೆ ಇರೋದ್ರಿಂದ ತೂಕ ಜಾಸ್ತಿ ಆದಾಗ ಸಿಂಕ್ ಆಗುತ್ತೆ ನೀರಲ್ಲಿ, ಸಮುದ್ರದಲ್ಲಿ ಆ ನೀರು ಸಿಂಕ್ ಆಗುತ್ತೆ. ಈ ಕಡೆ ಈಕ್ವೇಟರಲ್ಲಿ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಮೇಲೆ ಬರುತ್ತೆ, ಈ ಥರ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಈಕ್ವೇಟರಿಂದ ಪೋಲಾರ್ಗೆ, ಪೋಲಾರಿಂದ ಈಕ್ವೇಟರ್ ಕಡೆಗೆ ನೀರು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಇದನ್ನ ನಾವು ಅಪ್ಪಿಲ್ಲಿಂಗು ಅಥವಾ ಅಪ್ಪಿಲ್ಲಿಂಗ್ ಅಂದರೆ ಜನರಲ್ ಏನು ಇಲ್ಲ, ಭೂಮಿ ಸಮುದ್ರದ ಆಳದಿಂದ ಮೇಲಕ್ಕೆ ಬರೋದು ನೀರು ಅಷ್ಟೇ ಅಪ್ಪಿಲ್ಲಿಂಗು. ಟೈಟ್ಸ್ ಅಂತ ಹೇಳಂದ್ರೆ ಟೈಟ್ಸ್ ಮತ್ತೆ ಅಪ್ಪಿಲ್ಲಿಂಗ್ ಇದು ನೋಡೋಣ, ಮುಂದೆ ಹೋಗ್ತಾ ನೋಡೋಣ. ಇಲ್ಲಿ ಏನಕ್ಕೆ ಈ ಟಾಪಿಕ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ ವಿಚ್ ಆಫ್ ದಿ ಫಾಲೋಯಿಂಗ್ ವಾಸ್ ದ ಹಾರಿಜಾಂಟಲ್ ಮೂವ್ಮೆಂಟ್ಸ್ ಅಂತ ಕೇಳ್ತಾರೆ. ಕೆಳಗಿನವುಗಳಲ್ಲಿ ಯಾವ್ದು ಓಷನಿಕ್ ವಾಟರ್ ಹಾರಿಜಾಂಟಲ್ ಮೂವ್ಮೆಂಟ್ಗೆ ಎಕ್ಸಾಂಪಲ್ ಅಂತ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ವೇವ್ಸ್ 1, 2ನೇದು ಕರೆಂಟು, 3ನೇದು ಟೈಡು, 4ನೇದು ಅಪ್ಪಿಲ್ಲಿಂಗ್ ಅಂತ ಕೊಟ್ಟಿರ್ತಾರೆ. ಚಾಯ್ಸ್ ಎ ಅಂತ ಬಂದ್ಬಿಟ್ಟು 1 ಮತ್ತು 2, ಬಿ 2 ಮತ್ತು 3, ಸಿ 3 ಮತ್ತು 4, ಡಿ 1 ಮತ್ತು 4. ಓಕೆ, ಇದರಲ್ಲಿ 1 ಮತ್ತು 2 ಬಂದ್ಬಿಟ್ಟು ಹಾರಿಜಾಂಟಲ್ ಮೂವ್ಮೆಂಟ್ಗೆ ಬೆಸ್ಟ್ ಎಕ್ಸಾಂಪಲ್ ಆಫ್ ಓಷನಿಕ್ ವಾಟರಲ್ಲಿ ಹಾರಿಜಾಂಟಲ್ ಮೂವ್ಮೆಂಟ್ಗೆ ಬೆಸ್ಟ್ ಎಕ್ಸಾಂಪಲ್. ಓಕೆ, ವೇವ್ಸ್ ಮತ್ತು ಕರೆಂಟ್ಸ್ ಹಾರಿಜಾಂಟಲ್ ಆಗಿ ಮೂವ್ ಆಗೋ ವಾಟರು, ವರ್ಟಿಕಲ್ ಆಗಿ ಬಂದಾಗ ಟೈಡ್ ಮತ್ತು ಅಪ್ವಿಲ್ಲಿಂಗ್. ಓಕೆನಾ, ನಾವು ಈಗ ವೇವ್ಸ್ ಅಂದರೆ ಏನು, ಓಷನಿಕ್ ವೇವ್ಸ್ ಅಂದರೆ ಏನು, ವೇವ್ ಜನರಲ್ ಆಗಿ ವೇವ್ ಟರ್ಮಿನಾಲಜೀಸು ದ ರಿದಮಿಕ್ ಮೂವ್ಮೆಂಟ್ ಆಫ್ ದಟ್ ಕ್ಯಾರೀಸ್ ಎನರ್ಜಿ ಥ್ರೂ ಎ ಮ್ಯಾಟರ್ ಆರ್ ಸ್ಪೇಸ್. ಇದನ್ನು ನಾವು ಸಿಂಪಲ್ ಆಗಿ ಏನಂತ ಕರಿತೀರಿ, ವೇವ್ ಅಂತ ಕರಿತೀರಿ. ಓಷನಿಕ್ ವೇವ್ಸ್ ಆರ್ ಅಂಡುಲೇಟರಿ ಮೋಷನ್ ಆಫ್ ಎ ವಾಟರ್ ಸರ್ಫೇಸ್. ಓಕೆ, waves are kind of horizontal movement of ocean. They are actually the energy, not the water as such, which moves across the oceanic surface. ಇದೆಲ್ಲ ಕಾನ್ಸೆಪ್ಟ್ ಅನ್ನು ಸ್ವಲ್ಪ ಬೇಸಿಕ್ಸ್ ಗೊತ್ತಿರಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಜಸ್ಟ್ ನಿಮ್ಗೆ ಏನು ಅಂತ ಹೇಳಿದ್ರೆ ವೇವ್ ಅಲ್ಲಿ 2 ಮೇಜರ್ ಪಾರ್ಟ್ಸ್ ಬರುತ್ತೆ. ಒಂದು ರೈಸ್ಡ್ ಪಾರ್ಟ್ಗೆ ನಾವೇನಂತ ಕರಿತೀರಿ ಅಂದರೆ ಕ್ರಸ್ಟ್ ಅಂತ ಕರಿತೀರಿ, ಲೋಯೆಸ್ಟ್ ಪಾರ್ಟ್ಗೆ ಟಫ್ ಅಂತ ಕರಿತೀರಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈ ಥರ ವೇವ್ ಈ ಥರ ಮೂವ್ಮೆಂಟ್ ಆಗ್ತಾ ಇದೆ, ಅಲೆಗಳು ಸಮುದ್ರದ ಅಲೆಗಳು ಈ ಥರ ಮೂವ್ಮೆಂಟ್ ಆಗ್ತಾ ಇದೆ. ಈ ರೈಸ್ ಆಗಿರೋ ಪಾರ್ಟ್ಗೆ ಓಕೆ ಒಬ್ಬೊಬ್ಬ ನೀರು ಹಿಂಗೆ ಮೇಲೆ ಬರುತ್ತಲ್ಲ, ಮೇಲೆ ಬರೋ ಪಾರ್ಟ್ಗೆ ನಾವು ಕ್ರಸ್ಟ್ ಅಂತ ಕರಿತೀರಿ. ಅದು ಕೆಳಗಡೆ ಹೋಗುತ್ತಲ್ಲ, ಸೊ ಆ ಒಂದು ಕೆಳಗಡೆ ಪಾರ್ಟ್ಗೆ ನಾವಂತ ಏನಂತ ಕರಿತೀರಿ, ಟ್ರಫ್ ಅಂತ ಕರಿತೀರಿ. ಈ ಎತ್ತರದ 2 ಭಾಗಗಳು ಓಕೆನಾ, ಈ ಒಂದು ಕ್ರಸ್ಟಿಂದ ಇನ್ನೊಂದು ಕ್ರಸ್ಟ್ಗೆ ನಾವೇನಂತ ಕರಿತೀರಿ, ವೇವ್ ಲೆಂತ್ ಅಂತ ಕರಿತೀವಿ. ಓಕೆನಾ, ವೇವ್ ಲೆಂತು. ಓಕೆ, ವೇವ್ ಹೈಟ್ ಎಲ್ಲಿಂದ ಅಂತ ಹೇಳಿದ್ರೆ ಈ ಕೆಳ ಒಂದು ಇದರಿಂದ ಅಲೆಗಳಿಂದ ಹಿಡಿದು ಮೇಲಕ್ಕೆ ಎಲ್ಲಿವರೆಗೂ ನೀರು ಹರಿಯುತ್ತೆ, ಮೇಲೆ ಹಾರಿಜಾಂಟಲ್ ಆಗಿ ಎಲ್ಲಿಗೆ ಮೂವ್ಮೆಂಟ್ ಆಗಿರುತ್ತೋ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿಗೆ ಲಾಸ್ಟು ಲೋ ಲೆವೆಲ್ ಆಫ್ ವಾಟರ್ ಮೂವ್ಮೆಂಟು, ಇಲ್ಲಿಂದ ಇಲ್ಲಿಗೆ ನಾವೇನಂತ ಕರಿತೀರಿ, ಇದನ್ನ ವೇವ್ ಹೈಟ್ ಅಂತ ಕರಿತೀವಿ. ಓಕೆ, ಅಲೆಯ ಒಂದು
ಹೈಟು ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡೋದು. ಓಕೆ, ಇದನ್ನು ಇನ್ನೂ ಸಿಂಪಲ್ಲಾಗಿ ನೋಡಬೇಕಾದ್ರೆ ಇದು ನೋಡಿ, ಫಾರ್ ಎಕ್ಸಾಂಪಲ್ ಎ ಇಂದ ಬಿ ವರೆಗೆ, ಅಂದರೆ ಈ ಒಂದು ಕ್ರಸ್ಟಿಂದ ಕ್ರಸ್ಟ್ಗೆ ಏನಂತ ಕರಿತೀರಿ, ವೇವ್ ಲೆಂತ್ ಅಂತ ಕರಿತೀರಿ. ಟ್ರಫಿಂದ ಈ ಒಂದು ಎಕ್ಸಾಕ್ಟಾಗಿ ಈ ಪಾಯಿಂಟ್ಗೆ ನಾವೇನಂತ ಕರಿತೀರಿ ಅಂದರೆ ದಿಸ್ ವಾಸ್ ದ ಲೋಯೆಸ್ಟ್ ಪಾಯಿಂಟ್, ದಿಸ್ ವಾಸ್ ದ ಹೈಯೆಸ್ಟ್ ಪಾಯಿಂಟ್ ಆ್ಯಂಡ್ ಲೋಯೆಸ್ಟ್ ಪಾಯಿಂಟ್ ಆಫ್ ದ ವೇವ್ ಎಲ್ಲಿಗೆ ಮೂಮೆಂಟ್ ಆಗಿದೆ. ಸೊ ಅದಕ್ಕೆ ನಾವು ಏನಂತ ಕರಿತೀರಿ, ದಿಸ್ ವಾಸ್ ವೇವ್ ಹೈಟ್ ಅಂತ ಕರಿತೀರಿ. ವೇವ್ ಪೀರಿಯಡ್ ಅಂತ ಹೇಳಿದ್ರೆ ವಾಟರು ಫ್ರಮ್ ಎ ಪಾಯಿಂಟಿಂದ ಬಿ ಪಾಯಿಂಟ್ಗೆ ಮೂಮೆಂಟ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅದನ್ನು ವೇವ್ ಪೀರಿಯಡ್ ಅಂತ ಕರಿತೀರಿ. ಆ್ಯಂಡ್ ನಂಬರ್ ಆಫ್ ಸೈಕಲ್, ಎಷ್ಟು ರೊಟೇಷನ್ಸ್ ಆಗಿದೆ, ಒಂದು ಸಲ ಹೋಗಿದೆ, 2 ಸಲ ಹೋಗಿದೆಯಾ ಅನ್ನೋದಕ್ಕೆ ವೇವ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ನಂಬರ್ ಆಫ್ ವೇವ್ ಕ್ರೆಸ್ಟ್ ಪಾಸಿಂಗ್ ಪಾಯಿಂಟ್ ಎ ಇನ್ ಈಚ್ ಸೆಕೆಂಡ್, ಪ್ರತಿ ಸೆಕೆಂಡ್ಗೆ ಎಷ್ಟು ಸಲ ಮೂವ್ಮೆಂಟ್ ಆಗಿದೆ ಅನ್ನೋದಕ್ಕೆ ನಾವು ವೇವ್ ಫ್ರೀಕ್ವೆನ್ಸಿ ಅಂತ ಕರಿತೀರಿ. ಓಕೆನಾ. ನೆಕ್ಸ್ಟ್ ಒನ್ ಟೈಡ್ಸ್ ಇದೆ. ಓಕೆನಾ. ಟೈಡ್ಸನ್ನು ನಾಳೆ ನೆಕ್ಸ್ಟ್ ಕ್ಲಾಸಲ್ಲಿ ಒಂದು ಟೈಡ್ಸ್ ಟಾಪಿಕನ್ನು ಕವರ್ ಮಾಡ್ತೀನಿ. ಟೈಡ್ಸು ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಟೈಡ್ಸ್ ಬರುತ್ತೆ, ಸ್ಪ್ರಿಂಗ್ ಟೈಡ್ಸು ಮತ್ತು ನೀಪ್ ಟೈಡ್ಸ್ ಬರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಒನ್ ಓಷನಿಕ್ ಕರೆಂಟ್ಸ್ ಇದ್ದಾವೆ. ಓಕೆ, ಟೈಪ್ಸ್ ಆಫ್ ಓಷನಿಕ್ ಕರೆಂಟ್ಸು. ಓಕೆ, ದೆನ್ ಆಫ್ಟರ್ ದಟ್ ಒನ್ ಎಲ್ಲಿನೋ ಟಾಪಿಕ್ ಬರುತ್ತೆ. ಓಕೆ, ಎಲ್ಲಿನೋ ಟಾಪಿಕ್ಕು. ದೆನ್ ಆಫ್ಟರ್ ದಟ್ ಒನ್ ಹ್ಯೂಮನ್ ಜಿಯೋಗ್ರಫಿಯಲ್ಲಿ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ಸ್ ಇದ್ದಾವೆ. ಡೆಮೋಗ್ರಫಿ ಅಂದರೆ ಏನು, ಕೆಲವೊಂದು ಥಿಯರೀಸ್ ಇದ್ದಾವೆ, ಪಾಪ್ಯುಲೇಷನ್ ಥಿಯರಿ ಇದ್ದಾವೆ. ಸೊ ಅದೆಲ್ಲ ಕೂಡ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕವರ್ ಮಾಡ್ಕೊಳ್ಳೋಣ. ಓಕೆನಾ. ಥ್ಯಾಂಕ್ ಯು. ಲಾಸ್ಟ್ ಕ್ಲಾಸಲ್ಲಿ ನಾವು ಓಷನಿಕ್ ರಿಲೀಫ್ ಬಗ್ಗೆ ನೋಡಿದ್ರೆ ಅಲ್ಲಿ ಇಂಪಾರ್ಟೆಂಟು ಟಾಪಿಕ್ಸ್ ದಟ್ ವಾಸ್ ಏನೇನು ಕವರ್ ಆಗುತ್ತೆ ಅಂತ ಹೇಳಿದ್ರೆ, ಓಷನಿಕ್ ಕಾಂಟಿನೆಂಟಲ್ ಶೆಲ್ಫ್ ಅಂದರೆ ಏನು, ಫಸ್ಟ್ ಒನ್ನು ಕಾಂಟಿನೆಂಟಲ್ ಶೆಲ್ಫ್, ನೆಕ್ಸ್ಟು ಕಾಂಟಿನೆಂಟಲ್ ಸ್ಲೋಪ್. ಕಾಂಟಿನೆಂಟಲ್ ಶೆಲ್ಫ್ ನೋಡಿದಾಗ ನಾವಲ್ಲಿ ಎಕನಾಮಿಕಲ್ ಇಂಪಾರ್ಟೆನ್ಸ್ ಏನೇನು ಬರುತ್ತೆ, ಮತ್ತು ಡೆಪ್ತ್ ಎಷ್ಟಿರುತ್ತೆ, ವಿಡ್ತು. ಓಕೆ, ಇದ್ರ ಬಗ್ಗೆ ನೋಡಿದ್ರೆ ಸೆಕೆಂಡ್ ಥಿಂಗು ಕಾಂಟಿನೆಂಟಲ್ ಸ್ಲೋಪ್, ಥರ್ಡ್ ಒನ್ ಕಾಂಟಿನೆಂಟಲ್ ರೈಸ್. ಓಕೆ, ಫೋರ್ತ್ ಒನ್ ಅಬ್ಸಿಸಲ್ ಪ್ಲೇನ್, ಫಿಫ್ತ್ ಒನ್ ಟ್ರೆಂಚಸ್. ಓಕೆ, ಕಂದಕಗಳು ಅಂತ ಕರೀತಾರೆ. ಇದನ್ನು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಯಾವ ಥರ ಕೇಳ್ಬೋದು ಅಂತ ಹೇಳಿದ್ರೆ, ಪ್ರಿಲಿಮಿನರಿ ಆಸ್ಪೆಕ್ಟಲ್ಲಿ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಫ್ರಮ್ ಸರ್ಫೇಸ್ ಆಫ್ ಅರ್ತಿಂದ, ಓಷನಿಕ್ ಸರ್ಫೇಸಿಂದ ಹಿಡಿದು ಡೆಪ್ತ್ ಹೋದಾಗ ಯಾವುದು ಫಸ್ಟ್ ಸೆಕೆಂಡ್ ಅಂತ ಹೇಳಿ ಕೇಳ್ತಾರೆ. ಇಟ್ ವಾಸ್ ಕ್ರೋನಾಲಜಿಕಲ್ ಆರ್ಡರ್, ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್. ಸೆಕೆಂಡ್ ಥಿಂಗು ವಿಚ್ ವಾಸ್ ದ ಡೀಪೆಸ್ಟ್ ಪಾರ್ಟ್ ಅಂತ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಟ್ರೆಂಚಸ್ ವಾಸ್ ದ ಡೀಪೆಸ್ಟ್ ಪಾರ್ಟ್ ಇನ್ ದ ಓಷನ್. ಆ್ಯಂಡ್ ಓಷನಿಕ್ ರಿಲೀಫಲ್ಲಿ ಇಂಪಾರ್ಟೆಂಟ್ ಅಂತ ಬಂದಾಗ ದಟ್ ವಾಸ್ ಅಬ್ಸಿಸಲ್ ಪ್ಲೇನ್ ಇದೆಯಲ್ಲ, ದಟ್ ವಾಸ್ ಫ್ಲಾಟೆಸ್ಟ್ ಆ್ಯಂಡ್ ಸ್ಮೂತೆಸ್ಟ್ ರೀಜನ್ ಇನ್ ಓಷನಿಕ್ ರಿಲೀಫ್ ಅಂತ ಬರುತ್ತೆ. ಸೊ ಅದೊಂದನ್ನು ನೋಡ್ಕೊಳ್ಳಿ. ಇವೆಲ್ಲ ಕೂಡ ನಾನು ಪ್ರಿಲಿಮ್ಸ್ ಆಸ್ಪೆಕ್ಟಲ್ಲಿ ತುಂಬ ಇಂಪಾರ್ಟೆಂಟು. ನಾವು ಅದಾದಮೇಲೆ ನಾವು ಎಸ್ಟರ್ಡೇ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಮೂಮೆಂಟ್ಸ್ ಆಫ್ ಕರೆಂಟ್ಸ್ ಬಗ್ಗೆ ನೋಡಿದ್ರೆ, ಅದರಲ್ಲಿ ವೇವ್ಸ್ ಅಂದರೆ ಏನು, ವಿಂಡ್ಸ್ ಅಂದರೆ ಏನು, ವಿಂಡ್ಸು, ವೇವ್ಸು, ಟೈಡ್ಸು, ಕರೆಂಟ್ಸು ಎಸ್ಟರ್ಡೇ ನಾನು ಹೇಳಿದ್ದೆ. ನೀವು ಒಂದ್ಸರಿ ಡಿಫ್ರೆನ್ಸ್ ನೋಡಿ ಏನೇನು ಬರುತ್ತೆ ಪ್ರತಿಯೊಂದಕ್ಕೂ. ವೇವ್ ಅಂದರೆ ಏನು, ವಿಂಡ್ ಅಂದರೆ ಎಲ್ಲಿ ನಾವು ಯೂಸ್ ಮಾಡ್ತೀವಿ, ಟೈಡ್ಸ್ ಅಂದರೆ ಎಲ್ಲಿ ಯೂಸ್ ಮಾಡ್ತೀವಿ, ಕರೆಂಟ್ಸ್ ಅಂದರೆ ಏನು, ಹಾರಿಜಾಂಟಲ್ ಮೂಮೆಂಟ್ ಯಾವುದು, ವರ್ಟಿಕಲ್ ಮೂಮೆಂಟ್ ಯಾವುದು. ಓಕೆನಾ. ಎಸ್ಟರ್ಡೇ ಕ್ಲಾಸಲ್ಲಿ ಹೇಳಿದ್ದೀನಿ, ಒಂದ್ಸರಿ ಇದ್ರ ಬಗ್ಗೆ ರಿವೈಸ್ ಮಾಡ್ಕೊಳ್ಳಿ. ಓಕೆ, ನಾವು ಟುಡೇ ಕ್ಲಾಸಲ್ಲಿ, ಇವತ್ತಿನ ಕ್ಲಾಸಲ್ಲಿ ಟೈಡ್ಸ್ ಬಗ್ಗೆ. ಟೈಡ್ಸ್ ಅಂದರೆ ಅಲೆಗಳು. ಫಸ್ಟ್ ಥಿಂಗ್ ಡೆಫಿನೇಷನ್, ಟೈಡ್ಸ್ ಆರ್ ದ ರೈಸ್ ಆ್ಯಂಡ್ ಫಾಲ್ ಇನ್ ಸೀ ಲೆವೆಲ್ ಬ್ರಾಟ್ ಬೈ ಗ್ರಾವಿಟೇಷನಲ್ ಪುಲ್ ಆನ್ ಸನ್ ಆ್ಯಂಡ್ ಮೂನ್. ಓಕೆನಾ. ಸೂರ್ಯ ಮತ್ತು ಚಂದ್ರರ ಗುರುತ್ವಾಕರ್ಷಣ ಬಲದಿಂದ ಸಮುದ್ರದ ಅಲೆಗಳು ಏರಿಳಿತ ಆಗುತ್ತೆ. ಸೊ ಅದಕ್ಕೆ ನಾವು ಟೈಡ್ಸ್ ಅಂತ ಕರಿತೀವಿ. ಓಕೆನಾ. ಸೂರ್ಯನ ಒಂದು ಗುರುತ್ವಾಕರ್ಷಣ ಬಲದಿಂದ. ಓಕೆನಾ. ಇದು ಬಿಟ್ಟು ಯಾವುದ್ಯಾವುದು ಮೇಜರ್ ರೋಲ್ ಅಪ್ಲೈ ಆಗುತ್ತೆ ಅಂದರೆ ಸೆಂಟ್ರಿಫ್ಯೂಗಲ್ ಮತ್ತು ಸೆಂಟ್ರಿಪಿಟಲ್ ಫೋರ್ಸ್ ಆಫ್ ದ ಅರ್ತ್ ಆ್ಯಂಡ್ ಮೂನ್. ದ್ಯಾಟ್ಸ್ ಎ ಮೇಜರ್ ರೋಲ್. ಚಂದ್ರ ಮತ್ತು ಭೂಮಿಯ ನಡುವೆ ಒಂದು ಸೆಂಟ್ರಿಫ್ಯೂಗಲ್ ಮತ್ತು ಸೆಂಟ್ರಿಪಿಟಲ್ ಫೋರ್ಸ್, ಇದು ಕೂಡ ವೆರಿ ಇಂಪಾರ್ಟೆಂಟ್ ಫಾರ್ ದ ಫಾರ್ಮೇಷನ್ ಆಫ್ ಟೈಡ್ಸ್. ಅಲೆಗಳ ಒಂದು ಜನರೇಟ್ ಆಗೋದಕ್ಕೆ ಇವು ಒಂದು ಕಾರಣ ಆಗ್ತವೆ. ಆ್ಯಂಡ್ ಟೈಡ್ಸ್ ಆರ್ ಕ್ಯಾಟಗರೈಸ್ಡ್ ಆಸ್ ಐದರ್ high or low depending on the size and position of the sun and moon. Okay, these are all concepts ನೋಡ್ಕೊಳ್ಳಿ ಬೇಸಿಕ್ಸ್ ಪ್ರಿಲಿಮ್ಸ್ ಆಸ್ಪೆಕ್ಟ್ ಅಲ್ಲಿ. ಸೊ ಗ್ರಾವಿಟೇಷನಲ್ ಪುಲ್, ದಿಸ್ ವರ್ಡ್ ಇಂಪಾರ್ಟೆಂಟ್. ಎರಡನೇದು ಸೆಂಟ್ರಿಫಿಗಲ್ ಮತ್ತು ಸೆಂಟ್ರಿಫ್ಯೂಟಲ್ ಫೋರ್ಸ್. ಓಕೆನಾ. ಸೊ ಇಲ್ಲಿ ಟೈಡ್ಸ್ ಅಂತ ಬಂದಾಗ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಅಲೆಗಳನ್ನು 2 ರೀತಿಯಲ್ಲಿ ಡಿವೈಡ್ ಮಾಡ್ತಾರೆ. ಒಂದು ಸ್ಪ್ರಿಂಗ್ ಟೈಡ್, ಇನ್ನೊಂದು ನೀಪ್ ಟೈಡ್ ಅಂತ ಕರೀತಾರೆ. ಸೂರ್ಯ ಮತ್ತು ಚಂದ್ರ, ಭೂಮಿ, ಓಕೆ,
ಇವು ಮೂರು ಕೂಡ ಸ್ಟ್ರೈಟ್ ಲೈನಲ್ಲಿ ಇದ್ರೆ ಅದನ್ನು ನಾವು ಸ್ಪ್ರಿಂಗ್ ಟೈಡ್ ಅಂತ ಕರಿತೀವಿ. ಓಕೆನಾ, ಸ್ಪ್ರಿಂಗ್ ಟೈಡ್ ಜ್ಞಾಪಕ ಇಟ್ಕೊಳ್ಳಿ. ಸೂರ್ಯ, ಚಂದ್ರ ಮತ್ತೆ ಭೂಮಿ. ಸಿ, ಇನ್ ಬಿಟ್ವೀನ್ ಸೂರ್ಯ ಮತ್ತೆ ಭೂಮಿಯ ನಡುವೆ ಚಂದ್ರನು ಬಂದಾಗ ನ್ಯೂ ಮೂನ್ ಅಂತ ಕರೀತಾರೆ. ನಾವು ಜನರಲ್ ಆಗಿ ಅಮಾವಾಸ್ಯೆ ಟರ್ಮ್ ಅನ್ನ ಬಳಸ್ತೀವಿ, ಅಮಾವಾಸ್ಯೆ ಅಂತ ಕರೀತಾರೆ. ಅಮಾವಾಸ್ಯೆ ಅಂತ ಹೇಳಿದ್ರೆ ನ್ಯೂ ಮೂನ್ ಯಾವಾಗ ಬರುತ್ತೆ? ಸನ್ ಮತ್ತೆ ಭೂಮಿ ಅರ್ತ್ ಮಧ್ಯೆ ಬಂದಾಗ ಮೂನು, ನ್ಯೂ ಮೂನ್ ಕ್ರಿಯೇಟ್ ಆಗುತ್ತೆ. ಆ ಟೈಮಲ್ಲಿ ಕೂಡ ಅಷ್ಟೇ ಟೈಡ್ಸು ತುಂಬ ಎತ್ತರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಯಾಕೆ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದೆ, ಸೂರ್ಯ ಮತ್ತೆ ಚಂದ್ರನ ಗುರುತ್ವಾಕರ್ಷಣ ಬಲದಿಂದ ಸಮುದ್ರದ ಮಟ್ಟದ ನೀರು ಸ್ವಲ್ಪ ಏರಿಳಿತ ಉಂಟಾಗುತ್ತೆ. ಸೊ ಆ ಕಾರಣಕ್ಕೆ ನೀರಿನ ಮಟ್ಟ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೆಕೆಂಡ್ ಥಿಂಗ್, ಫುಲ್ ಮೂನ್ ಅಂದರೆ ಪೌರ್ಣಮಿ ಅಂತ ಕರೀತಾರೆ. ಓಕೆ, ಪೌರ್ಣಮಿ. ಪೌರ್ಣಮಿ ಯಾವಾಗ ಅಂತ ಹೇಳಿದ್ರೆ ಸನ್ ಇನ್ ಬಿಟ್ವೀನ್ ಅರ್ತ್ ಬಂದ್ಬಿಟ್ಟು ಸನ್ ಮತ್ತೆ ಮೂನ್ ಮಧ್ಯೆ ಬರುತ್ತೆ. ಸೊ ಇದನ್ನು ನಾವು ಫುಲ್ ಮೂನ್ ಅಂತ ಕರಿತೀವಿ. 15 ಡೇಸ್ಗೆ 30 ಡೇಸ್ ಅಲ್ಲಿ 15 ಡೇಸ್ ಪೌರ್ಣಮಿ, 15 ಡೇಸ್ ಅಮಾವಾಸ್ಯೆ. ವಿ ಆರ್ ಕಾಲಿಂಗ್ ದಟ್ ಸ್ಪ್ರಿಂಗ್ ಟೈಡ್. ಇಲ್ಲಿ ಕಾನ್ಸೆಪ್ಟ್ ಏನಿಲ್ಲ, ನಿಮಗೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು ಒಂದೇ. ಸ್ಪ್ರಿಂಗ್ ಟೈಡ್ ಅಂದರೆ ಏನು? ಓಕೆ, ಬೇಸಿಕ್ ಕಾನ್ಸೆಪ್ಟ್. ಸ್ಪ್ರಿಂಗ್ ಟೈಡ್ ಅಂದರೆ ಸನ್, ಮೂನ್ ಆ್ಯಂಡ್ ಅರ್ತ್. ಸನ್, ಮೂನ್ ಆ್ಯಂಡ್ ಅರ್ತ್ ಮೂರು ಕೂಡ ಸ್ಟ್ರೈಟ್ ಲೈನಲ್ಲಿದ್ದರೆ ಅದನ್ನು ಸ್ಪ್ರಿಂಗ್ ಟೈಡ್ ಅಂತ ಕರಿತೀರಿ. ಇಫ್ ಸನ್, ಅರ್ತ್ ಮತ್ತು ಮೂನು ಇವು ಪರ್ಪೆಂಡಿಕ್ಯುಲರ್ 90 ಡಿಗ್ರಿಯಲ್ಲಿದ್ದರೆ, ಓಕೆ, 90 ಡಿಗ್ರಿಯಲ್ಲಿದ್ದರೆ ಅದನ್ನು ನಾವೇನಂತ ಕರಿತೀರಿ? ನೀಪ್ ಟೈಡ್ ಅಂತ ಕರಿತೀವಿ. ಓಕೆ, ನೀಪ್ ಟೈಡ್, ಸ್ಪ್ರಿಂಗ್ ಟೈಡ್ ಮತ್ತು ನೀಪ್ ಟೈಡ್. ಓಕೆ, ಇದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಥರ್ಡ್ ಕ್ವಾರ್ಟರ್ ಮತ್ತು ಫಸ್ಟ್ ಕ್ವಾರ್ಟರ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ನ್ಯೂ ಮೂನ್ ಅಮಾವಾಸ್ಯೆ ಅವತ್ತಿನ ದಿನಕ್ಕೆ 7 ದಿನಕ್ಕೆ ಎಕ್ಸಾಕ್ಟ್ ಆಗಿ ಮೂನ್ ಇಲ್ಲಿಗೆ ಬಂದಿರುತ್ತೆ. ಸೊ ಇಲ್ಲಿರುತ್ತೆ. ಸೊ ಅದನ್ನು ನಾವು ಫಸ್ಟ್ ಕ್ವಾರ್ಟರ್ ಮೂನ್ ಅಂತ ಕರಿತೀರಿ. ಸೊ ಆ ಟೈಮಲ್ಲಿ ಸನ್ನು ಮತ್ತು ಮೂನು ಅರ್ಥು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಪರ್ಪೆಂಡಿಕ್ಯುಲರ್ ಇನ್ ದ ಸೆನ್ಸ್ 90 ಡಿಗ್ರಿ ಆಗಿರುತ್ತೆ. ಇದನ್ನು ನಾವು ನೀಪ್ ಟೈಡ್ ಅಂತ ಕರಿತೀರಿ. ಎರಡನೇದು ಮತ್ತೆ 7 ಡೇಸ್ ಆ್ಯಡ್ ಮಾಡಿದಾಗ ಅಮಾವಾಸ್ಯೆಗೆ 7 + 7 15 ಡೇಸ್ ಆಗುತ್ತೆ. ಮತ್ತೆ ಏನಾಗುತ್ತೆ? ಪೌರ್ಣಮಿ, ಫುಲ್ ಮೂನ್ ಡೇ ಆಗುತ್ತೆ. ಸೊ ಇದು ನೀಪ್ ಸ್ಪ್ರಿಂಗ್ ಟೈಡು. ಮತ್ತೆ 7 ಡೇಸ್ಗೆ ಥರ್ಡ್ ಕ್ವಾರ್ಟರ್ ಮೂನ್ ಬರುತ್ತೆ. ದಟ್ ವಾಸ್ 15 + 7, ಓಕೆ, 22 ಡೇಸು, 23 ಡೇಸು. ಮತ್ತೆ 7 ಡೇಸ್ ಬಂದಾಗ ಸೇಮ್. ಓಕೆನಾ? ಸೊ ಇಲ್ಲಿ ಏನು ಅಂತ ಹೇಳಿದ್ರೆ ಸೂರ್ಯ, ಚಂದ್ರ ಮತ್ತು ಭೂಮಿ ಸ್ಟ್ರೈಟ್ ಲೈನ್ ಆಗಿದ್ದರೆ ದಟ್ ವಾಸ್ ಸ್ಪ್ರಿಂಗ್ ಟೈಡ್ ಅಂತ ಕರೀತಾರೆ. ಪರ್ಪೆಂಡಿಕ್ಯುಲರ್ ಆಗಿದ್ದರೆ ಅದನ್ನು ನೀಪ್ ಟೈಡ್ ಅಂತ ಕರೀತಾರೆ. ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಇಲ್ಲಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಸ್ಪ್ರಿಂಗ್ ಟೈಡಲ್ಲಿ ಅಲೆಗಳು ಜಾಸ್ತಿ ಏರಿಳಿತ ಉಂಟಾಗುತ್ತದೆ. ಓಕೆನಾ? ಬಟ್ ಇಲ್ಲಿ ಕೂಡ ಅಲೆಗಳು ಏರಿಳಿತ ಇದೆ, ಆದರೆ ಯಾಕೆ ಆ ಟೈಮಲ್ಲಿ ಮಳೆ ಬರೋದು ಕಡಿಮೆ? ಸಾಮಾನ್ಯವಾಗಿ ಗಮನಿಸಿ, ಪೌರ್ಣಮಿ ಮತ್ತು ಅಮಾವಾಸ್ಯೆ ಟೈಮಲ್ಲಿ ಕ್ಲೌಡ್ಸ್ ಫಾರ್ಮೇಷನ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಮಳೆ ಬರೋದು ಜಾಸ್ತಿ, 1, 2, 3 ಡೇಸ್ ಅಥವಾ 5, 6 ಡೇಸು ಅಥವಾ 1 ವೀಕ್ ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳ್ತಾರೆ ಹಿರಿಯರು. ಓಕೆ, ಕಾರಣ ಏನು ಅಂತ ಹೇಳಿದ್ರೆ ಈ ಟೈಮಲ್ಲಿ ಸೂರ್ಯ, ಚಂದ್ರ ಮತ್ತು ಭೂಮಿ ಇವುಗಳ ಮಧ್ಯೆ ಗುರುತ್ವಾಕರ್ಷಣ ಬಲ ಪ್ರಬಲವಾಗಿರ್ತದೆ. ಕ್ಲೌಡ್ಸ್ ಫಾರ್ಮೇಷನ್ಗೆ ಸಪೋರ್ಟಿಂಗ್ ಫ್ಯಾಕ್ಟರ್ ಆಗಿರುತ್ತೆ. ಬಟ್ ಇಲ್ಲಿ ಏನು ಅಂತ ಹೇಳಿದ್ರೆ ಈ ಒಂದು ಸನ್ ಗ್ರಾವಿಟೇಷನಲ್ ಪುಲ್ಲು, ಮೂನ್ ಗ್ರಾವಿಟೇಷನಲ್ ಪುಲ್ ಇದೆಯಲ್ಲ, ಇವೆರಡೂ ಕೂಡ ಬ್ಯಾಲೆನ್ಸು ಕ್ಯಾನ್ಸಲ್ ಆಗುತ್ತೆ. ಅದಕ್ಕೆ ಕ್ಲೌಡ್ಸ್ ಫಾರ್ಮೇಷನ್ ಆಗೋ ಚಾನ್ಸಸ್ ತುಂಬ ಕಮ್ಮಿ. ಓಕೆ, ಅಲೆಗಳ ಏರಿಳಿತ ಆಗೋದು ಕಡಿಮೆ ಚಾನ್ಸಸ್ ಇರುತ್ತೆ. ಕ್ಯಾನ್ಸಲ್ ಆಗುತ್ತೆ, ಈ ಕಡೆ ಕ್ಯಾನ್ಸಲ್ ಆಗುತ್ತೆ. ಓಕೆನಾ? ಆ ಕಾರಣಕ್ಕೆ ಇಲ್ಲಿ ಕೊಟ್ಟಿದ್ದೀನಿ, ಅದನ್ನ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸ್ಪ್ರಿಂಗ್ ಟೈಡ್ ಅಂದರೆ ಸ್ಪ್ರಿಂಗ್ ಟೈಡ್ ವೆನ್ ಸನ್ ಆ್ಯಂಡ್ ಮೂನ್ ಆರ್ ಅಲೈನ್ ಡ್ರ್ಯಾಗಿಂಗ್ ವಾಟರ್ ಸರ್ಫೇಸ್ ಇನ್ ಸೇಮ್ ಡೈರೆಕ್ಷನ್. ಒಂದೇ ಕಡೆ ಸನ್ ಮತ್ತು ಮೂನ್ ಇರಬೇಕು, ಅರ್ಥಗೆ ಒಂದೇ ಕಡೆ, ಅದನ್ನೇ ಇಲ್ಲಿ ತೋರಿಸಿರೋದು ನಾನು. ಓಕೆ, ಇದೇ ಒಂದೇ ಕಡೆ ಬರುತ್ತೆ ನೋಡಿ. ಓಕೆನಾ? ಸೊ ಇದನ್ನು ನಾವು ಒಂದೇ ಕಡೆ ಅಂದರೆ ಸ್ಟ್ರೈಟ್ ಲೈನ್ ಇನ್ ದ ಸೆನ್ಸ್, ಯಾಕಂದರೆ ಒಂದೇ ಕಡೆ ಅಂದರೆ ಸೂರ್ಯ ಇಲ್ಲಿದ್ದಾರೆ, ಚಂದ್ರ ಈ ಕಡೆ ಬಂದಿದ್ದಾನೆ ಅಂತಲ್ಲ. ಡೋಂಟ್ ಥಿಂಕ್ ಲೈಕ್ ದಟ್. ಈ ಕಡೆ ಬಂದಾಗ ಬೇರೆ ಕಂಟ್ರೀಸ್ಗೆ ಅದು ಪೌರ್ಣಮಿ ಆಗಿರುತ್ತೆ, ನಮಗೆ ಅಮಾವಾಸ್ಯೆ ಆಗಿರುತ್ತೆ. ಸೊ ಇಟ್ ವಿಲ್ ಚೇಂಜಿಂಗ್ ಆಗ್ತಾ ಇರ್ತದೆ. ಬಟ್ ಏನಂದರೆ ಕಾನ್ಸೆಪ್ಟ್ ಏನಂದರೆ ಸ್ಟ್ರೈಟ್ ಲೈನ್ ಅಷ್ಟೇ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಸ್ಟ್ರೈಟ್ ಲೈನ್ ಆಗಿದ್ದಾಗ ಗ್ರಾವಿಟೇಷನಲ್ ಫೋರ್ಸು ಜಾಸ್ತಿ ಇರುತ್ತೆ, ಫುಲ್ ಜಾಸ್ತಿ ಇರುತ್ತೆ. ಸ್ಪ್ರಿಂಗ್ ಟೈಡ್ ಹ್ಯಾಪನ್ಸ್ ವೆನ್ ಲೋ ಟೈಡ್ಸ್ ಆರ್ ಲೋವರ್ ಡ್ಯೂ ಟು ದ ಹೈಯರ್ ಟೈಡ್ಸ್. ಲೂನರ್ ಮಂತ್ ಇಟ್ ಟೇಕ್ಸ್ ಪ್ಲೇಸ್ ಟ್ವೈಸ್. ಓಕೆ, ಒಂದು ತಿಂಗಳಲ್ಲಿ 2 ಸಲ, ಒಂದು ಪೌರ್ಣಮಿ ಮತ್ತು ಅಮಾವಾಸ್ಯೆ 2 ದಿನ, ದಟ್ ವಾಸ್ ಫುಲ್ ಮೂನ್ ಮತ್ತು ನ್ಯೂ ಮೂನ್ ಟೈಮಲ್ಲಿ ಟೈಡ್ಸು
ಜಾಸ್ತಿ ಇರುತ್ತೆ. ಇದನ್ನ ಆಲ್ಸೋ ಕಾಲ್ಡ್ ಆಸ್ ಕಿಂಗ್ ಟೈಡ್ ಅಂತ ಕರೀತಾರೆ. ಸ್ಪ್ರಿಂಗ್ ಟೈಡ್ ಅನ್ನ ಇನ್ನೊಂದು ಹೆಸರು ಕಿಂಗ್ ಟೈಡ್ ಅಂತ ಕರೀತಾರೆ. ಓಕೆ, ಅಂಡ್ ನೀಪ್ ಟೈಡ್, ನೆಕ್ಸ್ಟ್ ಒನ್ ನೀಪ್ ಟೈಡು. ನೀಪ್ ಟೈಡ್ ಅಕರ್ಸ್ ಎಕ್ಸಾಕ್ಟ್ಲಿ 7 days ಫಾಲೋಯಿಂಗ್ ದ ಸ್ಪ್ರಿಂಗ್ ಟೈಡ್. ಇದಾಗಲೇ ಹೇಳಿದೆ ನಾನು, ದಟ್ ವಾಸ್ ಫಸ್ಟ್ ಕ್ವಾರ್ಟರ್ ಮತ್ತು ಥರ್ಡ್ ಕ್ವಾರ್ಟರ್ಲಿ ಫಾರ್ಮೇಷನ್ ಆಗೋದು. ದ ಮೋಸ್ಟ್ ಸ್ಟ್ರೈಕಿಂಗ್ ಕ್ಯಾರೆಕ್ಟರ್ಸ್ ಇಸ್ ದಟ್ ಸನ್ ಆ್ಯಂಡ್ ಮೂನ್ ಅಸ್ 90 degree ಆ್ಯಂಗಲ್ ಟು ಒನ್ ಅನದರ್. ಇದು ವೆರಿ ಇಂಪಾರ್ಟೆಂಟ್. ಆ್ಯಂಗಲ್ ಕೇಳ್ತಾರೆ, 45 ಡಿಗ್ರಿನ, 60 ಡಿಗ್ರಿನ, 90 ಡಿಗ್ರಿನ, ಅಥವಾ 120 ಡಿಗ್ರಿನ, ಈ ಥರ ಏನು ಅಂತ ಕೇಳ್ತಾರೆ. 90 ಡಿಗ್ರಿ. ಓಕೆ, 90 ಡಿಗ್ರಿಲಿ ಫಾರ್ಮೇಷನ್ ಆಗುವಂಥದ್ದು. ಇಷ್ಟು ಬಿಟ್ಟರೆ ಇಲ್ಲಿ ಇಂಪಾರ್ಟೆನ್ಸ್ ಬೇರೆ ಏನೂ ಇಲ್ಲ, ಜಸ್ಟು ನಿಮಗೆ ಡಿಫ್ರೆನ್ಸ್ ಕೇಳ್ತಾರೆ. ಸ್ಪ್ರಿಂಗ್ ಟೈಡು ಸ್ಟ್ರೈಟ್ ಇರುತ್ತಾ, ಐ ಮೀನ್ ಈ ಥರ ಇರುತ್ತಾ, ಅಥವಾ ಪರ್ಪೆಂಡಿಕ್ಯುಲರ್ ಆಗಿರುತ್ತಾ ಅಂತ ಕೇಳ್ತಾರೆ. ನೀಪ್ ಟೈಡು ಆ್ಯಂಗಲ್ ಎಷ್ಟಿರುತ್ತೆ ಅಂತ ಕೇಳ್ತಾರೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಇಷ್ಟು ಬಿಟ್ಟರೆ ಬೇರೆ ಇಂಪಾರ್ಟೆನ್ಸ್ ಏನಿಲ್ಲ ಇಲ್ಲಿ. ಓಷನಿಕ್ ಕರೆಂಟ್ಸ್, ಈಗ ಟೈಟ್ಸ್ ಆಯಿತು. ಓಕೆನಾ, ಓಷನಿಕ್ ಕರೆಂಟ್ಸಲ್ಲಿ ಮತ್ತೆ ಟೈಪ್ಸ್ ಇದ್ದಾವೆ. ಕರೆಂಟ್ಸಲ್ಲಿ ಇದರಲ್ಲಿ ಇಂಪಾರ್ಟೆಂಟ್ ಫಸ್ಟು ಡೆಫಿನೇಷನ್. ಫಸ್ಟ್ ಥಿಂಗ್ ಟೈಡ್ಸ್ಗೆ ಡೆಫಿನೇಷನ್ ನೋಡಿದ್ರೆ ಸೇಮ್ ಥಿಂಗ್ ಓಷನಿಕ್ ಕರೆಂಟ್ಸ್ಗೆ ಡೆಫಿನೇಷನ್. ಓಷನಿಕ್ ಕರೆಂಟ್ಸ್ ಆರ್ ದ ಕಂಟಿನ್ಯೂಯಸ್ ಪ್ರಿಡಿಕ್ಟಬಲ್ ಡೈರೆಕ್ಷನಲ್ ಮೂವ್ಮೆಂಟ್ ಆಫ್ ಸಿ ವಾಟರ್. ಇದು ವೆರಿ ಇಂಪಾರ್ಟೆಂಟ್. ಕಂಟಿನ್ಯೂಯಸ್ ಪ್ರಿಡಿಕ್ಟಬಲ್ ವರ್ಡ್ ಹಾಕ್ಲೇಬೇಕು. ಓಕೆನಾ, ಡಿಸ್ಕಂಟಿನ್ಯೂಸ್ ಅಥವಾ ಬಂದು ಹೋಗೋದು ಅಥವಾ ಆ ಥರದ್ದೇನೂ ಇರಲ್ಲ. ಪ್ರಿಡಿಕ್ಟಬಲ್, ಮತ್ತೆ ಇದೇ ಕಡೆ ಮೂವ್ಮೆಂಟ್ ಆಗ್ತದೆ ಅಂತ ಪ್ರಿಡಿಕ್ಟ್ ಮಾಡ್ತೀವಿ. ಓಕೆನಾ, ಅಲೆಗಳು ಇದೇ ಕಡೆ ಮೂವ್ಮೆಂಟ್ ಆಗ್ತಾ ಇದೆ ಅಂತ ಪ್ರಿಡಿಕ್ಟ್ ಮಾಡ್ಬೋದು. ಇದನ್ನು ನಾವು ಓಷನಿಕ್ ಕರೆಂಟ್ಸ್ ಅಂತ ಕರೀತಾರೆ. ಓಕೆ, ಸಿ ವಾಟರ್ ಮೂವ್ಮೆಂಟ್ ಆಗೋದು. ಇಲ್ಲಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಹಾರಿಜಾಂಟಲ್ ಮೂವ್ಮೆಂಟ್ ಇದೆ ಮತ್ತೆ ವರ್ಟಿಕಲ್ ಮೂವ್ಮೆಂಟ್ ಇದೆ. ಸೇಮ್ ಥಿಂಗ್ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ರೆ ಹಾರಿಜಾಂಟಲ್ ಮೂವ್ಮೆಂಟ್ ಮತ್ತೆ ವರ್ಟಿಕಲ್ ಮೂವ್ಮೆಂಟ್. ಹಾರಿಜಾಂಟಲ್ ಮೂವ್ಮೆಂಟ್ ಆರ್ ರೆಫರ್ ಟು ಆಸ್ ಎ ಕರೆಂಟ್ಸ್ ಅಂತ ಹೇಳಿದ್ರೆ, ವೈಲ್ ವರ್ಟಿಕಲ್ ಮೂವ್ಮೆಂಟ್ಸ್ ಆರ್ ಅಪ್ ವಿಲ್ಲಿಂಗ್ ಆರ್ ಡೌನ್ ವಿಲ್ಲಿಂಗ್. ಅಪ್ ವಿಲ್ಲಿಂಗ್ ಅಂದರೆ ಒಳಗಡೆ ಇರುವಂತಹ ವಾರ್ಮ್ ವಾಟರು ಮೇಲಕ್ಕೆ ಬರುತ್ತೆ, ಕೋಲ್ಡ್ ವಾಟರು ಸಿಂಕ್ ಆಗುತ್ತೆ. ಸಿಂಕ್ ಆಗೋದಕ್ಕೆ ನಾವು ಡೌನ್ ವಿಲ್ಲಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇದು ಸಮುದ್ರ. ಸೂರ್ಯನ ಕಿರಣಗಳು ಬಿದ್ದಾಗ ಟೆಂಪ್ರೇಚರ್ ಏನಾಗುತ್ತೆ, ಸಮುದ್ರದ ಟೆಂಪ್ರೇಚರು ಡೌನ್ ಆಗುತ್ತೆ. ಟೆಂಪ್ರೇಚರ್ ಯಾಕೆ ಡೌನ್ ಆಗುತ್ತೆ ಅಂತ ಹೇಳಿದ್ರೆ, ದಪ್ಪ ಇರುವಂಥ ಆಟಮ್ಸು ಬಿಕಾಸ್ ಆಫ್ ಅಬ್ಸಾರ್ಪ್ಷನ್ ಆಫ್ ಟೆಂಪ್ರೇಚರು ಸ್ಪ್ಲಿಟ್ ಆಗುತ್ತೆ. ಆಟಮ್ ಸ್ಪ್ಲಿಟ್ ಆಗೋದಾಗ ಏನಾಗುತ್ತೆ, ಮಾಲಿಕ್ಯೂಲ್ಸ್ ತೂಕ ಕಮ್ಮಿ ಆಗುತ್ತೆ. ಓಕೆನಾ, ಕಮ್ಮಿ ಆದಾಗ ಏನಾಗುತ್ತೆ, ಮೇಲೆ ಬರೋಕ್ಕೆ ಶುರು ಮಾಡುತ್ತೆ. ಒಳಗಡೆ ಇರುವಂಥ ಆಟಮ್ಸು ಮೇಲೆ ಬರೋಕ್ಕೆ ಶುರುವಾಗುತ್ತೆ. ತೂಕ ಕಮ್ಮಿ ಆಯಿತು ಅಂದರೆ ವಸ್ತು ಮೇಲೆ ಬರುತ್ತೆ. ನೀರಲ್ಲೂ ಅಷ್ಟೇ. ಓಕೆನಾ, ಸೊ ಎಲ್ಲೇ ಆಗಿರಲಿ ತೂಕ ಕಮ್ಮಿ ಆಯ್ತು ಅಂದರೆ ಆಬ್ವಿಯಸ್ಲಿ ಇಟ್ ವಿಲ್ ರೈಸ್. ಫಾರ್ ಎಕ್ಸಾಂಪಲ್ ನೋಡಿ, ಎವಾಪ್ರೇಷನ್ ಅಷ್ಟೇ. ನೀರಲ್ಲಿ ವಾಟರ್ ಕಂಟೆಂಟ್ಗೆ ಟೆಂಪ್ರೇಚರ್ ಜಾಸ್ತಿ ಆದಾಗ ಎವಾಪ್ರೇಟ್ ಆಗೋದು. ಎವಾಪ್ರೇಟ್ ಅಂದರೆ ವಾಟರ್ ಮಾಲಿಕ್ಯೂಲ್ಸ್ ಸೈಜ್ ರೆಡ್ಯೂಸ್ ಆಗಿಬಿಟ್ಟು ಎವಾಪ್ರೇಷನ್ ಆಗೋದಕ್ಕೆ ಶುರುವಾಗುವಂಥದ್ದು. ಓಕೆ, ಸೇಮ್ ಥಿಂಗ್ ಇಲ್ಲಿ ಪೋಲಾರ್ ಏರಿಯಾಸಲ್ಲಿ. ಪೋಲಾರ್ ಅಂದರೆ ಅಬ್ಸೆನ್ಸ್ ಆಫ್ ಸನ್ ಅಂದರೆ ತುಂಬ ಸ್ಲ್ಯಾಂಟಿಂಗ್ ಆಗಿರುತ್ತೆ ಸನ್ ರೇಸು. ಓಕೆ, ವರ್ಟಿಕಲ್ ಆಗಿ ಬರುತ್ತೆ. ಇಟ್ ವಾಸ್ ಆ್ಯಂಗಲ್ ಜಾಸ್ತಿ ತುಂಬ ದೂರ ಇರುತ್ತೆ ಪೋಲಾರ್ ಏರಿಯಾಸಲ್ಲಿ. ಸೊ ಆದ ಕಾರಣ ಏನಾಗುತ್ತೆ ಅಂದರೆ ಸನ್ ರೈಸ್ ಕಡಿಮೆ ಇರೋದ್ರಿಂದ ಇಲ್ಲಿ ಮಂಜು ಬೀಳ್ತಾ ಇರುತ್ತೆ. ಅಟಮ್ಸ್ ದಟ್ ವಾಸ್ ವಾಟರ್ ಮಾಲಿಕ್ಯೂಲ್ ಸೈಜ್ ದಪ್ಪ ಇರುತ್ತೆ. ಅದೇನಾಗುತ್ತೆ, ತೂಕಕ್ಕೆ ಸಿಂಕ್ ಆಗುತ್ತೆ. ಪೋಲಾರ್ ಏರಿಯಾಸಲ್ಲಿ ಸಿಂಕ್ ಆಗುತ್ತೆ. ಈಕ್ವೆಟರಲ್ ಏರಿಯಾಸ್ ಸಮಭಾಜಕ ವೃತ್ತದಲ್ಲಿ ರೈಸ್ ಆಗುತ್ತೆ. ಮೂಮೆಂಟ್ ಈ ಕಡೆ ಆಗುತ್ತೆ. ಓಕೆ, ಇದು ದ ಮೂಮೆಂಟ್ ಆಫ್ ಓಷನ್ ಕರೆಂಟ್ಸ್ ಇನ್ ಹಾರಿಜಾಂಟಲ್ ವೇನಲ್ಲಿ. ಓಕೆನಾ, ನಾವು ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ ಸರ್ಕ್ಯುಲೇಷನ್. ಇದು ಕೋಲ್ಡ್ ವಾಟರು ಸಿಂಕ್ ಆಗ್ತಾ ಇರುವಂಥದ್ದು, ಇದು ವಾರ್ಮ್ ವಾಟರು ರೈಸ್ ಆಗ್ತಾ ಇರೋಂಥದ್ದು. ವಾರ್ಮ್ ವಾಟರ್ ಯಾಕೆ ರೈಸ್ ಆಗುತ್ತೆ ಅಂತ ಹೇಳಿದ್ರೆ, ಪಾರ್ಟಿಕಲ್ ಸೈಜು ಟೆಂಪ್ರೇಚರ್ ಆಗೋದ್ರಿಂದ ರೆಡ್ಯೂಸ್ ಆಗ್ತದೆ. ಈಕ್ವೆಟೋರಿಯಲ್ ಏರಿಯಾಸಲ್ಲಿ ರೆಡ್ಯೂಸ್ ಆದಾಗ ಮಾಲಿಕ್ಯೂಲ್ಸ್ ಮೇಲೆ ಬರೋಕ್ಕೆ ಶುರು ಮಾಡುತ್ತೆ. ಇದೇ ಮಾಲಿಕ್ಯೂಲ್ಸು ಹೊರಗಡೆ ಪೋಲಾರ್ ಕಡೆ ಮೂವ್ಮೆಂಟ್ ಆದಾಗ ಮಾಲಿಕ್ಯೂಲ್ಸು ಎಲ್ಲ ಒಂದು ಕಡೆ ಬಂದಾಗ ಸೈಜ್ ಜಾಸ್ತಿ ಆಗುತ್ತೆ, ಮತ್ತೆ ಏನಾಗುತ್ತೆ, ಸಿಂಕ್ ಆಗುತ್ತೆ. ಇದು ಕೊಟ್ಟಿರುವಂಥದ್ದು ಡಯಾಗ್ರಾಮ್. ಓಕೆನಾ, ನಾವು ಟೈಪ್ಸ್ ಆಫ್ ಓಷನ್ ಕರೆಂಟ್ಸ್ ಎಷ್ಟು ಟೈಪ್ಸ್ ಇದೆ ಬೇಸ್ಡ್ ಆನ್ ದ ಡೆಪ್ತ್. ಎರಡು ಥರ ಇದೆ, ಒಂದು ಬೇಸ್ಡ್ ಆನ್ ದ ಡೆಪ್ತು, ಇನ್ನೊಂದು ಬೇಸ್ಡ್ ಆನ್ ದ ಟೆಂಪ್ರೇಚರ್. ಓಕೆನಾ, ಬೇಸ್ಡ್ ಆನ್ ದ ಡೆಪ್ತ್ ನೋಡೋಣ, ಆಮೇಲೆ ಟೆಂಪ್ರೇಚರ್ ಆಧಾರದ ಮೇಲೆ ಹೋಗೋಣ. ಬೇಸ್ಡ್ ಆನ್ ದ ಡೆಪ್ತ್ ಓಷನ್ ಕರೆಂಟ್ಸ್ ಹ್ಯಾಸ್ ಬಿನ್ ಕ್ಲಾಸಿಫೈಡ್ ಇಂಟು ಸರ್ಫೇಸ್ ಕರೆಂಟ್ಸ್ ಆ್ಯಂಡ್ ಡೀಪ್ ವಾಟರ್ ಕರೆಂಟ್ಸ್. ಓಕೆನಾ, ಸರ್ಫೇಸ್ ಕರೆಂಟ್ಸ್ ಅಂದರೆ ಮೇಲೇನೆ ಕಂಡು ಬರುವಂಥದ್ದು. ಅದಕ್ಕೊಂದು ಪ್ಯಾರಾಮೀಟರ್ ಇದೆ, ಎಷ್ಟು ಅಡಿ ಅಂತ ಹೇಳ್ತಾರೆ. ಓಕೆ, ಎಷ್ಟು ಅಡಿವರೆಗೂ ನಾವು ಸರ್ಫೇಸ್ ವಾಟರ್ ಅಂತ ಕರಿತೀವಿ, ಎಷ್ಟು ಅಡಿವರೆಗೂ ಕೂಡ, ಎಷ್ಟು ಫೀಟ್ ಇನ್ ದ ಸೆನ್ಸ್ ಅಡಿ ಅಂದರೆ ಫೀಟ್ವರೆಗೂ ಡೀಪ್ ವಾಟರ್ ಅಂತ ಕರೀತಾರೆ. ಓಕೆನಾ, ನೋಡೋಣ. ಫಸ್ಟ್ ಒಂದು ಸರ್ಫೇಸ್ ಕರೆಂಟ್ ಇಸ್ ಕಾನ್ಸ್ಟಿಟ್ಯೂಟೆಡ್ ಅಬೌಟ್ 10% ಆಫ್ ಆಲ್ ವಾಟರ್ ಇನ್ ದ ಓಷನ್. ನಾವೇನು ಮೇಲೆ ನೋಡ್ತೀರಲ್ವಾ, ಸರ್ಫೇಸ್ ವಾಟರ್ ಮೇಲೆ ನಮಗೆ ಕಾಣಿಸುತ್ತಲ್ವಾ, ಅದು ಬರೀ 10% ಅಷ್ಟೇ. ಓಕೆ, ಡೀಪ್ ವಾಟರ್ ಕರೆಂಟ್ಸು ಬೇರೆ ಇದೆ. ಸರ್ಫೇಸ್ ಕರೆಂಟ್ ನಾವೇನು ಅಲೆಗಳು ಕಾಣಿಸುತ್ತಲ್ಲ ಮೇಲೆ ಮೂವ್ಮೆಂಟ್ ಆಗೋದು, ಅದು ಬರೀ 10% ಆಫ್ ದ ಟೋಟಲ್ ಓಷನ್. ಓಕೆ, ಮತ್ತೆ ಇದು ಎಷ್ಟು ಆಳದವರೆಗೂ ಅಂದರೆ 400 ಮೀಟರ್. ಇದು ಜ್ಞಾಪಕ ಇರಲಿ.
400 ಮೀಟರ್ ಆಳದವರೆಗೂ ಕೂಡ ಅದನ್ನು ಸರ್ಫೇಸ್ ಕರೆಂಟ್ಸ್ ಅಂತ ಕರಿತೀವಿ. ಮೇಲ್ಮೈ, ಸಮುದ್ರದ ಮೇಲ್ಮೈ ಕಾಣಿಸುವಂಥದ್ದು. ಡೀಪ್ ವಾಟರ್ ಕರೆಂಟ್ಸ್ ಅಂತ ಹೇಳಿದ್ರೆ ಇದು 90% ಓಷನಲ್ಲಿ ಕಂಡುಬರುತ್ತೆ. 90% ಆಫ್ ದ ಓಷನ್ ಕನ್ಸಿಸ್ಟ್ ಆಫ್ ಡೀಪ್ ವಾಟರ್ ಕರೆಂಟ್ಸ್. ಓಕೆನಾ? And these waters move around the basins to variation density and gravity. ಆವಾಗಲೇ ಹೇಳಿದೆ ನಾನು, ವಾಟರ್ ಮಾಲಿಕ್ಯೂಲ್ಸ್ ತೂಕ ಜಾಸ್ತಿ ಆಯಿತು ಅಂದರೆ ಒಳಕ್ಕೆ ಹೋಗುತ್ತೆ, ಸಿಂಕ್ ಆಗುತ್ತೆ. ಆ್ಯಂಡ್ ಯಾವಾಗ ಸೈಜ್ ರೆಡ್ಯೂಸ್ ಆಗುತ್ತೆ ಮತ್ತೆ ಮೇಲೆ ಬರುತ್ತೆ. ಓಕೆ, ಗ್ರಾವಿಟಿ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇಲ್ಲಿ. ಓಕೆ, ಗ್ರಾವಿಟಿ ಮತ್ತು ಡೆನ್ಸಿಟಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ಡೀಪ್ ವಾಟರ್ ಕರೆಂಟ್ಸ್ ಮೂಮೆಂಟ್ಸ್ಗೆ. ಇದು ನಾವು ಬೇಸ್ಡ್ ಆನ್ ದ ಡೆಪ್ತ್ ಆಧಾರದ ಮೇಲೆ. ಇದು ಜ್ಞಾಪಕ ಇಲ್ಲಿ, 400 ಮೀಟರ್ಗಿಂತ ಕೆಳಕ್ಕೆ ಹೋದಾಗ ನಾವು ಅದನ್ನು ಡೀಪ್ ಓಷನ್ ಕರೆಂಟ್ಸ್ ಅಂತ ಕರೀತಾರೆ. ಅದ್ರ ಮೇಲೆ ಇದ್ರೆ ಏನಂತ ಕರಿತೀವಿ, ಸರ್ಫೇಸ್ ಕರೆಂಟ್ಸ್ ಅಂತ ಕರಿತೀವಿ. ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್, ಏನೇನು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇಲ್ಲಿ ಜ್ಞಾಪಕ ಇಟ್ಕೋಬೇಕಂತ ಹೇಳಿದ್ರೆ, ಫಸ್ಟ್ ಒನ್, ಡೆನ್ಸಿಟಿ ಡಿಫರೆನ್ಸ್ ಈಸ್ ಎ ಫಂಕ್ಷನ್ ಆಫ್ ಡಿಫರೆಂಟ್ ಟೆಂಪರೇಚರ್ಸ್ ಅಂಡ್ ಸಲಿನಿಟಿ. ಸಾಲ್ಟ್ ವಾಟರ್ ಜಾಸ್ತಿ ಇದ್ರೂ ಕೂಡ, ವಾಟರಲ್ಲಿ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇದ್ರೂ ಕೂಡ, ಉಪ್ಪಿನ ಅಂಶ ಜಾಸ್ತಿ ಇದ್ರೆ ಏನಾಗುತ್ತೆ, ಸಮುದ್ರದ ನೀರು ಮುಳುಗುತ್ತೆ. ಓಕೆ, ತೂಕ ಜಾಸ್ತಿ ಆಗುತ್ತೆ, ವೆಯ್ಟ್ ಜಾಸ್ತಿ ಆಗುತ್ತೆ. ಸಾಲ್ಟ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಅಂದ್ರೆ ಆಬ್ವಿಯಸ್ಲಿ ಸಿಂಕ್ ಆಗುತ್ತೆ. ಓಕೆನಾ? ಸಾಲ್ಟ್ ಕಂಟೆಂಟ್ ಯಾವತ್ತೂ ಅಷ್ಟೇ, ನಾರ್ಮಲ್ ವಾಟರು ಸಾಲ್ಟ್ ವಾಟರ್ ನೋಡಿದಾಗ ನೀವು ಸಾಲ್ಟ್ ವಾಟರು ಸಿಂಕ್ ಆಗೋದಕ್ಕೆ ಟ್ರೈ ಮಾಡುತ್ತೆ, ಬಿಕಾಸ್ ಅಮೌಂಟ್ ಆಫ್ ಲವಣಗಳನ್ನು ಅದು ಹೋಲ್ಡ್ ಮಾಡಿ ಇಟ್ಕೊಂಡಿರುತ್ತೆ. ಮತ್ತು ಇನ್ನೊಂದೇನೆಂದರೆ ವೆಯ್ಟು ಜಾಸ್ತಿ ಇರುತ್ತೆ, ಸೊ ಅದು ಸಿಂಕ್ ಆಗುತ್ತೆ. ಸೆಕೆಂಡ್ ಒನ್, ದೀಸ್ ಡೀಪ್ ವಾಟರ್ ಸಿಂಕ್ ಇನ್ ಟು ದ ಡೀಪ್ ಓಷನ್ ಬೇಸಿನ್ಸ್ ಅಟ್ ಹೈ ಲ್ಯಾಟಿಟ್ಯೂಡ್ಸ್. ಹೈ ಲ್ಯಾಟಿಟ್ಯೂಡ್ಸ್ ಅಂದರೆ ಪೋಲಾರ್ ಏರಿಯಾಸ್. ಓಕೆ, ಫಾರ್ ಎಕ್ಸಾಂಪಲ್ ಈ ಒಂದು ಪೋಲಾರ್ ಏರಿಯಾ ಅಂತ ಹೇಳ್ತೀರಲ್ವ, ಆರ್ಟಿಕ್ ಅಂಟಾರ್ಟಿಕ್ ಓಷನ್ಸ್, ಆ ಕಡೆ ಪೋಲಾರ್ ಏರಿಯಾಸು, ನಾರ್ತನ್ ಹೆಮಿಸ್ಫಿಯರ್ ಸದರ್ನ್ ಹೆಮಿಸ್ಫಿಯರ್ ಕಡೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಹೈ ಲ್ಯಾಟಿಟ್ಯೂಡ್ಸ್ ಅಂತ ಹೇಳಿದ್ರೆ ಎತ್ತರವಾದ ಪ್ರದೇಶಗಳು. ಎತ್ತರ ಅಂದರೆ ಬೆಟ್ಟ ಅಂತಲ್ಲ. ಸೊ ಲ್ಯಾಟಿಟ್ಯೂಡ್ ಅಂದರೆ ಈಕ್ವೇಟರಿಂದ ಮೇಲೆ ಮೂವ್ಮೆಂಟ್ ಆದಾಗ 90 ಡಿಗ್ರಿ ಲ್ಯಾಟಿಟ್ಯೂಡ್ ಅಥವಾ 80 ಡಿಗ್ರಿ ಲ್ಯಾಟಿಟ್ಯೂಡಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವಾಟರು ತೂಕ ಜಾಸ್ತಿ ಇರುತ್ತೆ, ವೆಯ್ಟ್ ಜಾಸ್ತಿ ಇರುತ್ತೆ. ಸೊ ಆಬ್ವಿಯಸ್ಲಿ ಏನಾಗುತ್ತೆ, ಡೆನ್ಸಿಟಿ ಇನ್ಕ್ರೀಸ್ ಆಗುತ್ತೆ. ವೇರ್ ಟೆಂಪ್ರೇಚರ್ ಆರ್ ಕೋಲ್ಡ್ ಎನಫ್ ಟು ಕಾಸ್ ದ ಡೆನ್ಸಿಟಿ ಟು ಇನ್ಕ್ರೀಸ್. ಇದನ್ನೇ ಅವಾಗಲೇ ಹೇಳಿದ್ದು. ಸೂರ್ಯನ ಕಿರಣಗಳು ಸ್ಲ್ಯಾಂಟ್ ಆಗಿ ಬರೋದ್ರಿಂದ, ಫಾರ್ ಈಕ್ವೇಟರಲ್ಲಿ ಎಕ್ಸಾಕ್ಟ್ ಆಗಿ ಬೀಳುತ್ತೆ ಸೂರ್ಯನ ಕಿರಣಗಳು, ಬಟ್ ಪೋಲಾರ್ ಏರಿಯಾಸಲ್ಲಿ ಸ್ಲ್ಯಾಂಟ್ ಆಗುತ್ತೆ. ಸ್ಲ್ಯಾಂಟ್ ಆಗೋದ್ರಿಂದ ಏನಾಗುತ್ತೆ, ಟೆಂಪ್ರೇಚರ್ ಕಮ್ಮಿ ಇರುತ್ತೆ. ಟೆಂಪ್ರೇಚರ್ ಕಮ್ಮಿ ಇರೋದ್ರಿಂದ ವಾಟರ್ ಕೋಲ್ಡ್ ಆಗುತ್ತೆ. ಕೋಲ್ಡ್ ಆದಾಗ ಡೆನ್ಸಿಟಿ ಜಾಸ್ತಿ ಆಗುತ್ತೆ, ತೂಕ ಜಾಸ್ತಿ ಆದಾಗ ಸಿಂಕ್ ಆಗುತ್ತೆ. ಸೊ ಈ ಪ್ರಾಸೆಸ್ಸನ್ನು ನಾವು ಡೀಪ್ ವಾಟರ್ ಸಿಂಕ್ ಅಂತ ಕರಿತೀವಿ. ಓಕೆ, ಇದು ಜನರಲ್ ಕಾನ್ಸೆಪ್ಟು. ಇಲ್ಲಿ ನೀವು ತಲೆಯಲ್ಲಿ ಇಟ್ಕೋಬೇಕಾಗಿರೋದು ಎರಡೇ. ದಟ್ ವಾಸ್ ಒಂದು ಸರ್ಫೇಸ್ ಕರೆಂಟ್ ಅಂದರೆ ಏನು, ಎಷ್ಟು ಪರ್ಸೆಂಟ್ ಇದೆ, ಮತ್ತು ಎಷ್ಟು ಡೆಪ್ತು. ಎರಡನೇದು ಬಂದುಬಿಟ್ಟು ಯಾವ ಫ್ಯಾಕ್ಟರ್ಸ್ ಇಂಪಾರ್ಟೆಂಟು, ಸಲಿನಿಟಿ, ಡೆನ್ಸಿಟಿ, ಗ್ರಾವಿಟಿ. ಓಕೆನಾ? ಇವೆಲ್ಲ ಕೂಡ ಟೆಂಪ್ರೇಚರ್, 4 ವೆರಿ ಇಂಪಾರ್ಟೆಂಟು. ಇಲ್ಲಿ ನೋಡ್ಬೋದು ಓಷನಿಕ್ ಕರೆಂಟ್ಸ್. ದಿಸ್ ವಾಸ್ ಡೀಪ್ ಓಷನ್ ಕರೆಂಟ್ಸು. ಓಕೆ, ಇದು ಸರ್ಫೇಸ್ ಕರೆಂಟ್ಸು. ಸರ್ಫೇಸ್ ಕರೆಂಟ್ಸ್ ಎಷ್ಟು ಪರ್ಸೆಂಟ್ ಇದೆ? ಓನ್ಲಿ 10%. 90% ಆಫ್ ದ ಕರೆಂಟ್ಸ್ ವಾಸ್ ಓಷನಿಕ್ ಡೀಪ್ ವಾಟರ್ ಕರೆಂಟ್ಸ್. ಓಕೆ, ನಾವು ಬೇಸ್ಡ್ ಆನ್ ದ ಟೆಂಪ್ರೇಚರ್ ಆಧಾರದ ಮೇಲೆ ಕರೆಂಟ್ಸನ್ನು ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ದಟ್ ವಾಸ್ ಟೆಂಪ್ರೇಚರ್ ಅಂದರೆ ಒಂದು ಕೋಲ್ಡು ಒಂದು ವಾಮ್, ಎರಡೇ ಬರೋದು. ಓಕೆ, ಇಲ್ಲಿ ಡಿಫ್ರೆನ್ಸ್ ಏನಿಲ್ಲ. ಬೇಸ್ಡ್ ಆನ್ ದ ಟೆಂಪ್ರೇಚರ್ ಅಂತ ಬಂದಾಗ 2 ಟೈಪ್ಸು, ದಟ್ ವಾಸ್ ಕೋಲ್ಡ್ ಕರೆಂಟ್ಸ್ ಮತ್ತು ವಾಮ್ ಕರೆಂಟ್ಸ್. ಓಕೆ, ಇಲ್ಲಿ ಕೋಲ್ಡ್ ಕರೆಂಟ್ಸು ಮತ್ತು ವಾಮ್ ಕರೆಂಟ್ಸು ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ಕೋಬೇಕು, ಆಮೇಲೆ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಇಲ್ಲಿ ಯಾವತ್ತೂ ಅಷ್ಟೇ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ, ಪ್ರಿಲಿಮ್ಸಲ್ಲಿ ಈ ಟಾಪಿಕ್ ಮೇಲೆ ರಿಪೀಟೆಡ್ ಕ್ವಶನ್ಸ್ ಅರೈಸ್ ಆಗಿದೆ. ಮೇ ಬಿ ಈ ಸರಿನೂ ಕೇಳೋ ಚಾನ್ಸಸ್ ಇರುತ್ತೆ. ಕ್ವಶನ್ ಯಾವ ಥರ ಕೇಳ್ತಾರೆ ಅಂತ ಹೇಳಿದ್ರೆ, ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ಕೋಲ್ಡ್ ಕರೆಂಟ್ಸ್ ಅಂತ ಕೇಳ್ತಾರೆ. ಓಕೆ, ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ಇನ್ ಬಿಲೋ ಗಿವೆನ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಯಾವುದು ಕೋಲ್ಡ್ ಕರೆಂಟ್ಸು ಅಂತ ಕೇಳ್ತಾರೆ. ಫಸ್ಟ್ ಒನ್ನು 3 ವಾರ್ಮ್ ಕರೆಂಟ್ ಕೊಟ್ಟಿರ್ತಾರೆ, 1 ಕೋಲ್ಡ್ ಕರೆಂಟ್ ಕೊಟ್ಟಿರ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ನು ಗಲ್ಫ್ ಸ್ಟೀಮು, ಸೆಕೆಂಡ್ ಒನ್ನು ಅಲಾಸ್ಕಾ, ಮೂರನೇದು ಈಸ್ಟ್ ಆಸ್ಟ್ರೇಲಿಯನ್ ಕರೆಂಟು, 4ನೇದು ಬೆಂಗೂಲಿ ಕರೆಂಟ್. ಓಕೆ, ಬೆಂಗೂಲಿ ವಾಸ್ ದ ಕೋಲ್ಡ್ ಕರೆಂಟ್. ಓಕೆನಾ? ನಾವು ಈ ಕೋಲ್ಡ್ ಕರೆಂಟು ವಾರ್ಮ್ ಕರೆಂಟು ಅಂತ ಹೇಳ್ಬಿಟ್ಟು ನಾವು ಡಯಾಗ್ರಾಮನ್ನು ನೋಡಾಗಲಿ ಅಥವಾ ಮ್ಯಾಪನ್ನು ನೋಡಾಗಲಿ ಗಟ್ ಮಾಡಕ್ಕೆ ಹೋಗಬಾರ್ದು, ಮಗಫ್ ಮಾಡಕ್ಕೆ ಹೋಗಲೇಬಾರ್ದು. ಯಾಕೆ ಅಂತ ಹೇಳಿದ್ರೆ ಅದಕ್ಕೊಂದು ಕೆಲವೊಂದು ಪ್ಯಾರಾಮೀಟರ್ಸ್ ಇದೆ. ಆ ಪ್ಯಾರಾಮೀಟರ್ಸನ್ನು ನೋಡ್ಕೊಬಿಟ್ರೆ ಈ ಕರೆಂಟು ಹೆಸರು ಹೇಳಿದ ತಕ್ಷಣ ಈ ರೀಜನ್ನು ಅಂದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ಲು ಈ ಸಹರಾ ಡೆಸರ್ಟ್ ಪಕ್ಕದಲ್ಲಿ ಅಂದ ತಕ್ಷಣ, ವೆಸ್ಟ್ ಸೈಡ್ ಆಫ್ ಸಹರಾ ಅಂತ ಬಂದ ತಕ್ಷಣ ನಮಗೊಂದು ಬೇಸಿಕ್ ಫಾರ್ಮುಲಾ ಇದೆ, ಅದನ್ನು ನಾವು ತಿಳ್ಕೊಂಡ್ರೆ ಸಾಕು, ಈಸಿಯಾಗಿ ಕಂಡುಹಿಡಿಬೋದು. ಅಥವಾ ಹೈ ಲ್ಯಾಟಿಟ್ಯೂಡಲ್ಲಿ ವೆಸ್ಟ್ ಸೈಡು, ಅಥವಾ ಹೈ ಲ್ಯಾಟಿಟ್ಯೂಡಲ್ಲಿ ಈಸ್ಟ್ ಸೈಡು, ಅಥವಾ ಲೋ ಲ್ಯಾಟಿಟ್ಯೂಡ್ ನಾವೇನಂತ ಕರಿತೀವಿ ಅಂದರೆ ಇದನ್ನ ಲೋ ಲ್ಯಾಟಿಟ್ಯೂಡು,
ಇದು ಮಿಡಲ್ ಲ್ಯಾಟಿಟ್ಯೂಡು, ಇದು ಹೈ ಲ್ಯಾಟಿಟ್ಯೂಡು. ಓಕೆ, ಎತ್ತರದ ಪ್ರದೇಶ ಮಿಡಲ್ ಲ್ಯಾಟಿಟ್ಯೂಡು, ಲೋ ಲ್ಯಾಟಿಟ್ಯೂಡ್, ಹೈ ಲ್ಯಾಟಿಟ್ಯೂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಆ ಏರಿಯಾಸಲ್ಲಿ ವೆಸ್ಟ್ ಕಡೆ ಏನು ಈಸ್ಟ್ ಕಡೆ ಏನು ಅಂತ ಒಂದು ಫಾರ್ಮುಲಾ ನೋಡ್ಕೊಬಿಟ್ರೆ ಈಸಿಯಾಗಿ ಇದನ್ನು ಡಿವೈಡ್ ಮಾಡ್ಬೋದು. ಫಸ್ಟ್ ಥಿಂಗ್, ಕೋಲ್ಡ್ ಕರೆಂಟ್ಸ್ ಎಲ್ಲೆಲ್ಲಿ ಕಂಡು ಬರುತ್ತೆ, ಯಾವ ಏರಿಯಾಸಲ್ಲಿ ಕಂಡು ಬರುತ್ತೆ, ಇದನ್ನು ನೋಡ್ಕೊಬಿಟ್ರೆ ಆ ಏರಿಯಾಸಲ್ಲಿ ಜಸ್ಟ್ ನೇಮ್ ಹೇಳಿದ್ರೆ ಸಾಕು. ನೇಮ್ ನಾವು ನೋಡಿಕೊಂಡ್ರೆ ಈಸಿಯಾಗಿ ಎಕ್ಸಾಮಲ್ಲಿ ಆನ್ಸರ್ ಮಾಡ್ಬೋದು. ಓಕೆನಾ. ಕೋಲ್ಡ್ ಕರೆಂಟ್ಸ್ ಬಿಂಗ್ ಕೋಲ್ಡ್ ವಾಟರ್ ಇಂಟು ವಾರ್ಮ್ ವಾಟರ್ ಏರಿಯಾಸ್ ಫ್ರಮ್ ಹೈ ಲ್ಯಾಟಿಟ್ಯೂಡ್ಸ್ ಟು ಲೋ ಲ್ಯಾಟಿಟ್ಯೂಡ್ಸ್. ಇದು ಜ್ಞಾಪಕ ಇಲ್ಲಿ. ಓಕೆನಾ. ಹೈ ಲ್ಯಾಟಿಟ್ಯೂಡ್ಸ್ ಇಂದ ಲೋ ಲ್ಯಾಟಿಟ್ಯೂಡ್ಸ್ಗೆ ಕೋಲ್ಡ್ ಕರೆಂಟ್ಸು ಬ್ರಿಂಗ್ ಮಾಡುತ್ತೆ. ಎಲ್ಲಿಂದ ಇಲ್ಲಿಗೆ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ತೀನಿ. ಈಕ್ವೇಟರನ್ನು ನಾವು ಲೋ ಲ್ಯಾಟಿಟ್ಯೂಡ್ ಅಂತ ಕರಿತೀವಿ, ಪೋಲಾರ್ ಏರಿಯಾನ ನಾವು ಹೈ ಲ್ಯಾಟಿಟ್ಯೂಡ್ ಅಂತ ಕರಿತೀವಿ. ಪೋಲಾರ್ ಅಂತ ಹೇಳಿದ್ರೆ 90 ಡಿಗ್ರಿ. ಓಕೆ, ಈಕ್ವೇಟರ್ ಅಂದರೆ 0 ಡಿಗ್ರಿ. ಓಕೆನಾ. ಮಿಡಲ್ ಲ್ಯಾಟಿಟ್ಯೂಡ್ ಬಂದು 60 ಡಿಗ್ರಿ. ಇದನ್ನು ಮಿಡ್ ಲ್ಯಾಟಿಟ್ಯೂಡ್ ಅಂತ ಕರಿತೀವಿ. ಓಕೆ, 60 ಡಿಗ್ರಿ ಲ್ಯಾಟಿಟ್ಯೂಡ್ ನೀವು ಅಟ್ಲಾಸಲ್ಲಿ ನೋಡ್ಬೋದು. 0 ಡಿಗ್ರಿ, 60 ಡಿಗ್ರಿ ಲ್ಯಾಟಿಟ್ಯೂಡ್ ಮತ್ತು 90 ಡಿಗ್ರಿ ಲ್ಯಾಟಿಟ್ಯೂಡ್. ಓಕೆ, ಈ ಥರ ಇರುತ್ತೆ. ಸೊ ಇಲ್ಲಿ ಹೈ ಲ್ಯಾಟಿಟ್ಯೂಡ್ಸ್ ಟು ಲೋ ಲ್ಯಾಟಿಟ್ಯೂಡ್ಸ್ ಅಂದರೆ 90 ಡಿಗ್ರಿಯಿಂದ 0 ಡಿಗ್ರಿ ಕಡೆಗೆ ಮೂವ್ ಆಗ್ತಾ ಇರುತ್ತೆ ಕರೆಂಟ್ಸು. ಅದು 90 ಆಗ್ಬೋದು, 60 ಆಗ್ಬೋದು. ಒಟ್ಟಾರೆ ಏನು ಅಂದರೆ ಪೋಲಾರ್ ಏರಿಯಾಸಿಂದ ಈಕ್ವೇಟರ್ ಏರಿಯಾಸ್ ಕಡೆ ಮೂವ್ಮೆಂಟ್ ಆಗ್ತದೆ. ಯಾವುದು? ಕೋಲ್ಡ್ ಕರೆಂಟು. ಫಸ್ಟ್ ಕಂಡೀಷನ್. ಸೆಕೆಂಡ್ ಒನ್, ಯೂಶಲಿ ಫೌಂಡ್ ಆನ್ ದ ವೆಸ್ಟ್ ಕೋಸ್ಟ್ ಆಫ್ ಕಾಂಟಿನೆಂಟ್ಸ್. ವೆಸ್ಟ್ ಕೋಸ್ಟ್ ಆಫ್ ಕಾಂಟಿನೆಂಟ್ಸ್ ನಾವು ಏನು, ಅದು ಆಫ್ರಿಕಾ ಆಗ್ಬೋದು, ಅಥವಾ ಇಂಡಿಯಾ ಆಗ್ಬೋದು, ಅಥವಾ ಜಪಾನ್ ಆಗ್ಬೋದು, ಅಥವಾ ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಈ ಒಂದು ನೆಲ ಭಾಗ ಇದೆಯಲ್ಲ, ದಟ್ ವಾಸ್ ಕಾಂಟಿನೆಂಟ್ಸ್ ಅಂತ ಕರಿತೀರಲ್ವಾ. ಓಕೆ, ಈ ಕಾಂಟಿನೆಂಟ್ಸ್ ಅಲ್ಲಿ ವೆಸ್ಟ್ ಕೋಸ್ಟ್ ಅಲ್ಲಿ ಕಂಡು ಬರುತ್ತದೆ. ಜನರಲ್ ಆಗಿ ವೆಸ್ಟ್ ಕೋಸ್ಟ್ ಅಲ್ಲಿ ಕಂಡು ಬರ್ತದೆ ಯಾವುದು? ಕೋಲ್ಡ್ ಕರೆಂಟ್ಸ್. ಅದು ರೀಸನ್ ಕೊಟ್ಟಿದ್ದಾರೆ. ಕರೆಂಟ್ಸ್ ಫ್ಲೋ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್ ಇನ್ ನಾರ್ಥರ್ನ್ ಹೆಮಿಸ್ಫಿಯರ್ ಅಂಡ್ ಆಂಟಿ ಕ್ಲಾಕ್ ವೈಸ್ ಇಂದ ಸದರ್ನ್ ಹೆಮಿಸ್ಫಿಯರ್. ಉತ್ತರಾರ್ಧಗೋಳದಲ್ಲಿ ಯಾವತ್ತೂ ಅಷ್ಟೇ ಈ ಒಂದು ಕರೆಂಟ್ಸು ಯಾವ ಕಡೆಯಿಂದ ಯಾವ ಕಡೆ ಪಾಸ್ ಆಗ್ತದೆ? ಕ್ಲಾಕ್ ವೈಸ್, ಉತ್ತರಾರ್ಧಗೋಳದಲ್ಲಿ. ಓಕೆ, ಕರೆಂಟ್ಸು. ದಕ್ಷಿಣಾರ್ಧಗೋಳದಲ್ಲಿ ಆಂಟಿ ಕ್ಲಾಕ್ ವೈಸ್. ಓಕೆ, ಈಕ್ವೇಟರ್ ಅಂತ ಬಂದಾಗ ಉತ್ತರಾರ್ಧಗೋಳದಲ್ಲಿ ನಾರ್ಥರ್ನ್ ಹೆಮಿಸ್ಫಿಯರ್ ಅಲ್ಲಿ ಕ್ಲಾಕ್ ವೈಸು, ದಕ್ಷಿಣಾರ್ಧಗೋಳದಲ್ಲಿ ಆಂಟಿ ಕ್ಲಾಕ್ ವೈಸ್ ಕಡೆ ಮೂವ್ಮೆಂಟ್ ಆಗುತ್ತೆ. ಅಂಡ್ ವೆಸ್ಟ್ ಕೋಸ್ಟ್ ಅಲ್ಲಿ, ವೆಸ್ಟ್ ಕೋಸ್ಟ್ ಆಫ್ ಕಾಂಟಿನೆಂಟ್ಸ್ ಇನ್ ಯಾವ ಕಡೆ, ಯಾವ ಏರಿಯಾ? ಕಾಂಟಿನೆಂಟ್ಸ್ ಅಂದ ತಕ್ಷಣ ಮಿಡ್ ಲ್ಯಾಟಿಟ್ಯೂಡ್ಸಾ, ಲೋ ಲ್ಯಾಟಿಟ್ಯೂಡ್ಸಾ, ಅಥವಾ ಹೈ ಲ್ಯಾಟಿಟ್ಯೂಡ್ಸ್ ಅಂತ ಬಂದಾಗ ದಟ್ ವಾಸ್ ವೆಸ್ಟ್ ಕೋಸ್ಟ್ ಆಫ್ ಕಾಂಟಿನೆಂಟ್ಸ್ ಇನ್ ಲೋ ಅಂಡ್ ಮಿಡ್ಲ್ ಲ್ಯಾಟಿಟ್ಯೂಡ್ಸ್. ಮಿಡ್ ಮತ್ತು ಲೋ ಲ್ಯಾಟಿಟ್ಯೂಡ್ಸ್ ಅಲ್ಲಿ ಕೋಲ್ಡ್ ಕರೆಂಟ್ಸು ಯಾವಾಗಲೂ ಅಷ್ಟೇ ವೆಸ್ಟ್ ಕೋಸ್ಟಲ್ಲೇ ಬರುತ್ತೆ. ಇದು ಫಿಕ್ಸ್ಡ್ ಕ್ರೈಟೀರಿಯಾ. ಫಸ್ಟ್ ಥಿಂಗು ಹೈ ಲ್ಯಾಟಿಟ್ಯೂಡ್ಸ್ ಇಂದ ಲೋ ಲ್ಯಾಟಿಟ್ಯೂಡ್ಸ್ ಕಡೆ ಮೂವ್ಮೆಂಟ್ ಆಗುತ್ತೆ. ಸೆಕೆಂಡ್ ಕಂಡೀಷನ್ನು, ಕರೆಂಟ್ಸ್ ಯಾವತ್ತೂ ಅಷ್ಟೇ ನಾರ್ಥರ್ನ್ ಹೆಮಿಸ್ಫಿಯರ್ ಅಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನ್ನು, ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ನು. ಥರ್ಡ್ ಒನ್ನು, ಕೋಲ್ಡ್ ಕರೆಂಟ್ಸ್ ಆಲ್ವೇಸ್ ಇನ್ ವೆಸ್ಟ್ ಕೋಸ್ಟ್ ಅಲ್ಲಿ ಕಾಂಟಿನೆಂಟ್ಸ್ ಆ ಒಂದು ಲ್ಯಾಂಡ್ ಅಲ್ಲಿ ವೆಸ್ಟ್ ಕೋಸ್ಟ್ ಅಲ್ಲಿ ಕಂಡು ಬರುತ್ತದೆ. ಎಲ್ಲಿ? ಲೋ ಮತ್ತೆ ಮಿಡಲ್ ಲ್ಯಾಟಿಟ್ಯೂಡ್ಸ್ ಅಲ್ಲಿ. ಓಕೆನಾ. ಲೋ ಮತ್ತೆ ಮಿಡಲ್ ಅಂದ್ರೆ ಈಕ್ವೇಟರ್ ಮತ್ತೆ ನೋಡ್ಬೋದು ಇಲ್ಲಿ ಈ ಪಾರ್ಟು ನೋಡಿ. ಇಲ್ಲಿ ಕೋಲ್ಡ್ ಕರೆಂಟು, ಇದು ಕೋಲ್ಡ್ ಕರೆಂಟು. ಒಂದು ನಿಮಿಷ, ಇದು ಕೋಲ್ಡ್ ಕರೆಂಟ್, ಕೋಲ್ಡ್ ಕರೆಂಟ್, ಕೋಲ್ಡ್ ಕರೆಂಟ್. ನೀವೆಲ್ಲಾದ್ರೂ ನೋಡ್ಬೋದು. ವೆಸ್ಟ್ ಕೋಸ್ಟ್, ವೆಸ್ಟ್ ಸೈಡ್ಗೆ ಬಂದರೆ ಕೋಲ್ಡ್ ಕರೆಂಟ್. ಓಕೆನಾ. ವೆಸ್ಟ್ ಕೋಸ್ಟ್, ವೆಸ್ಟಿಗೆ ಬಂದರೆ ನೀವು, ಇದು ಹೈ ಲ್ಯಾಟಿಟ್ಯೂಡ್ ಆಯಿತು, ಇದು ಹೈ ಲ್ಯಾಟಿಟ್ಯೂಡ್ ಆಯಿತು. ನಾನೇನು ಹೇಳಿದೆ? ಮಿಡಲ್ ಮತ್ತು ಲೋ ಲ್ಯಾಟಿಟ್ಯೂಡ್. ಇದು ಲೋ, ಓಕೆ, ಇದು ಲೋ ಬರುತ್ತೆ, ಮತ್ತು ಇದು ಮಿಡಲ್ ಬರುತ್ತೆ. ಎಲ್ಲಾದರೂ ನೋಡಿ ನೀವು, ವೆಸ್ಟ್ಗೆ ಬರುತ್ತೆ. ವೆಸ್ಟಿಗಿರೋ ಕರೆಂಟ್ಸ್ ಎಲ್ಲ ಕೂಡ ಕೋಲ್ಡ್ ಕರೆಂಟ್ಸ್. ಓಕೆ, ಇಲ್ಲಿ ಇಂಡಿಯನ್ ಆಸ್ಪೆಕ್ಟಲ್ಲಿ ಬಂದಾಗ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಹೇಳ್ತೀನಿ ಯಾಕೆ ಇಂಡಿಯಾದಲ್ಲಿ ಇಲ್ಲಿ ಎಲ್ಲೂ ಕೂಡ ಕೋಲ್ಡ್ ಕರೆಂಟನ್ನು ವೆಸ್ಟ್ ಅಂತ ಹೇಳಿದ್ರಲ್ಲ, ಬಟ್ ಇಲ್ಲಿ ಬರಬೇಕಲ್ವ, ಯಾಕೆ ಬರಲ್ಲ ಅಂತ ರೀಸನ್ ಕೊಡ್ತೀನಿ ನಾನು. ಇಂಡಿಯನ್ ಆಸ್ಪೆಕ್ಟ್ ಈಸ್ ಡಿಫ್ರೆಂಟ್ ಫ್ರಮ್ ದೀಸ್ ಕರೆಂಟ್ಸ್. ಯಾಕೆ ಅಂದರೆ ಇಂಡಿಯಾ ವಾಸ್ ಮಾನ್ಸೂನ್ ಕ್ರೈಟೀರಿಯಾ. ದಟ್ ವಾಸ್ ಮಾನ್ಸೂನ್ ಕ್ರೈಟೀರಿಯಾ ಅಂದರೆ ಹೀಟಿಂಗ್ ಆಫ್ ಲ್ಯಾಂಡ್ ಆಗೋದ್ರಿಂದ ಕರೆಂಟ್ಸು ಲ್ಯಾಂಡಿಂದ ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆ ಮೂವ್ಮೆಂಟ್ ಆಗಬೇಕಾದ್ರೆ ಈ ಕರೆಂಟ್ಸ್ ಫಾರ್ಮೇಷನ್ ಆಗೋದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಸೈಕಲ್ ಇಲ್ಲ ಇಲ್ಲಿ. ಓಕೆ, ಅದರ್ ದೆನ್ ದಿಸ್ ಪಾರ್ಟ್, ಈ ಪಾರ್ಟ್ ಯಾವುದು? ಇಂಡಿಯಾ. ಈ ಪಾರ್ಟ್ ಬಿಟ್ಟು ಬೇರೆ ಎಲ್ಲ ಕಡೆ ನೋಡ್ಕೊಳ್ಳಿ ನೀವು ಬೇಕಾದರೆ. ಮಿಡ್ ಮತ್ತು ಲೋ ಲ್ಯಾಟಿಟ್ಯೂಡ್ಸಲ್ಲಿ ವೆಸ್ಟ್ ಕೋಸ್ಟಲ್ಲಿ ಕೋಲ್ಡ್ ಕರೆಂಟ್ಸ್ ಕಂಡು ಬರುತ್ತೆ. ಓಕೆ, ನೆಕ್ಸ್ಟ್ ಕಂಡೀಷನ್, ಈಸ್ಟ್ ಕೋಸ್ಟ್ ಇನ್ ಹೈಯರ್ ಲ್ಯಾಟಿಟ್ಯೂಡ್ಸ್ ಇನ್ ನಾರ್ಥರ್ನ್ ಹೆಮಿಸ್ಫಿಯರ್. ಓಕೆ, ಈಸ್ಟ್ ಕೋಸ್ಟಲ್ಲಿ ಹೈ ಲ್ಯಾಟಿಟ್ಯೂಡ್ಸಲ್ಲಿ ಕಂಡು ಬರುತ್ತೆ ನಾರ್ಥರ್ನ್ ಹೆಮಿಸ್ಫಿಯರ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಈಸ್ಟ್ ಕೋಸ್ಟ್ ನಾನು ಹೇಳಿದೆ, ಈಸ್ಟ್ ಕೋಸ್ಟಲ್ಲಿ ಹೈ ಲ್ಯಾಟಿಟ್ಯೂಡ್. ಇದು ಕೋಲ್ಡ್ ಕರೆಂಟ್ಸ್ ಮಾತ್ರ ನಾವು ಹೇಳ್ತಾ ಇರೋದು. ನೆಕ್ಸ್ಟ್ ವಾರ್ಮ್ ಕರೆಂಟ್ಸ್ಗೆ ಹೋಗೋಣ. ಓಕೆನಾ. ಫಸ್ಟ್ ಕಂಡೀಷನ್ನು ಹೈ ಲ್ಯಾಟಿಟ್ಯೂಡ್ಸ್ ಟು ಲೋ ಲ್ಯಾಟಿಟ್ಯೂಡ್ಸ್ ಕಡೆ ಮೂವ್ಮೆಂಟ್ ಆಗುತ್ತೆ. ಸೆಕೆಂಡ್ ಕಂಡೀಷನ್ನು ಕ್ಲಾಕ್ ವೈಸ್ ಡೈರೆಕ್ಷನ್ ಇನ್ ನಾರ್ಥರ್ನ್ ಹೆಮಿಸ್ಫಿಯರು, ಆಂಟಿ ಕ್ಲಾಕ್ ವೈಸ್ ಇನ್ ಸದರ್ನ್ ಹೆಮಿಸ್ಫಿಯರು. ಥರ್ಡ್ ಕಂಡೀಷನ್ನು ವೆಸ್ಟ್ ಕೋಸ್ಟಲ್ಲಿ ಕಂಡು ಬರುತ್ತೆ. ಯಾವ ವೆಸ್ಟ್ ಕೋಸ್ಟ್ ಕಾಂಟಿನೆಂಟ್ಸಲ್ಲಿ ಕಂಡು ಬರುತ್ತೆ, ಎಲ್ಲಿ? ಲೋ ಮತ್ತು ಮಿಡಲ್ ಲ್ಯಾಟಿಟ್ಯೂಡ್ಸಲ್ಲಿ ವೆಸ್ಟ್ ಕೋಸ್ಟ್ ಕಡೆ ಕಂಡು ಬರುತ್ತೆ. ನಾಲ್ಕನೇ ಕಂಡೀಷನ್ನು
ಈಸ್ಟ್ ಕೋಸ್ಟಲ್ಲಿ ಯಾವ ಕಡೆ ಐ ಲ್ಯಾಟಿಟ್ಯೂಡ್ಸಲ್ಲಿ ಈಸ್ಟ್ ಕೋಸ್ಟಲ್ಲಿ ಕಂಡು ಬರುತ್ತೆ. ಇಷ್ಟು ಕೂಡ ಜ್ಞಾಪಕ ಇರಲಿ. ಇದೊಂದು 4 ಕಂಡೀಷನ್ಸು ಗೊತ್ತಿರಬೇಕು. ಸೇಮ್ ಪ್ಯಾರಾಮೀಟರು ವಾರ್ಮ್ ಕರೆಂಟ್ಸ್ಗೂ ಅಪ್ಲೈ ಆಗುತ್ತೆ. ಸಿ ವಾರ್ಮ್ ಕರೆಂಟ್ಸ್ ಏನು ಮಾಡುತ್ತೆ, ಲೋ ಲ್ಯಾಟಿಟ್ಯೂಡ್ಸ್ ಇಂದ ಐ ಲ್ಯಾಟಿಟ್ಯೂಡ್ಸ್, ರಿವರ್ಸ್. ಕೋಲ್ಡ್ ಕರೆಂಟ್ಸು ಐ ಲ್ಯಾಟಿಟ್ಯೂಡ್ಸ್ ಇಂದ ಲೋ ಲ್ಯಾಟಿಟ್ಯೂಡ್ಸ್ ಕಡೆ ಮೂವ್ಮೆಂಟ್ ಆದರೆ, ಫಾರ್ ಎಕ್ಸಾಂಪಲ್ ಇಲ್ಲಿಂದ ಈ ಕಡೆ ಮೂವ್ಮೆಂಟ್ ಆದರೆ ವಾರ್ಮ್ ಕರೆಂಟ್ಸು ಇಲ್ಲಿಂದ ಮೇಲಕ್ಕೆ ಮೂವ್ ಆಗುತ್ತೆ. ಓಕೆನಾ, ಅಂದರೆ ಈಕ್ವೇಟರ್ ಇಂದ ಪೋಲಾರ್ ಕಡೆ ಮೂವ್ಮೆಂಟ್ ಆಗುತ್ತೆ. ಓಕೆ, ಮತ್ತೆ ಎರಡನೇದು ಅಲ್ಲಿ ನಾವು ವೆಸ್ಟ್ ಕೋಸ್ಟ್ ಆಫ್ ದ ಕಾಂಟಿನೆಂಟ್ಸು ಲೋ ಮತ್ತೆ ಮಿಡಲ್ ಲ್ಯಾಟಿಟ್ಯೂಡ್ಸ್ ಅಲ್ಲಿ ಕಂಡು ಬರುತ್ತೆ. ಅಂದರೆ ಇಲ್ಲಿ ಈಸ್ಟ್ ಕೋಸ್ಟ್ ಆಫ್ ದ ಕಾಂಟಿನೆಂಟ್ಸ್ ಲೋ ಮತ್ತೆ ಮಿಡಲ್ ಲ್ಯಾಟಿಟ್ಯೂಡ್ಸ್ ಅಲ್ಲಿ ಕಂಡು ಬರುತ್ತೆ. ಅಷ್ಟೇ, ಏನೇನಿಲ್ಲ. ಈಸ್ಟ್ ಕೋಸ್ಟ್ ಆಫ್ ದ ಕಾಂಟಿನೆಂಟ್ಸ್ ಲೋ ಮತ್ತೆ ಮಿಡಲ್ ಲ್ಯಾಟಿಟ್ಯೂಡ್ಸ್. ಕೋಲ್ಡ್ ಕರೆಂಟ್ಸ್ ವೆಸ್ಟ್ ಕೋಸ್ಟ್ ಅಲ್ಲಿ ಲೋ ಮತ್ತೆ ಮಿಡಲ್ ಲ್ಯಾಟಿಟ್ಯೂಡ್ಸ್ ಅಲ್ಲಿ, ಅಂಡ್ ವಾರ್ಮ್ ಕರೆಂಟ್ಸ್ ಬಂದ್ಬಿಟ್ಟು ಈಸ್ಟ್ ಕೋಸ್ಟ್ ಅಲ್ಲಿ ಕಂಡು ಬರುತ್ತೆ. ಓಕೆನಾ, ಬೋತ್ ದ ಹೆಮಿಸ್ಫಿಯರ್. ನೆಕ್ಸ್ಟ್ ಒನ್, ಫೋರ್ತ್ ಒನ್, ಇನ್ ನಾರ್ಥರ್ನ್ ಹೆಮಿಸ್ಫಿಯರ್ ದೇ ಆರ್ ಫೌಂಡ್ ಇನ್ ವೆಸ್ಟ್ ಕೋಸ್ಟ್ ಆಫ್ ಕಾಂಟಿನೆಂಟ್ಸ್ ಇನ್ ಹೈ ಲ್ಯಾಟಿಟ್ಯೂಡ್ಸ್. ಓಕೆ, ಇಲ್ಲಿ ಈಸ್ಟ್ ಕೋಸ್ಟ್ ಅಲ್ಲಿ ಕೋಲ್ಡ್ ಕರೆಂಟ್ಸ್ ಈಸ್ಟ್ ಕೋಸ್ಟ್ ಅಲ್ಲಿ ಕಂಡು ಬಂದ್ರೆ ವಾರ್ಮ್ ಕರೆಂಟ್ಸು ವೆಸ್ಟ್ ಕೋಸ್ಟಲ್ಲಿ ಕಂಡು ಬರುತ್ತೆ. ಓಕೆನಾ, ಈ ಒಂದು 4 ಪ್ಯಾರಾಮೀಟರ್ಸ್ ಅನ್ನ ತಲೆಯಲ್ಲಿ ಇಟ್ಕೊಬಿಟ್ರೆ, ಒಂದು ನೋಡ್ಕೊಂಡ್ರೆ ಸಾಕು. ಕೋಲ್ಡ್ ಕರೆಂಟ್ಸ್ ಒಂದು ನೋಡ್ಕೊಂಡ್ರೆ ವಾರ್ಮ್ ಕರೆಂಟ್ಸ್ ಡೆಡ್ ಆಪೋಸಿಟ್. ಓಕೆನಾ, ಇದೇನು ಪೋಲಾರ್ ಏರಿಯಾದಿಂದ ಈಕ್ವೇಟರ್ ಏರಿಯಾ ಕಡೆ ಕೋಲ್ಡ್ ಕರೆಂಟ್ಸ್ ಮೂವ್ಮೆಂಟ್ ಆದರೆ, ವಾರ್ಮ್ ಕರೆಂಟ್ಸು ಈಕ್ವೇಟರ್ ಇಂದ ಪೋಲಾರ್ ಕಡೆ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಓಕೆನಾ, ಸೊ ಇಷ್ಟು ಕರೆಂಟ್ಸ್ ಬಗ್ಗೆ. ಇಲ್ಲಿ ಇಂಪಾರ್ಟೆಂಟ್ ಕರೆಂಟ್ಸು ಯಾವ ಥರ ಸ್ಟಾರ್ಟ್ ಆಗುತ್ತೆ ಫಸ್ಟು ಒಂದೊಂದನ್ನು ನೋಡ್ಬಿಡೋಣ. ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಲ್ಲಿ ಬಂದಾಗ, ಪ್ರಿಲಿಮಿನರಿ ಆಸ್ಪೆಕ್ಟ್ ಎಕ್ಸಾಮಿನೇಷನ್ ಬಂದಾಗ, ಮೈನ್ಸ್ಗಾದ್ರೆ ಇದನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ, ಒಂದೊಂದೇ ಕರೆಂಟ್ಸ್ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಮೈನ್ಸ್ ಎಕ್ಸಾಮಲ್ಲಿ. ಆದರೆ ಪ್ರಿಲಿಮ್ಸ್ ಎಕ್ಸಾಮ್ ಅಂತ ಬಂದಾಗ ಜಸ್ಟ್ ಅವ್ರು ಏನು ಕೇಳ್ತಾರೆ, ವಿಚ್ ಆಫ್ ದಿ ಫಾಲೋಯಿಂಗ್ ವಾಸ್ ದ ವೆಸ್ಟ್ ಕರೆಂಟು ಅಥವಾ ಕೋಲ್ಡ್ ಕರೆಂಟು ಅಥವಾ ವಾರ್ಮ್ ಕರೆಂಟ್ ಅಂತ ಕೇಳ್ತಾರೆ. ಅದಿಲ್ಲ ಅಂತ ಹೇಳಿದ್ರೆ ಎರಡನೇ ಚಾಯ್ಸ್ ಬಂದ್ಬಿಟ್ಟು ಸಹಾರಾ ಡೆಸರ್ಟ್ ಅಲ್ಲಿ ಯಾವ ಕರೆಂಟ್ಸ್ ಕಂಡು ಬರುತ್ತೆ, ಸಹಾರಾ ಡೆಸರ್ಟ್ ಬಾರ್ಡರ್ ದಟ್ ವೆಸ್ಟ್ ಕೋಸ್ಟ್ ಆಫ್ ಕಾಂಟಿನೆಂಟ್ಸ್ ಆಫ್ ಆಫ್ರಿಕಾದಲ್ಲಿ ಯಾವ ಕರೆಂಟ್ಸ್ ಕಂಡು ಬರುತ್ತೆ ಅಂತ ಕೇಳ್ತಾರೆ. ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೊಟ್ಬಿಡ್ತಾರೆ. ಮ್ಯಾಚ್ ದ ಫಾಲೋಯಿಂಗ್ ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ಕೆನರಿ ಕರೆಂಟು ವೆಸ್ಟ್ ಕೋಸ್ಟ್ ಆಫ್ ಆಫ್ರಿಕಾ. ಓಕೆ, ನಿಮ್ಮನ್ನ ಕನ್ಫ್ಯೂಸ್ ಮಾಡೋದಕ್ಕೆ ಏನು ಮಾಡ್ತಾರೆ ಅಂದರೆ ವೆಸ್ಟ್ನ ತೆಗೆದುಬಿಟ್ಟು ಈಸ್ಟ್ ಹಾಕಿರ್ತಾರೆ ಚಾಯ್ಸಲ್ಲಿ, ನೋಡಿಬೇಕಾದ್ರೆ ಗಮನಿಸಿ. ಒಂದು ಇಲ್ಲ ಅಂದರೆ ಬೇರೆ ಆಲ್ಟರ್ನೇಟಿವ್ ಮೆಥಡ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸೆಕೆಂಡ್ ಮೆಥಡ್, ಈ ಮೆಥಡ್ ಅಪ್ಲೈ ಆಗಲಿಲ್ಲ ಅಂತ ಹೇಳಿದ್ರೆ ಕೆನರಿನ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ವೆಸ್ಟ್ ಕೋಸ್ಟ್ ಆಫ್ ಕೆನಡಾ ಅಂತ ಕೊಟ್ಟಿರ್ತಾರೆ. ಓಕೆನಾ, ಸಾರಿ ಅಮೇರಿಕಾ, ದಟ್ ವಾಸ್ ವೆಸ್ಟ್ ಕೋಸ್ಟ್ ಆಫ್ ಅಲಾಸ್ಕಾ ಅಂತ ಕೊಟ್ಟು. ಇದು ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ, ನೀವು ಕನ್ಫ್ಯೂಸ್ ಆಗೋದು ಬೇಡ. ಈಸ್ಟ್ ಕೋಸ್ಟ್ ಆಫ್ ಜಪಾನ್ ಅಂತ ಕೊಡ್ತಾರೆ ಕೆನರಿ. ಓಕೆನಾ, ದೆನ್ ಒಯೋಶಿಯಾ ವೆಸ್ಟ್ ಕೋಸ್ಟ್ ಆಫ್ ಆಫ್ರಿಕಾ. ಏನು ಮಾಡಿದ್ದೀನಿ ಇಲ್ಲಿ, ಜಸ್ಟ್ ಇಂಟರ್ಚೇಂಜ್ ಮಾಡಿದ್ದೀನಿ. ಇದೇ ಟೆಕ್ನಿಕ್ ಬಳಸ್ತಾರೆ ಎಕ್ಸಾಮಿನೇಷನಲ್ಲಿ, ಪ್ರಿಲಿಮ್ಸಲ್ಲಿ. ಒಂದು ವೆಸ್ಟ್ಗೆ ಈಸ್ಟ್ ಹಾಕಿರ್ತಾರೆ, ಇಲ್ಲ ಅಂತ ಹೇಳಿದ್ರೆ ಎರಡನೇದು ಏನು ಮಾಡ್ತಾರೆ, ಇಂಟರ್ಚೇಂಜ್ ಕೊಟ್ಟಿರ್ತಾರೆ. ಓಕೆನಾ, ಇದು ಯಾವುದು ಅಂದರೆ ವೆರಿ ಡಿಫಿಕಲ್ಟ್ ಕ್ವಶನ್ಸ್ ಅಂತ ಬಂದಾಗ ಇಲ್ಲಿ ಆನ್ಸರು ನನ್ ಆಫ್ ದಿ ಅಬೌವ್ ಬರಬೇಕು. ಓಕೆ, ಆ ಥರ ಇರಬೇಕಾದ್ರೆ ಸಿಂಪಲ್ ಕಾನ್ಸೆಪ್ಟ್ ಆದರೆ ನಾಟ್ ಎ ವರಿ. ಓಕೆನಾ, ಸೊ ಈ ಥರ ಕ್ವಶನ್ಸ್ ಅನ್ನ ಕೇಳ್ತಾರೆ. ಇಲ್ಲಿ ಲಿಸ್ಟ್ ನೋಡ್ಕೊಬಿಡಿ. ಈ ಬ್ಲೂ ಕಲರಲ್ಲಿರೋದೆಲ್ಲ ಕೂಡ ಕೋಲ್ಡ್ ಕರೆಂಟ್ಸು, ಮತ್ತೆ ರೆಡ್ ಕಲರ್ ಇರೋದು ವಾರ್ಮ್ ಕರೆಂಟ್ಸು. ಮತ್ತೆ ಇದು ಏನು ಅಂತ ಕೇಳ್ಬೋದು, ನಾರ್ತ್ ಈಕ್ವಟೋರಿಯಲ್ ಕರೆಂಟ್ ಅಂದ್ರೆ ಏನು, ಈಕ್ವಟೋರಿಯಲ್ ಕೌಂಟರ್ ಕರೆಂಟ್ ಅಂದ್ರೆ ಏನು ಅಂತ ಕೇಳ್ಬೋದು. ಸೊ ಏನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಅರ್ತ್ ಯಾವ ಕಡೆಯಿಂದ ಯಾವ ಕಡೆ ರೊಟೇಷನ್ ಆಗುತ್ತೆ, ಈಸ್ಟಿಂದ ವೆಸ್ಟಿಂದ ಈಸ್ಟ್, ವೆಸ್ಟಿಂದ ಈಸ್ಟ್ ಕಡೆ ಮೂವ್ಮೆಂಟ್ ಆಗುತ್ತೆ ಅರ್ತ್. ಓಕೆ, ಅರ್ತ್ ವೆಸ್ಟಿಂದ ಈಸ್ಟ್ ಮೂವ್ಮೆಂಟ್ ಆಗೋದು. ಸೊ ವೆಸ್ಟಿಂದ ಈಸ್ಟ್ ಯಾವ ಕಡೆ ಮೂವ್ಮೆಂಟ್ ಆಗುತ್ತೆ ಅದಕ್ಕೆ ಕೌಂಟರ್ ಆಗಿ ಮೂವ್ ಆಗೋದು ಈಕ್ವಟೋರಿಯಲ್ ಕೌಂಟರ್ ಕರೆಂಟ್ ಅಂತ ಕರೀತಾರೆ. ಓಕೆನಾ, ಅರ್ಥಗೆ ಅಪೋಸಿಟ್ ಆಗಿ ಮೂವ್ಮೆಂಟ್ ಆಗೋ ಕರೆಂಟ್ಸ್ಗೆ ಈಕ್ವಟೋರಿಯಲ್ ಕೌಂಟರ್ ಕರೆಂಟ್. ಇನ್ ಕೇಸ್ ಆಫ್ ನಾರ್ತಲ್ಲಿ ಹೋದ್ರೆ ನಾರ್ತ್ ಈಕ್ವಟೋರಿಯಲ್ ಕೌಂಟರ್ ಕರೆಂಟ್ ಅಂತ ಕರೀತಾರೆ. ಸದರ್ನ್ ಹೆಮಿಸ್ಫಿಯರ್ ಅಲ್ಲಾದ್ರೆ ಉತ್ತರಾರ್ಧಗೋಳದಲ್ಲಾದ್ರೆ ಉತ್ತರಾರ್ಧಗೋಳದ ಕೌಂಟರ್ ಕರೆಂಟ್ ಅಂತ ಕರೀತಾರೆ. ದಕ್ಷಿಣಾರ್ಧಗೋಳ ಅಂತ ಹೇಳಿದ್ರೆ ಸೌತ್ ಅಲ್ಲಿ ಬಂದ್ರೆ ಸೌತ್ ಈಕ್ವಟೋರಿಯಲ್ ಕೌಂಟರ್ ಕರೆಂಟ್ ಅಂತ ಕರೀತಾರೆ. ಇನ್ ಕೇಸ್ ರೊಟೇಷನ್ ಆಫ್ ಅರ್ತ್ ಯಾವ ಕಡೆ ಮೂವ್ಮೆಂಟ್ ವೆಸ್ಟಿಂದ ಈಸ್ಟಿಗೆ ಮೂವ್ಮೆಂಟ್ ಆಗ್ತಿದ್ದಿಲ್ಲ ಅದೇ ಕಡೆ ಅಲೆಗಳು ಹೋಗ್ತಾ ಇದ್ರೆ ಅದನ್ನ ನಾವೇನಂತ ಕರಿತೀವಿ, ನಾರ್ತರ್ನ್ ಹೆಮಿಸ್ಫಿಯರ್ ಅಲ್ಲಿ ನಾರ್ತ್ ಈಕ್ವಟೋರಿಯಲ್, ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಸೌತ್ ಈಕ್ವಟೋರಿಯಲ್ ಕರೆಂಟ್. ಇದನ್ನ ನೋಡ್ಕೊಳ್ಳಿ. ಇದು ಬ್ಲ್ಯಾಕ್ ಕಲರ್ ಅಲ್ಲಿ ಇದೆ, ಯಾಕಂದ್ರೆ ಅದು ಕೋಲ್ಡ್ ಅಥವಾ ವಾರ್ಮ್ ಅಂತ ಮೂವ್ಮೆಂಟ್ಗೆ ಅಂತಲ್ಲ, ಇದು ಜಸ್ಟ್ ಕರೆಂಟ್ಸ್ ಜನರೇಟ್ ಆಗೋದಕ್ಕೆ ಸಪೋರ್ಟಿಂಗ್ ಫ್ಯಾಕ್ಟರ್ಸ್.
ಓಕೆನಾ. ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ, ಉಳಿದಿದ್ದನ್ನು ನೀವು ನೋಡ್ಕೊಳ್ಳಿ. ನಾರ್ತ್ ಈಕ್ವಟೋರಿಯಲ್ ಈ ಕರೆಂಟ್ಸ್ ಯಾವ ಥರ ಜನ್ರೇಟ್ ಆಯಿತು ಅಂತ ಹೇಳಿದ್ರೆ, ಯಾವ ಥರ ಜನ್ರೇಟ್ ಆಗುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಈ ಸೌತ್ ಈಕ್ವಟೋರಿಯಲ್ ಕರೆಂಟ್ ಇದೆಯಲ್ಲ, ಇದು ಬಂದು ಬ್ರೆಜಿಲ್ ಕೋಸ್ಟ್ಗೆ ಡಿಕ್ಕಿ ಹೊಡೆದಾಗ ಒಂದು ಕರೆಂಟ್ ಈ ಕಡೆ ಮೂವ್ಮೆಂಟ್ ಆಗುತ್ತೆ, ಇನ್ನೊಂದು ಕರೆಂಟ್ ಈ ಕಡೆ ಮೂವ್ಮೆಂಟ್ ಆಗುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಇಲ್ಲಿ ಮೂವ್ಮೆಂಟ್ ಆದಮೇಲೆ ನಾರ್ತ್ ಈಕ್ವಟೋರಿಯಲ್ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಕರೆಂಟ್ಸ್ ಯಾವ ಕಡೆ ಡೈರೆಕ್ಷನ್ನು, ಕ್ಲಾಕ್ ವೈಸ್ ಡೈರೆಕ್ಷನ್ ಜ್ಞಾಪಕ. ಇಲ್ಲಿ ಸದರ್ನ್ ಹೆಮಿಸ್ಫಿಯರಲ್ಲಿ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಓಕೆನಾ. ಇದು ಜ್ಞಾಪಕ ಇಟ್ಕೊಂಬಂಡಿ, ಎಲ್ಲೇ ಆಗಿರಲಿ ಬಿಡಿ. ಇದು ಕ್ಲಾಕ್ ವೈಸು, ಇದು ಆಂಟಿ ಕ್ಲಾಕ್ ವೈಸ್. ಇಲ್ಲಿ ನೋಡಿ, ಇದು ಆಂಟಿ ಕ್ಲಾಕ್ ವೈಸು, ಇದು ಇಲ್ಲಿ ಕ್ಲಾಕ್ ವೈಸು. ಓಕೆನಾ. ಇದು ಕೆಳಗಡೆ ಕ್ಲಾಕ್ ವೈಸು, ಮೇಲೆ ಆಂಟಿ ಕ್ಲಾಕ್ ವೈಸು ಪೊಸಿಷನ್ ಆಗುತ್ತೆ. ಕನ್ಫ್ಯೂಸ್ ಆಗಬೇಡಿ. ಇದು ರೈಟ್ಗೆ, ಕೆಳಗಡೆ ಲೆಫ್ಟ್ಗೆ. ಇದು ಗಲ್ಫ್ ಸ್ಟ್ರೀಮ್ ಏನಾಗುತ್ತೆ, ಮುಂದೆ ಹೋಗ್ತಾ 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 ಮತ್ತೆ ಇಲ್ಲಿ ಡಿವೈಡ್ ಆಗುತ್ತೆ. ಓಕೆ. ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಒಂದು ಕಡೆ, ಇನ್ನೊಂದು ಕಡೆ ಈ ಕಡೆ ಮೂವ್ಮೆಂಟ್ ಆಗುತ್ತೆ. ಇಲ್ಲಿ ಯಾಕೆ ಅಂದರೆ ಬ್ರಿಟಿಷ್ UK ಇದೆ, UK ಇರೋದ್ರಿಂದ ಯುನೈಟೆಡ್ ಕಿಂಗ್ಡಮ್. ಓಕೆ. ಆ ಒಂದು ಕಾಂಟಿನೆಂಟ್ಸ್ಗೆ ಡಿಕ್ಕಿ ಹೊಡೆದು ಒಂದು ಕರೆಂಟ್ ಈ ಕಡೆ ಮೂವ್ಮೆಂಟ್ ಆಗುತ್ತೆ, ಇನ್ನೊಂದು ಕಡೆ ಈ ಕಡೆ ಮೂವ್ಮೆಂಟ್ ಆಗುತ್ತೆ. ಬೇಸ್ಡ್ ಆನ್ ದ ಸರ್ಫೇಸ್ ಏರಿಯಾ ಆ್ಯಂಡ್ ಟೆಂಪರೇಚರು ಆ್ಯಂಡ್ ಮೂವ್ಮೆಂಟ್ ಆಫ್ ಕರೆಂಟ್ಸು ಆ ಒಂದು ಕೋಲ್ಡ್ ಮತ್ತು ವಾರ್ಮ್ ಕರೆಂಟ್ಸು ಡಿವೈಡ್ ಆಗುತ್ತೆ. ಇದು ಯಾಕೆ ಕೋಲ್ಡ್ ಕರೆಂಟು ಅಂದರೆ, ಇಲ್ಲಿ ಸಹರಾ ಡೆಸರ್ಟ್ ಇದೆ, ಅಪ್ಬಿಲ್ಲಿಂಗ್ ಇದೆ, ಅಪ್ಬಿಲ್ಲಿಂಗ್ ಆಫ್ ವಾಟರ್ ಆ್ಯಂಡ್ ಡೆಸರ್ಟ್ ಇರೋದ್ರಿಂದ ಸೊ ಇಲ್ಲಿ ಕರೆಂಟ್ಸು ಕೋಲ್ಡ್ ಆಗಿರುತ್ತೆ. ಇಲ್ಲಿ ಯಾಕೆ ವಾರ್ಮ್ ಕರೆಂಟ್ ಅಂತ ಹೇಳಿದ್ರೆ, ಈಕ್ವೆಟೋರಿಯಲಿಂದ ಮೂವ್ಮೆಂಟ್ ಆಗ್ತಾ ಇರೋಂಥ ಕರೆಂಟು ನಾನು ಆಲ್ರೆಡಿ ಹೇಳಿದ್ದೀನಿ. ವಾರ್ಮ್ ಕರೆಂಟು ಯಾವತ್ತೂ ಅಷ್ಟೇ ಈಕ್ವೆಟರಿಂದ ಪೋಲಾರ್ ಕಡೆ ಮೂವ್ಮೆಂಟ್ ಆಗುತ್ತೆ. ಪೋಲಾರಿಂದ ಬರೋ ಕರೆಂಟ್ಸು ಕೋಲ್ಡ್ ಕರೆಂಟ್ಸ್ ಆಗಿರುತ್ತೆ. ಓಕೆನಾ. ನೀವೆಲ್ಲಾದ್ರೂ ನೋಡಿ, ಇದು ಕೋಲ್ಡ್ ಕರೆಂಟ್ಸು, ಇದು ಕೋಲ್ಡ್ ಕರೆಂಟ್ಸು, ಇದು ಕೋಲ್ಡ್ ಕರೆಂಟ್ಸು. ಇದು ಯಾಕೆ ವಾರ್ಮ್ ಕರೆಂಟು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿಂದ ಹೋಗ್ಬೇಕಾದ್ರೆ ಕೊರೋಷಿಯಾ ಕರೆಂಟ್ ಇದೆಯಲ್ಲ, ಇದು ಮೂವ್ಮೆಂಟ್ ಆಗಿ ಹಿಂಗೆ ಬರೋ ಕರೆಂಟ್ ಇದೆ. ಓಕೆ. ಇದು ಅಲಾಸ್ಕಾ ಕರೆಂಟ್. ಓಕೆ. ಸೊ ಇದು ಮ್ಯಾಪನ್ನು ನಾವು ಹಿಂಗೆ ತಗೊಂಡಾಗ ನಮ್ಗೆ ಆ ಥರ ಗೊತ್ತಾಗುತ್ತೆ ಅಷ್ಟೇ. ಇಂಪಾರ್ಟೆಂಟ್ ಕರೆಂಟ್ಸ್ ಯಾವುದನ್ನ ಎಕ್ಸಾಮಲ್ಲಿ ರಿಪೀಟೆಡ್ ಆಗಿ ಕೇಳಿದ್ದಾರೆ ಅಂತ ಹೇಳಿದ್ರೆ ನೋಟ್ ಮಾಡ್ಕೋಬಿಡಿ. ಓಕೆ. ಪದೇ ಪದೇ ಕೇಳಿರುವಂಥ ಕರೆಂಟ್ ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್. ಓಕೆ. ಇದನ್ನ ಪದೇ ಪದೇ ಕೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಈವನ್ ದೋ ಇಟ್ ವಾಸ್ ಇನ್ ಮಿಡ್ ಲ್ಯಾಟಿಟ್ಯೂಡ್ ನಿಯರ್ ಟು ಪೋಲಾರ್ ಏರಿಯಾ, ಇಟ್ ವಾಸ್ ವಾರ್ಮ್ ಕರೆಂಟ್. ಓಕೆ. ವಾರ್ಮ್ ಕರೆಂಟ್ ಇದು ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್. ಎರಡನೇದು ಅಲಾಸ್ಕಾ, ಇದು ಪೋಲಾರ್ ಏರಿಯಾ ಕಡೆ ಇದ್ರು ವಾರ್ಮ್ ಕರೆಂಟ್ ಅಂತ ಕರೀತಾರೆ. ಅಂಡ್ ಬೆಂಗೂಲಿ, ಕೆನರಿ ಕೋಲ್ಡ್ ಕರೆಂಟ್. ಪೆರು ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಇದು ಕರೆಂಟ್ ಕೋಲ್ಡ್ ಕರೆಂಟ್. ಕ್ರೊಯೇಷಿಯಾ ಕರೆಂಟ್ ಮತ್ತೆ ವೆಸ್ಟ್ ಆಸ್ಟ್ರೇಲಿಯನ್ ಕರೆಂಟ್. ಓಕೆನಾ. ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಸ್ಪೆಕ್ಟ್. ನಿಮಗೆ ಲಿಸ್ಟ್ ಬೇಕಂತ ಹೇಳಿದ್ರೆ ಇಲ್ಲೊಂದು ಲಿಸ್ಟ್ ಕೊಟ್ಟಿದ್ದೀನಿ. ಇದರಲ್ಲಿ ಟೋಟಲ್ ವಾರ್ಮ್ ಕರೆಂಟ್ಸ್ 22 ಬರ್ತವೆ, ಕೋಲ್ಡ್ ಕರೆಂಟ್ಸ್ 8 ಇದಾವೆ. 22 ಅಂದ್ರೆ ನಾರ್ದರ್ನ್ ಹೆಮಿಸ್ಫಿಯರ್ ಸದರ್ನ್ ಹೆಮಿಸ್ಫಿಯರ್ ಡಿವೈಡ್ ಆಗುತ್ತಲ್ಲ, ಸೊ ಎರಡು ಕೌಂಟ್ ಆಗುತ್ತೆ. ಸೊ ಅದರಿಂದ ಅದು 22 ಆಗಿರೋದು. ಓಕೆನಾ. ಕೋಲ್ಡ್ ಕರೆಂಟ್ಸ್ ಮತ್ತೆ ವಾರ್ಮ್ ಕರೆಂಟ್ಸ್ ಅನ್ನ ಒಂದು ಚಾರ್ಟೇ ಕೊಟ್ಟಿದ್ದೀನಿ, ಚಾರ್ಟಲ್ಲಿ ನೋಡ್ಬೋದು ನೀವು. ಓಕೆ. ಇಂಪಾರ್ಟೆಂಟ್ ಕೋಲ್ಡ್ ಕರೆಂಟ್ಸ್ ಮತ್ತು ವಾರ್ಮ್ ಕರೆಂಟ್ಸು. ಫಾರ್ ಎಕ್ಸಾಂಪಲ್ಲು ಕ್ಯಾಲಿಫೋರ್ನಿಯಾ ಉಂಬೋಟ್ ಕರೆಂಟು, ಲ್ಯಾಬ್ರಡಾರ್ ಕರೆಂಟು, ಕೆನರಿ ಕರೆಂಟು, ಬೆಂಗೂಲಿ ಕರೆಂಟು, ಫಾಕ್ಲ್ಯಾಂಡ್ ಕರೆಂಟು, ವೆಸ್ಟ್ ಆಸ್ಟ್ರೇಲಿಯನ್ ಕರೆಂಟು, ಕೊಕೊಸ್ಟೋ ಕರೆಂಟು. ಇಲ್ಲಿ ಏನು ಗೊತ್ತಾ, ಸೆಕೆಂಡ್ ಒನ್ನು ಮತ್ತು 8th ಒನ್ಗೆ ಬೇರೆ ಬೇರೆ ಹೆಸರು ಇದೆ. ಫಾರ್ ಎಕ್ಸಾಂಪಲು ಸೆಕೆಂಡ್ ಒನ್ ಬಂದು ಹುಂಬೋಲ್ಟ್ ಕರೆಂಟ್ ಅಂತ ಕರೀತಾರೆ. ಇಲ್ಲಿದೆ ನೋಡಿ ಸೆಕೆಂಡ್ ಒನ್ ಹುಂಬೋಲ್ಟ್ ಕೋಲ್ಡ್ ಕರೆಂಟು. ಇದರ ಇನ್ನೊಂದು ಹೆಸರು ಯಾವುದು, ಪೆರು ಕರೆಂಟ್ ಅಂತ ಕರೀತಾರೆ. ಎರಡು ಹೆಸರು ಇದೆ. ಓಕೆ. ಪೆರು ಕರೆಂಟ್ ಇಸ್ ಆಲ್ಸೋ ಕಾಲ್ಡ್ ಅಸ್ ಹುಂಬೋಲ್ಟ್ ಕರೆಂಟ್ ಅಂತ ಕರೀತಾರೆ. ಓಕೆ. ನೆಕ್ಸ್ಟ್ ಒನ್ ಒಕೊಸ್ಟೋ ಕರೆಂಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ 8th ಒನ್ ಇಲ್ಲಿದೆ ನೋಡಿ. ಓಕೆ. ಇದನ್ನ ಒಯೋಶಿಯಾ ಕರೆಂಟ್ ಅಂತ ಕರೀತಾರೆ. ಇಲ್ಲಿ ನೋಡ್ಬೋದು ನೀವು ಒಯೋಶಿಯಾ ಕರೆಂಟ್, ಇದು ಕೂಡ ಕೋಲ್ಡ್ ಕರೆಂಟು. ಮೇ ಬಿ ನಿಮಗೆ ಎಕ್ಸಾಮಲ್ಲಿ ವರ್ಡ್ಸ್ ದಟ್ ವಾಸ್ ಡಿಫ್ರೆಂಟ್ ನೇಮ್ಸ್ ಅಲ್ಲಿ ಕೇಳ್ಬೋದು. ಪೆರು ಬದಲು ಹುಂಬೋಲ್ಟ್ ಕರೆಂಟ್ ಅಂತ ಕೇಳ್ಬೋದು, ಅಥವಾ ಒಯೋಶಿಯಾ ಬದಲು ಒಕೊಸ್ಟೋ ಕರೆಂಟ್ ಅಂತ ಕೇಳ್ಬೋದು. ಸೇಮ್ ಇದೇ ಥರ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಓಕೆ. ಇಲ್ಲಿ ಜನರಲ್ ಆಗಿ ನಾನು ಆವಾಗಲೇ ಹೇಳಿದೆ, ಇಲ್ಲಿ ಇನ್ನೊಂದು ಟಾಪಿಕ್ ಇಲ್ಲಿದೆ. ಇಲ್ಲಿ ಯಾವ ಕರೆಂಟ್ಸು ಜನರಲ್ ಆಗಿ ರೆಗ್ಯುಲರ್ ಮೂವ್ಮೆಂಟ್ ಆಫ್ ಕರೆಂಟ್ಸ್ ಟೇಕ್ಸ್ ಪ್ಲೇಸ್ ಆಗಲ್ಲ. ಎಲ್ಲಿ? ಓಷನ್, ಇಂಡಿಯನ್ ಓಷನ್ ಅಲ್ಲಿ. ಕಾರಣ ಏನು ಅಂತ ಹೇಳಂದ್ರೆ, ಬಿಕಾಸ್ ಆಫ್ ವೆನ್ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಜೂನ್ 21 ಅಲ್ಲಿ ಸೂರ್ಯ ಎಕ್ಸಾಕ್ಟ್ ಆಗಿ ಸೂರ್ಯನ ಕಿರಣಗಳು ವರ್ಟಿಕಲ್ ಆಗಿ ಈ ಒಂದು ಮಕರ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಸೊ ಇಲ್ಲಿ ಬೀಳೋದ್ರಿಂದ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಲ್ಯಾಂಡ್ ಹೀಟ್ ಆದಾಗ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಲೋ ಪ್ರೆಷರ್ ಇದ್ದಾಗ ಆಬ್ವಿಯಸ್ಲಿ ಲೈ ಪ್ರೆಷರ್ ಇರುತ್ತೆ. ಕರೆಂಟ್ಸ್ ಮೂವ್ಮೆಂಟ್ ಇದೆಯಲ್ಲ, ಕರೆಂಟ್ಸ್ ಮೂವ್ಮೆಂಟ್ ಇದು ಏನಾಗುತ್ತೆ ಅಂದರೆ ಡಿಸ್ಟರ್ಬ್ ಆಗಿಬಿಟ್ಟು, ಸೊ ಕರೆಂಟ್ಸ್ ಈ ಕಡೆಯಿಂದ ಸೌತ್ ವೆಸ್ಟಿಂದ ಸೌತ್ ವೆಸ್ಟ್ ಡೈರೆಕ್ಷನಲ್ಲಿ ಮೂವ್ಮೆಂಟ್ ಆಗೋಕ್ಕೆ ಶುರು ಮಾಡುತ್ತೆ. ಓಕೆನಾ. ಸೌತ್ ವೆಸ್ಟ್ ಕಡೆ ಮೂವ್ಮೆಂಟ್ ಆದಾಗ ಏನಾಗುತ್ತೆ, ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆ ಮೂವ್ಮೆಂಟ್ ಆದಾಗ ಅದು ಏನು ನಾವು ಪ್ಯಾರಾಮೀಟರ್ಸ್ ಹೇಳಿದ್ರಲ್ಲ,
ರೈಟ್ ಟು ಆಂಟಿ ಕ್ಲಾಕ್ ವೈಸು ಅಥವಾ ಮೂಮೆಂಟು ಈಕ್ವೇಟರ್ದಿಂದ ಪೋಲಾರು ಇದೆಲ್ಲ ಕೂಡ ಇಲ್ಲಿ ಅಪ್ಲಿಕೇಬಲ್ ಆಗೋದಿಲ್ಲ. ಇಲ್ಲಿ ಒಂದು ಮಾತ್ರ ಇದು ಅಗೇಲಸ್ ಕರೆಂಟ್ ಇಂಪಾರ್ಟೆಂಟು. ಓಕೆನಾ, ಅಗೇಲಸ್ ಕರೆಂಟ್ ಅಪ್ಲಿಕೇಶನ್ ಆಗುತ್ತೆ. ಓನ್ಲಿ ನಾರ್ತರ್ನ್ ಹೆಮಿಸ್ಫಿಯರ್ ಆಫ್ ಇಂಡಿಯನ್ ಓಷನ್ ಅಷ್ಟು ಮಾತ್ರನೇ ಚೇಂಜಸ್ ಬರೋದು. ಓಕೆ, ನಾರ್ತರ್ನ್ ಹೆಮಿಸ್ಫಿಯರ್ ಅದು ಇಂಡಿಯನ್ ಓಷನ್. ಇಲ್ಲಿ ಕರೆಂಟ್ಸ್ ಇದಾವೆ ಬಟ್ ರೆಗ್ಯುಲಾರಿಟಿ ಇಲ್ಲ ಇಲ್ಲಿ. ಯಾಕಂದರೆ ಕರೆಂಟ್ಸ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಕೊಟ್ಟಿದ್ದೀನಿ ಮಾನ್ಸೂನ್ ಕರೆಂಟ್ ಅಂತ ಕೊಟ್ಟಿದ್ದೀನಿ, 13ನೇದು ಇಲ್ಲಿದೆ ನೋಡಿ. ಓಕೆನಾ, ಮಾನ್ಸೂನ್ ಕರೆಂಟು. ಓಕೆನಾ, ಇನ್ ಕೇಸ್ ಆಫ್ ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಯಿತು ಅಂದರೆ ಇಲ್ಲಿ ಹೈ ಪ್ರೆಷರ್ ಅಥವಾ ಕೋಲ್ಡ್ ಆಗುತ್ತೆ ಅಥವಾ ಇಲ್ಲಿ ವಾರ್ಮ್ ಕ್ರಿಯೇಟ್ ಆಗುತ್ತೆ. ಸೊ ಇದು ಫ್ಲಕ್ಚುಯೇಷನ್ ಇರೋದ್ರಿಂದ ದಟ್ ವಾಸ್ ಮಾನ್ಸೂನ್ ಹೀಟಿಂಗ್ ಆಫ್ ಲ್ಯಾಂಡ್ ಟೇಕ್ಸ್ ಪ್ಲೇಸ್ ಆಗೋದ್ರಿಂದ ಕರೆಂಟ್ಸ್ ರೆಗ್ಯುಲಾರಿಟಿ ಬರೋದಿಲ್ಲ. ಸೊ ಆದ ಕಾರಣಕ್ಕೆ ರೆಗ್ಯುಲಾರಿಟಿ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಜಾಸ್ತಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ. ನಿಮ್ಗೆ ಇದನ್ನು ಮೈನ್ಸಲ್ಲಿ ಜಾಸ್ತಿ ಕೇಳ್ತಾರೆ. ಪ್ಲೇನ್ಸ್ ಆಸ್ಪೆಕ್ಟ್ಗಿಂತ ಈ ಒಂದು ಫಿನಾಮಿನನ್ನ ಜಾಸ್ತಿ ಮೈನ್ಸಲ್ಲಿ ಕೇಳಕ್ಕೆ ಹೋಗ್ತಾರೆ. ನೋಡ್ಕೊಳ್ಳಿ, ಈ ಚಾರ್ಟ್ ನೋಡ್ಕೊಳ್ಳಿ ಸಾಕು. ವಾರ್ಮ್ ಕರೆಂಟ್ಸ್ ಯಾವಿದಾವೋ ಇದೊಂದು ಚಾರ್ಟ್ ನೋಡ್ಕೊಳ್ಳಿ. ಕೋಲ್ಡ್ ಕರೆಂಟ್ಸು ನೋಡ್ಕೊಳ್ಳಿ. ಏನಿಲ್ಲ, ಸಿಂಪಲ್ಲು 8 ಕೋಲ್ಡ್ ಕರೆಂಟ್ಸ್ ಬಿಟ್ಟು ಉಳಿದಿದ್ದೆಲ್ಲನೂ ವಾರ್ಮ್ ಕರೆಂಟ್ಸ್. ಇವು 8 ಸ್ವಲ್ಪ ನೀಟಾಗಿ ಗಮನದಲ್ಲಿ ಇಟ್ಕೊಳ್ಳಿ, ಎಲ್ಲೆಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಅದು ಬಿಟ್ಟು ಯಾವುದೇ ಬಂದರೂ ಕೂಡ ವಾರ್ಮ್ ಕರೆಂಟ್. ಜಿಯೋಗ್ರಫಿಕಲ್ ಲೊಕೇಶನ್ಸ್ ಅಂತ ಕೇಳಿದಾಗ ನೋಡ್ಕೋಬೇಕು ಪ್ಲೇಸಸ್ಸನ್ನು. ಓಕೆ, ಇಷ್ಟು ಕರೆಂಟ್ಸ್ ಬಗ್ಗೆ, ವಾರ್ಮ್ ಕರೆಂಟ್ಸು, ಕೋಲ್ಡ್ ಕರೆಂಟ್ಸ್ ಬಗ್ಗೆ ಟಾಪಿಕ್ ಬರುತ್ತೆ. ನಾವು ಇದೊಂದು ಸಿಂಪಲ್ ಟಾಪಿಕ್ ಇದೆ, ದಟ್ ವಾಸ್ ಡೆಸರ್ಟ್ ಫಾರ್ಮೇಷನ್ ಆ್ಯಂಡ್ ಓಷನ್ ಕರೆಂಟ್ಸ್. ಇದರಲ್ಲಿ ರೀಸೆಂಟ್ ಈ ಓಷನ್ ಕರೆಂಟ್ಸ್ಗೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಅರೈಸ್ ಆಗ್ತದೆ. ಏನು ಅಂದರೆ, ಮೇಜರ್ ಹಾಟ್ ಡೆಸರ್ಟ್ಸ್ ಆರ್ ಲೊಕೇಟೆಡ್ ಬಿಟ್ವೀನ್ 20 to 30 ಡಿಗ್ರಿ ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಆನ್ ದ ವೆಸ್ಟರ್ನ್ ಸೈಡ್ ಆಫ್ ದಿ ಕಾಂಟಿನೆಂಟ್ಸ್. ವೈ? ಯಾಕೆ ಮೆಜಾರಿಟಿ ಆಫ್ ದ ಡೆಸರ್ಟ್ಸು ಈ ವೆಸ್ಟ್ ಕೋಸ್ಟ್ ಆಫ್ ಕಾಂಟಿನೆಂಟ್ಸಲ್ಲೇ ಕಂಡು ಬರುತ್ತೆ? ನೀವು ಗಮನಿಸಬೇಕಾದ್ರೆ ಸಹರಾ ಡೆಸರ್ಟ್ ವೆಸ್ಟ್ ಕೋಸ್ಟ್ ಆಫ್ ದ ಕಾಂಟಿನೆಂಟ್, ಥಾರ್ ಡೆಸರ್ಟ್ ವೆಸ್ಟ್ ಕೋಸ್ಟ್ ಆಫ್ ದ ಕಾಂಟಿನೆಂಟ್. ಆಮೇಲೆ ಈ ಕಡೆ ಬನ್ನಿ, ಕ್ಯಾಲಿಫೋರ್ನಿಯಾ ಡೆಸರ್ಟ್ ಇದು ಕೂಡ ವೆಸ್ಟ್ ಕೋಸ್ಟ್ ಆಫ್ ದ ಕಾಂಟಿನೆಂಟ್. ಪೆರು ಡೆಸರ್ಟ್ ಇದು ಕೂಡ ವೆಸ್ಟ್ ಕೋಸ್ಟ್ ಆಫ್ ದ ಕಾಂಟಿನೆಂಟ್. ಮತ್ತು ಇಲ್ಲಿ ಬನ್ನಿ, ನಮೀಬ್ ಡೆಸರ್ಟ್ ಆಗಿರ್ಬೋದು, ಕಾಲಹಾರಿ ಡೆಸರ್ಟ್ ಆಗಿರ್ಬೋದು, ಅಥವಾ ಇಲ್ಲಿ ಆಸ್ಟ್ರೇಲಿಯಾ 60% ಆಫ್ ದ ಲ್ಯಾಂಡ್ ವಾಸ್ ಕಂಪ್ಲೀಟ್ಲಿ ಡಾಮಿನೇಟೆಡ್ ಬೈ ಡೆಸರ್ಟ್ಸ್. ಓಕೆ, ಫಾರ್ ಎಕ್ಸಾಂಪಲ್ಲು ವಿಕ್ಟೋರಿಯಾ ಡೆಸರ್ಟು, ಗಿಬ್ಸನ್ ಡೆಸರ್ಟು ಇವೆಲ್ಲ ಕೂಡ ಆಸ್ಟ್ರೇಲಿಯಾದಲ್ಲಿ ಕಂಡು ಬರೋದು. ಓನ್ಲಿ ಈಸ್ಟರ್ನ್ ಪಾರ್ಟ್ ಮಾತ್ರನೇ, ನಾರ್ತ್ ಈಸ್ಟು ಈ ಪಾರ್ಟ್ ಮಾತ್ರನೇ ಅಲ್ಲಿ ಕೋರಲ್ ಲೀಫ್ಸು ಮತ್ತು ರೈನ್ಫಾಲ್ ಜಾಸ್ತಿ ಆಗುವಂಥದ್ದು. ಇದೆಲ್ಲ ಕೂಡ ಡೆಸರ್ಟ್ ಏರಿಯನ್. ಓಕೆ, ನೀವು ಆಸ್ಟ್ರೇಲಿಯನ್ ಕಾಂಟಿನೆಂಟ್ಸಲ್ಲಿ ನೋಡಿದ್ರೆ ಗೊತ್ತಾಗ್ತದೆ, ಕಾಂಟಿನೆಂಟ್ ವೈಸ್ ಅಂದರೆ ಜೋಗ್ರಫಿಕಲ್ ರೈನ್ಫಾಲು, ಮೌಂಟೇನ್ ಏರಿಯಾಸು ಅದನ್ನು ನೋಡೋಕೆ ಹೋದಾಗ ಗೊತ್ತಾಗ್ತದೆ. ಕಾರಣ ಏನು? ಈ ಪ್ರಶ್ನೆಗೆ ಫಸ್ಟ್ ಒಂದು ಸ್ವಲ್ಪ ಉತ್ತರ ನೋಡ್ಬಿಡೋಣ. ದೆನ್ ವಿ ಮೂವ್ ಟು ದ ಟಾಪಿಕ್. ದ ಅರಿಡಿಟಿ ಆಫ್ ದ ಹಾಟ್ ಡೆಸರ್ಟ್ ಈಸ್ ಮೈನ್ಲಿ ಡ್ಯೂ ಟು ದ ಎಫೆಕ್ಟ್ಸ್ ಆಫ್ ಆಫ್ ಶೋರ್ ಟ್ರೇಡ್ ವಿಂಡ್ಸ್. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಹೆನ್ಸ್ ದೇ ಆರ್ ಕಾಲ್ಡ್ ಅಸ್ ಟ್ರೇಡ್ ವಿಂಡ್ ಡೆಸರ್ಟ್. ಆಫ್ ಶೋರ್ ಟ್ರೇಡ್ ವಿಂಡ್ಸ್ ಅಂತ ಹೇಳಿದ್ರೆ ಇಲ್ಲಿ ಕೋಲ್ಡ್ ಕರೆಂಟ್ಸು ಫಾರ್ಮೇಷನ್ ಆಗೋದ್ರಿಂದ ಅಪ್ವಿಲ್ಲಿಂಗ್ ಶುರುವಾಗುತ್ತೆ. ಅಪ್ವಿಲ್ಲಿಂಗ್ ಅಂತ ಹೇಳಿದ್ರೆ ಆಲ್ರೆಡಿ ಹೇಳಿದ್ದೀನಿ, ಕೆಳಗಡೆ ಇರುವಂಥ ಒಂದು ನೀರು ಬಿಕಾಸ್ ಆಫ್ ಟೆಂಪ್ರೇಚರ್ ಜಾಸ್ತಿ ಆದಾಗ ಮೂವ್ಮೆಂಟ್ ಆಗುತ್ತೆ, ಮೇಲಕ್ಕೆ ಬರುತ್ತೆ. ಅದನ್ನು ಅಪ್ವಿಲ್ಲಿಂಗ್ ಅಂತ ಕರೀತಾರೆ. ಅಪ್ವಿಲ್ಲಿಂಗ್ ಆಯಿತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅಲ್ಲಿರೋವಂಥ ಕರೆಂಟು ಮೂವ್ಮೆಂಟ್ ಆಗುತ್ತೆ. ಸೊ ಟೆಂಪ್ರೇಚರ್ ಇದು ಮೂವ್ಮೆಂಟ್ ಆಗುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಆಫ್ ಶೋರ್ ಟ್ರೇಡ್ ವಿಂಡ್ಸ್. ಆನ್ ಶೋರ್ ಒಂದು ಆಫ್ ಶೋರ್ ಅಂದರೆ ಇನ್ನೂ ಒಂದು ಸಿಂಪಲ್ ಕಾನ್ಸೆಪ್ಟ್ ಹೇಳ್ತೀನಿ. ಮಳೆ ಬಂದರೆ, ಫಾರ್ ಎಕ್ಸಾಂಪಲು ಮಳೆ ಬರುತ್ತೆ, ಈ ಕಡೆಯಿಂದ ಮೆಡಿಟೇರಿಯನ್ ಸೀಯಿಂದ ಮಳೆ ಶುರುವಾಗುತ್ತೆ. ಸೊ ಈ ಕಡೆಯಿಂದ ಬರಬೇಕಾದ್ರೆ, ಮಳೆ ಕ್ಯಾರಿ ಮಾಡ್ಕೊ ಬರಬೇಕಾದ್ರೆ ಈ ಕೋಸ್ಟ್ ಏರಿಯಾದಲ್ಲಿ ಮಾತ್ರ ಮಳೆ ಬರುತ್ತೆ. ಹೊರಗೆ ಬರ್ತಾ 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 ಏನಾಗುತ್ತೆ? ಡ್ರೈ ಆಗುತ್ತೆ, ಡ್ರೈ ಕಂಡೀಷನ್. ಓಕೆ, ಮಾಯಿಶ್ಚರ್ ಹೋಲ್ಡಿಂಗ್ ಕೆಪಾಸಿಟಿ ಇರೋದಿಲ್ಲ. ಓಕೆ, ಕ್ಲೌಡ್ಸ್ ಏನಾಗುತ್ತೆ? ರೈನ್ಲೆಸ್ ಕಂಡೀಷನ್ ಇರುತ್ತೆ. ಮಳೆ ಬರುವಂತಹ ಕ್ಲೈಮೇಟು ಫಾರ್ಮೇಷನ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಖಾಲಿ ಮೋಡಗಳಿರುತ್ತೆ. ಸೊ ಅದರಿಂದ ಕೂಡ ಡೆಸರ್ಟ್ಸ್ ಫಾರ್ಮೇಷನ್ ಆಗಿದೆ. ಇದನ್ನ ಆಫ್ ಶೋರ್ ಡೆಸರ್ಟ್ಸ್ ಅಂತ ಕರೀತಾರೆ. ಓಕೆ, ಇಲ್ಲಿ ಕೂಡ ಅಷ್ಟೇ ಮಾನ್ಸೂನ್, ಸೌತ್ ವೆಸ್ಟ್ ಮಾನ್ಸೂನ್ ಸ್ಟಾರ್ಟ್ ಆಗುತ್ತಲ್ಲ, ಈಗ ಹೋಗಿ ಹಿಂಗೆ ಬರೋಷ್ಟರೊಳಗಡೆ 90% ಆಫ್ ರೈನ್ಫಾಲ್ ಎಲ್ಲ ಮುಗ್ದೋಗಿರುತ್ತೆ. ಎಂಡ್ ಆಫ್ ಇಲ್ಲಿಗೆ ಬಂದಾಗ ಅರವಲ್ಲಿ ಹಿಲ್ಸ್ ಇದೆಯಲ್ಲ, ಅರವಲ್ಲಿ ಹಿಲ್ಸ್ ಹತ್ರ ಹಿಂಗೆ ಟರ್ನ್ ಆಗಿ ಮತ್ತೆ ಇಲ್ಲಿ ಲಾಸ್ಟು ಈ ಕಡೆ ಬಂದಾಗ ಮತ್ತೆ ಮಳೆ ಇರಲ್ಲ, ಮಳೆ ರಹಿತ ಮೋಡಗಳು ಉಂಟಾಗಿರ್ತದೆ. ಓಕೆ, ಇಲ್ಲೂ ಅಷ್ಟೇ. ಫಾರ್ ಎಕ್ಸಾಂಪಲ್ಲು ಯಾಕೆ ಅಂದರೆ ಟ್ರೇಡ್ ವಿಂಡ್ಸ್ ಮೂಮೆಂಟು ಆವಾಗಲೇ ನಾವು ನೋಡಿದ್ರೆ ದಟ್ ವಾಸ್ ಲಾಸ್ಟ್ ಕ್ಲಾಸಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಗ್ರೇಡಿಯಂಟ್ಸು. ಫಾರ್ ಎಕ್ಸಾಂಪಲ್ ಈಕ್ವಟೋರಿಯಲ್ ಲೋ ಪ್ರೆಷರ್ ಈ ಕಡೆ ಇರುತ್ತೆ. ಓಕೆ, ಇದು ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ಸು, ಇದು ಈಕ್ವಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ಸು. ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ಸು ವಿಂಡ್ಸ್ ಈ ಕಡೆ ಮೂವ್ಮೆಂಟ್ ಆಗೋದ್ರಿಂದ ದಟ್ ವಾಸ್ ಟ್ರೇಡ್ ವಿಂಡ್ಸು. ಲ್ಯಾಂಡಿಂದ ಸೀಗೆ ಬರಬೇಕಾದ್ರೆ ನೀರಿನ ಅಂಶ ಕಮ್ಮಿ ಇರುತ್ತೆ, ಮೋಡ ಕಟ್ಟೋದಕ್ಕೆ, ಮಳೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇವುಗಳನ್ನು ನಾವು ಆಫ್ ಶೋರ್ ಟ್ರೇಡ್ ವಿಂಡ್ಸ್ ಅಂತ ಕರಿತೀವಿ. ಇಲ್ಲೂ ಅಷ್ಟೇ
ಇದು ಲ್ಯಾಂಡಿಂದ ಬರುತ್ತೆ. ಇಲ್ಲಿ ಸೀಯಿಂದ ಬಂದರೂ ಕೂಡ ಇಷ್ಟು ಮಾತ್ರ ಮಳೆ ಬರುತ್ತೆ, ಉಳಿದಿದ್ದ ಪಾರ್ಟ್ ಈ ಕಡೆ ಬಂದರೆ ಮಳೆ ಬರೋದಿಲ್ಲ. ಆ ಡೆಸರ್ಟ್ ಏರಿಯಾಸಲ್ಲಿ ಮಳೆ ತಗೊಳ್ಳಲ್ಲ. ಸೊ ಆ ಕಾರಣಕ್ಕೆ ನಾವು ಇದನ್ನು ಆಫ್ ಶೋರ್ ಟ್ರೇಡ್ ವಿಂಡ್ಸ್ ರೀಜನಲ್ಲಿ ಇರೋದ್ರಿಂದ ಇವುಗಳನ್ನು ಟ್ರೇಡ್ ವಿಂಡ್ ಡೆಸರ್ಟ್ಸ್ ಅಂತ ಕರೀತಾರೆ. ಓಕೆ, ಮೇಜರ್ ಡೆಸರ್ಟ್ಸು ಆಟ್ ಡೆಸರ್ಟ್ಸು ಎಲ್ಲಿ ಕಂಡು ಬರುತ್ತೆ ಅಂದರೆ 15ರಿಂದ 30 ಡಿಗ್ರಿ ನಾರ್ತ್ ಮತ್ತು ಸೌತ್ ಲ್ಯಾಟಿಟ್ಯೂಡ್ಸಲ್ಲಿ ಕಂಡು ಬರುತ್ತೆ. ಕೆಲವು ಕಡೆ 22, 23, 25 ಮೆಜಾರಿಟಿ ಕಂಡು ಬರೋದು. ದೇ ಇನ್ಕ್ಲೂಡ್ ಸಹರಾ, ಗ್ರೇಟ್ ಆಸ್ಟ್ರೇಲಿಯನ್ ಡೆಸರ್ಟು ಆ್ಯಂಡ್ ಅರೇಬಿಯನ್ ಡೆಸರ್ಟು, ಇರಾನಿಯನ್ ಡೆಸರ್ಟು, ಥಾರ್ ಡೆಸರ್ಟು, ಕಾಲಹಾರಿ, ನಮೀಬಿ. ಇದು ಹೇಳಿದೆ, ಆವಾಗಲೇ ಹೇಳಿದೆ ನಾನು. ಓಕೆ, ಯಾವ್ಯಾವ ಡೆಸರ್ಟ್ಸ್ ಇಂಪಾರ್ಟೆಂಟ್ ಡೆಸರ್ಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಇಷ್ಟು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್ ಇರೋವಂಥದ್ದು. ಓಕೆನಾ. ನೆಕ್ಸ್ಟ್ ಒನ್ ಇಂಪಾರ್ಟೆಂಟ್ ಡೆಸರ್ಟ್ಸ್. ಇಲ್ಲೊಂದು ಸ್ಲೈಡ್ ಕೊಟ್ಟಿದ್ದೀನಿ, ಇದನ್ನು ನೋಡ್ಕೊಳ್ಳಿ. ಏನಕ್ಕೆ ಅಂದರೆ ಎಕ್ಸಾಮಲ್ಲಿ ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳ್ತಾರೆ. ಓಕೆನಾ. ನಾನು ವರ್ಡ್ ಜಿಯೋಗ್ರಫಿ ಮಾಡಬೇಕಾದ್ರೆ ಅಲ್ಲಿ ನ್ಯಾಚುರಲ್ ರಿಸೋರ್ಸಸ್ಸನ್ನು ಕವರ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಕವರ್ ಆಗುತ್ತೆ, ಅಪ್ಕಮಿಂಗ್ ಕ್ಲಾಸಸ್ಸಲ್ಲಿ. ಸೊ ನ್ಯಾಚುರಲ್ ರಿಸೋರ್ಸಸ್ಸಲ್ಲಿ ಅಂತ ಬಂದಾಗ ನಾವು ರಿನ್ಯೂವೇಬಲ್ ಆ್ಯಂಡ್ ನಾನ್ ರಿನ್ಯೂವೇಬಲ್ ಎನರ್ಜಿ ರಿಸೋರ್ಸಸ್ಸು. ಸೊ ಅದಾದಮೇಲೆ ನೆಕ್ಸ್ಟ್ ಟಾಪಿಕ್ಸು ಫೆರಸ್ ಮತ್ತು ನಾನ್ ಫೆರಸ್ ಮಿನರಲ್ಸ್ ಅಂತ ಬರುತ್ತೆ. ಫೆರಸಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ತೊಗೊಳ್ತೀನಿ, ನಾನ್ ಫೆರಸಲ್ಲಿ ಕೆಲವೊಂದು ಎಲಿಮೆಂಟ್ಸನ್ನು ತೊಗೊಳ್ತೀನಿ. ಸೊ ಅಲ್ಲಿ ನಾವು ಇಲ್ಲಿ ಈ ಡೆಸರ್ಟ್ ಟಾಪಿಕನ್ನು ಜಾಸ್ತಿ ಎಲ್ಲೂ ಕವರ್ ಮಾಡೋಕ್ಕೆ ಹೋಗಿಲ್ಲ. ಸೊ ಅಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಮಾತ್ರ ನಾವು ಕವರ್ ಆಗಿರೋದ್ರಿಂದ ಆ ಡೆಸರ್ಟ್ಸ್ ಟಾಪಿಕನ್ನು ಇಲ್ಲೇ ನಾನು ವರ್ಡ್ ಮೇಜರ್ ಡೆಸರ್ಟ್ಸ್ ಯಾವ್ಯಾವ ಇದ್ದಾವೆ ಅನ್ನೋದನ್ನು ಇಲ್ಲಿ ಕವರ್ ಮಾಡ್ಕೊಂಡು ಬಂದಿರೋದ್ರಿಂದ ಈ ಸ್ಲೈಡನ್ನು ಕವರ್ ನೋಡ್ಕೊಬಿಡಿ. ದೆರ್ ವಾಸ್ ಗೋಬಿ ಡೆಸರ್ಟ್ ಎಲ್ಲಿ ಬರುತ್ತೆ, ಓಕೆ, ಪ್ಲೇಸನ್ನು ನೋಡ್ಕೊಳ್ಳಿ. ತುರ್ಕಿಸ್ತಾನ್ ಎಲ್ಲಿ ಬರುತ್ತೆ, ತುರ್ಕಿಸ್ತಾನ್ ಡೆಸರ್ಟು. ಓಕೆ, ತಕ್ಲಾ ಮಕಾನ್, ಇದು ವೆರಿ ಇಂಪಾರ್ಟೆಂಟ್, ಚೀನಾ. ಓಕೆ, ಥಾರ್ ಡೆಸರ್ಟು, ಸೊಮಾಲಿ ಡೆಸರ್ಟು, ಕಾಲಹಾರಿ ಡೆಸರ್ಟು, ನಮೀಬ್ ಡೆಸರ್ಟು, ಮೌಂಟೇನ್ ಡೆಸರ್ಟು, ಪೆಟಗೋನಿಯಾ ಡೆಸರ್ಟು, ಆಟ್ಕಾಮ ಡೆಸರ್ಟ್ ಇಸ್ ಇಂಪಾರ್ಟೆಂಟ್. ಇದರಲ್ಲಿ ಇಂಪಾರ್ಟೆಂಟ್ ಯಾವ್ದಾವ್ದು ಬರುತ್ತೆ ಅಂತ ಹೇಳಿದ್ರೆ ತಕ್ಲಾ ಮಕಾನ್ ಡೆಸರ್ಟ್ ಇಂಪಾರ್ಟೆಂಟ್. ಓಕೆ, ಥಾರ್ ಡೆಸರ್ಟ್ ಇಂಪಾರ್ಟೆಂಟು, ಸೊಮಾಲಿ ಡೆಸರ್ಟ್ ಇಂಪಾರ್ಟೆಂಟು, ಕಾಲಹಾರಿ ಡೆಸರ್ಟ್ ಇಂಪಾರ್ಟೆಂಟು, ಆ್ಯಂಡ್ ಆಟ್ಕಾಮ ಡೆಸರ್ಟ್ ಇಂಪಾರ್ಟೆಂಟು, ಪೆಟಗೋನಿಯಾ ಡೆಸರ್ಟ್ ಇಂಪಾರ್ಟೆಂಟು. ಬೇರೆ ಸಹರಾ ವೆರಿ ವೆರಿ ಇಂಪಾರ್ಟೆಂಟು. ಆಸ್ಟ್ರೇಲಿಯಾದಲ್ಲಿರುವಂಥ ಎಲ್ಲ ಡೆಸರ್ಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ನಾನು ಆವಾಗಲೇ ಹೇಳಿದೆ, ಡ್ಯೂ ಟು ಆಫ್ ಶೋರ್ ಟ್ರೇಡ್ ವಿಂಡ್ಸ್ ಯಾವ ಥರ ಮೂವ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಲ್ಯಾಂಡಿಂದ ಸಿ ಕಡೆ ಮೂವ್ಮೆಂಟ್ ಆಗೋದ್ರಿಂದ ಈ ಒಂದು ಪಾರ್ಟ್ ಇದೆಯಲ್ಲ ಇದು ಕಂಪ್ಲೀಟಾಗಿ ಹಿಂಗೆ ಬರುತ್ತೆ. ಟ್ರೇಡ್ ವಿಂಡ್ಸು ಈ ಕಡೆ ಮೂವ್ಮೆಂಟ್ ಆಗಬೇಕಾದ್ರೆ ಈ ನಾರ್ತ್ ಈಸ್ಟ್ ಪಾರ್ಟು ಕಂಪ್ಲೀಟಾಗಿ ರೈನ್ಫಾಲ್ ಬರುತ್ತೆ. ವೆಸ್ಟಿಗೆ ಬರ್ತಾ 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 ಮಳೆ ರಹಿತ ಮೋಡಗಳು ಕ್ರಿಯೇಟ್ ಆಗುತ್ತೆ. ಆದ್ದರಿಂದ ಸೊ ರೈನ್ಫಾಲು ಕಮ್ಮಿ ಇರುತ್ತೆ. ಓಕೆನಾ. ಸೊ ಇಲ್ಲಿ ಗಿಬ್ಸನ್, ಗ್ರೇಟ್ ವಿಕ್ಟೋರಿಯಾ ಆ್ಯಂಡ್ ಸಿಂಪ್ಸನ್ ಡೆಸರ್ಟು ಇಂಪಾರ್ಟೆಂಟು ಡೆಸರ್ಟ್ಸು. ಓಕೆನಾ. ಗ್ರೇಟ್ ಸ್ಯಾಂಡಿ ಕೂಡ ಬರುತ್ತೆ, ನೋಡ್ಕೊಳ್ಳಿ. ಎಷ್ಟು 4 ಕೂಡ ವೆರಿ ಇಂಪಾರ್ಟೆಂಟ್ ಡೆಸರ್ಟ್ಸು. ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಗ್ರೇಟ್ ಸ್ಯಾಂಡಿ ಡೆಸರ್ಟು ಅಮೆರಿಕಾ ಅಂತ ಹಾಕ್ಕೊಟ್ಬಿಟ್ಟಿರ್ತಾರೆ, ಆಸ್ಟ್ರೇಲಿಯಾ. ಓಕೆ, ನೀವು ಎ ಅಂತ ಜ್ಞಾಪಕ ಇಟ್ಕೊಂಡು ಹೋಗಿದ್ರೆ ಅಲ್ಲಿ ಅಮೆರಿಕಾ ಆಸ್ಟ್ರೇಲಿಯಾ ಎರಡು ಕೂಡ ಎ ಇಂದಾನೆ ಕೊಟ್ಟಿರ್ತಾರೆ, ಕನ್ಫ್ಯೂಸ್ ಮಾಡೋದಕ್ಕೋಸ್ಕರ. ನೆಕ್ಸ್ಟ್ ಗ್ರೇಟ್ ವಿಕ್ಟೋರಿಯಾ ಡೆಸರ್ಟ್ ಇದೆ. ಓಕೆ, ಸಿಂಪ್ಸನ್ ಡೆಸರ್ಟ್ ಇದೆ. ಇವೆಲ್ಲ ಕೂಡ ನೋಡ್ಕೊಳ್ಳಿ. ಓಕೆ, ನಾವು ಎಲಿನೋ ಅಂದರೆ ಏನು? ಓಕೆ, ಇದು ವೆರಿ ಇಂಪಾರ್ಟೆಂಟು ಕ್ಲೈಮೇಟ್ ಆಸ್ಪೆಕ್ಟಲ್ಲಿ. ಎಲಿನೋ ಈಸ್ ಎ ಕ್ಲೈಮೇಟ್ ಪ್ಯಾಟರ್ನ್ ದಟ್ ಡಿಸ್ಕ್ರೈಬ್ಸ್ ದ ಅನ್ಯೂಶುವಲ್ ವಾರ್ಮಿಂಗ್ ಆಫ್ ಸರ್ಫೇಸ್ ವಾಟರ್ ಇನ್ ದ ಈಸ್ಟರ್ನ್ ಈಕ್ವೆಟೋರಿಯಲ್ ಪೆಸಿಫಿಕ್ ಓಷನ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಪ್ರಿಲಿಮ್ಸಲ್ಲಿ ಬಂದಾಗ ಮೈನ್ಸಲ್ಲಿ ಎಕ್ಸ್ಪ್ಲನೇಷನ್ ಜಾಸ್ತಿ ಇರುತ್ತೆ, ಕಂಪ್ಲೀಟಾಗಿ ಡೆಪ್ತಾಗಿ ಆನ್ಸರ್ ಮಾಡಬೇಕಾಗುತ್ತೆ. ಪ್ರಿಲಿಮ್ಸ್ ಅಂತ ಬಂದಾಗ ಯಾವ ಒಂದು ರೀಜನಲ್ಲಿ ಸರ್ಫೇಸ್ ಟೆಂಪ್ರೇಚರು ರೇಸ್ ಆಗೋದಕ್ಕೆ ನಾವು ಈ ಒಂದು ಪೆಸಿಫಿಕ್ ಓಷನಲ್ಲಿ ಯಾವ ಪಾರ್ಟು ಅಂತ ಬಂದಾಗ ಈಸ್ಟರ್ನ್ ಈಕ್ವೆಟೋರಿಯಲ್ ಪೆಸಿಫಿಕ್ ಓಷನ್. ಟೆಂಪ್ರೇಚರ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಕ್ಲೈಮ್ಯಾಟಿಕ್ ಪ್ಯಾಟ್ರನ್ಸಲ್ಲಿ ಚೇಂಜಸ್ ಆಗುತ್ತೆ. ಮಳೆ ಬರೋ ಕಡೆ ಮಳೆ ಕಡಿಮೆ ಆಗುತ್ತೆ, ಮಳೆ ಬೇಡದೇ ಇರೋ ಕಡೆ ಮಳೆ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ಲು ಪೆರು ಇದೆ. ಈ ಪೆರು ರೀಜನಲ್ಲಿ ಇದು ಕಂಪ್ಲೀಟ್ಲಿ ಡೆಸರ್ಟ್ ಏರಿಯಾ. ಇಲ್ಲಿ ಮಳೆಯ ಪ್ರಮಾಣ ಅಷ್ಟೊಂದು ಬೇಕಾಗಿರಲ್ಲ. ಮತ್ತು ಫಿಶಿಂಗು ಝೋನು ತುಂಬ ಇಂಪಾರ್ಟೆಂಟು. ಯಾಕಂದರೆ ಇದು ಕೋಲ್ಡ್ ಕರೆಂಟು ಮತ್ತು ವಾರ್ಮ್ ಕರೆಂಟು ಮೀಟ್ ಆಗೋ ಏರಿಯಾಸು. ಲಾಸ್ಟ್ಲಿ ಹೇಳಿದೆ ನಾನು, ವಾರ್ಮ್ ಕರೆಂಟ್ಸ್ ಮತ್ತು ಕೋಲ್ಡ್ ಕರೆಂಟ್ಸ್ ಎರಡು ಮೀಟ್ ಆಗೋ ಏರಿಯಾ ಒಳ್ಳೆ ದಟ್ ವಾಸ್ ಬೆಸ್ಟ್ ಫಿಶಿಂಗ್ ಗ್ರೌಂಡ್ಸು. ಇದು ಜ್ಞಾಪಕ ಇಲ್ಲಿ ಇದನ್ನು ಮಿಸ್ ಮಾಡಿದೆ ಅಂದ್ಕೊಳ್ತೀನಿ. ಒಂದೇ ಒಂದು ಸೆಕೆಂಡು ನೋಡ್ಕೊಬಿಡಿ ಇದನ್ನು. ಯಾವ್ಯಾವ ಏರಿಯಾಸಲ್ಲಿ ಹೈಯೆಸ್ಟ್ ಫಿಶಿಂಗ್ ಗ್ರೌಂಡ್ಸ್ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ಲು ಈ ಕೋಲ್ಡ್ ಕರೆಂಟ್ಸ್ ವಾರ್ಮ್ ಕರೆಂಟ್ಸ್ ಮೀಟ್ ಆಗುತ್ತಲ್ಲ, ಈ ಏರಿಯಾಸು ಬೆಸ್ಟ್ ಫಿಶಿಂಗ್ ಗ್ರೌಂಡ್ಸ್ ಇನ್ ದ ವರ್ಲ್ಡ್. ಮತ್ತು ಇಲ್ಲೂ ಕೂಡ ಅಷ್ಟೇ ಫಿಶಿಂಗ್ ಝೋನ್ ಜಾಸ್ತಿ ಇರುತ್ತೆ, ಮೀನುಗಳು ಹೇರಳವಾಗಿ ಸಿಗುತ್ತೆ ಈ ಏರಿಯಾಸು. ವಾರ್ಮ್ ಕರೆಂಟ್ ಮತ್ತು ಕೋಲ್ಡ್ ಕರೆಂಟ್ ಎರಡೂ ಮೀಟ್ ಆಗಬೇಕು. ಅವೆರಡು ಮೀಟ್ ಆಗೋ ಪ್ಲೇಸಸ್ಸು ಏನಾಗುತ್ತೆ, ಇಲ್ಲಿ ಫಿಶಿಂಗ್ ಝೋನ್ ಆಗಿರುತ್ತೆ, ಮೀನು ಹೇರಳವಾಗಿ ಸಿಗುತ್ತದೆ ಅಲ್ಲಿ. ಓಕೆನಾ. ಸೊ
ಅದೊಂದು ಕಾನ್ಸೆಪ್ಟು ತಲೆಯಲ್ಲಿರಲಿ. ಓಕೆನಾ. ಇಲ್ಲಿ ನಮ್ಮ ಕಾನ್ಸೆಪ್ಟ್ ಇದೇನು ಅಂತ ಹೇಳಿದ್ರೆ ಎಲ್ಲಿನೋ ಅಂತ ಬಂದಾಗ ವರ್ಡು, ಓಕೆ, ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಡೆಸರ್ಟ್ ಏರಿಯಾ ವಾಸ್ ಪೆರು ಬಂದು ಡೆಸರ್ಟ್ ಏರಿಯಾ ಇದು. ಈ ಡೆಸರ್ಟ್ ಪಾರ್ಟಲ್ಲಿ ಆ್ಯಕ್ಚುಲಿ ರೈನ್ಫಾಲ್ ಕಡಿಮೆ ಬೇಕಾಗಿರುತ್ತೆ, ರೈನ್ಫಾಲ್ ರಿಕ್ವೈರ್ಡ್ ಕಡಿಮೆ ಇರುತ್ತೆ. ಸೊ ಬಟ್ ಏನು ಅಂತ ಹೇಳಿದ್ರೆ ಎಲ್ಲಿನೋ ಆದಾಗ ಏನಾಗುತ್ತೆ ಅಂದರೆ ಇಲ್ಲಿ ಕೋಲ್ಡ್ ಕರೆಂಟ್ ಬದಲು ವಾರ್ಮ್ ಕರೆಂಟ್ ಆಗಿ ರಿಪ್ಲೇಸ್ ಆಗುತ್ತೆ. ಯಾವುದು ಪೆರು ಅಥವಾ ಉಂಬೋಲ್ಟ್ ಕರೆಂಟು, ಜನರಲ್ ಅದು ಕೋಲ್ಡ್ ಕರೆಂಟು. ಆ ಕೋಲ್ಡ್ ಕರೆಂಟ್ ವಾರ್ಮ್ ಕರೆಂಟ್ ಆಗುತ್ತೆ. ಯಾಕೆ ಅಂದರೆ ಇನ್ಕ್ರೀಸ್ ಇನ್ ಟೆಂಪ್ರೇಚರ್, ಸರ್ಫೇಸ್ ಟೆಂಪ್ರೇಚರ್ ಆಫ್ ಪೆಸಿಫಿಕ್ ಓಷನ್. ಸೊ ಆ ಕಾರಣದಿಂದ ಕೋಲ್ಡ್ ಕರೆಂಟ್ ವಾರ್ಮ್ ಕರೆಂಟ್ ಆಗಿ ರಿಪ್ಲೇಸ್ ಆಗುತ್ತೆ. ವಾರ್ಮ್ ಕರೆಂಟ್ ಆಗಿ ರಿಪ್ಲೇಸ್ ಆದಾಗ ಇಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಆಗುತ್ತೆ. ಓಕೆನಾ. ಇಲ್ಲಿ ಮಳೆ ಬರಬೇಕಾಗಿರುವಂಥ ಇಂಡಿಯಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ, ಚೀನಾದಲ್ಲಿ ಬರಬೇಕಾಗಿರುವಂಥ ಮಳೆ ಇಲ್ಲಿ ಕೋಲ್ಡ್ ಕರೆಂಟ್ಸ್, ಈ ಕಡೆ ಕರೆಂಟ್ಸ್ ಡಿಫ್ರೆನ್ಸ್ ಆದಾಗ, ಸರ್ಫೇಸ್ ಟೆಂಪ್ರೇಚರ್ ಡಿಫ್ರೆನ್ಸ್ ಆದಾಗ ಇಲ್ಲಿ ವಾರ್ಮ್ ಕರೆಂಟ್ ಬರುತ್ತೆ. ವಾರ್ಮ್ ಕರೆಂಟ್ ಬಂದಾಗ ಇಲ್ಲಿ ಬರಬೇಕಾಗಿರೋ ಮಳೆ ಈ ಕಡೆ ಬರುತ್ತೆ. ಓಕೆ, ಮೂಮೆಂಟ್ ಆಫ್ ಕರೆಂಟ್ಸ್ ಚೇಂಜ್ ಆಗುತ್ತೆ, ಇಲ್ಲಿ ಮಳೆ ಬರುತ್ತೆ. ಇಲ್ಲಿ ಮಳೆ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಫಿಶಿಂಗ್ ಝೋನ್, ದಟ್ ವಾಸ್ ಬೆಸ್ಟ್ ಫಿಶಿಂಗ್ ಝೋನ್ ಪೆರು ರೀಜನ್, ಅಟ್ಕಾಮಾ ಡೆಸರ್ಟ್ಸ್. ಎಕ್ಸೆಸ್ ಆಫ್ ರೈನ್ಫಾಲಿಂದ ಏನಾಗುತ್ತೆ ಅಂದರೆ ಫೈಟೋಪ್ಲಾಂಕ್ಟನ್ಸ್ ಡಿಕ್ರೀಸ್ ಆಗುತ್ತೆ. ಸೊ ಮತ್ತು ಆಬ್ವಿಯಸ್ಲಿ ಫಿಶಿಂಗು ಒಂದು ಡೆನ್ಸಿಟಿ ಏನಾಗುತ್ತೆ, ಕಮ್ಮಿ ಆಗುತ್ತೆ, ನಂಬರ್ ಆಫ್ ಫಿಶಸ್ಸು ಡೌನ್ ಆಗುತ್ತೆ, ಎಕನಾಮಿಕಲಿ ಇಂಪ್ಯಾಕ್ಟ್ ಆಗುತ್ತೆ. ಓಕೆನಾ. ಇದು ಒಂದು ಡೆಸರ್ಟ್ ಏರಿಯಾದಲ್ಲಿ. ಮತ್ತು ಇಲ್ಲಿ ಮಳೆ ಬೇಕು, ಇಲ್ಲಿ ವೆಸ್ಟರ್ನ್ ಘಾಟ್ಸು, ಈಸ್ಟರ್ನ್ ಘಾಟ್ಸು ಮತ್ತು ಕೋರಲ್, ದಟ್ ವಾಸ್ ಈ ಆಸ್ಟ್ರೇಲಿಯಾ ಈ ಕಡೆ ಪಾರ್ಟು. ಯಾಕೆ ಅಂದರೆ ಅಲ್ಲಿ ಬೆಳೆಯುವಂಥ ಕ್ರಾಪ್ಸ್ ಆಗಿರೋ ಅಗ್ರಿಕಲ್ಚರ್ ಪಾರ್ಟ್ಗಾಗಲಿ ಅಥವಾ ಎಕನಾಮಿಕಲಿ ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇರ್ತದೆ. ಬಟ್ ಯಾವಾಗ ಮಳೆ ಡೆಫಿಸಿಟ್ ಆಗುತ್ತೋ ಫುಡ್ ಪ್ರೊಡಕ್ಷನ್ ಡಿಕ್ಲೈನ್ ಆಗುತ್ತೆ. ಓಕೆ, ಫುಡ್ ಪ್ರೊಡಕ್ಷನ್ ಯಾವಾಗ ಡಿಕ್ಲೈನ್ ಆಗ್ತದೋ ಎಕನಾಮಿಕಲಿ ಇದು ಇಂಪ್ಯಾಕ್ಟ್ ಆಗುತ್ತೆ. PDS ಸಿಸ್ಟಮ್ ಬರೋರಿಗೆ BPL ಅಥವಾ APL ಮುಖಾಂತರ ಏನು ಫುಡ್ಡನ್ನು ಕೊಡ್ತಾರಲ್ವ, ಬಿಲೋ ಪಾವರ್ಟಿ ಲೈನ್ ಒಂದು ಅವ್ರಿಗೆ, ಸೊ ಅದರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ 10 kg ಕೊಡ್ತಾ ಇದ್ದಾರೆ. ಓಕೆ, ಯಾವಾಗ ನಿಮ್ಮ ಪ್ರೊಡಕ್ಷನ್ ಲೆವೆಲ್ ಕಮ್ಮಿ ಆಗುತ್ತೋ ಸೊ ಅವಾಗ 5 kg ಕೊಡಬೇಕಾಗುತ್ತೆ. ಇಲ್ಲ ಇನ್ ಕೇಸು ನಾವು 10 kgನೇ ಕೊಡ್ತೀರಿ ಅಂತ ಸರ್ಕಾರ ಹೇಳಬೇಕಾದ್ರೆ ಬೇರೆ ಕಂಟ್ರೀಸಿಂದ ನಾವು ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಬೇರೆ ಕಂಟ್ರೀಸಿಂದ ಇಂಪೋರ್ಟ್ ಮಾಡ್ಕೊಳ್ಳೋಕೆ ಹೋದಾಗ ಏನಾಗುತ್ತೆ, ಬರ್ಡನ್ ಜಾಸ್ತಿ ಆಗುತ್ತೆ, ಫೈನಾನ್ಷಿಯಲ್ ಕ್ರೈಸಿಸ್ ಜಾಸ್ತಿ ಆಗುತ್ತೆ. ಓಕೆನಾ. ಸೊ ಇಷ್ಟೆಲ್ಲ ಕೂಡ ನಾನು ಈ ಒಂದು ಸಿಂಪಲ್ ಇದೊಂದು ಫ್ಯಾಕ್ಟರ್ಸಿಂದ ಇಲ್ಲಿ ಡಯಾಗ್ರಾಮಲ್ಲಿ ನೋಡ್ಬೋದು. ಇಲ್ಲಿ ಕೋಲ್ಡ್ ಕರೆಂಟ್ ಇತ್ತು, ವಾರ್ಮ್ ಕರೆಂಟ್ಸ್ ನೋಡಿ ಈ ಕಡೆ ಮೂವ್ಮೆಂಟ್ ಆಗ್ತಿದೆ. ವಾರ್ಮ್ ಕರೆಂಟ್ ಬಂದು ರಿಪ್ಲೇಸ್ ಆಗುತ್ತೆ. ಜಸ್ಟ್ ಎಲ್ಲಿನೋ ಅಂತ ಹೇಳಿದ್ರೆ ಕೋಲ್ಡ್ ಕರೆಂಟನ್ನು ವಾರ್ಮ್ ಕರೆಂಟ್ ಆಗಿ ರಿಪ್ಲೇಸ್ ಆಗೋದಕ್ಕೆ ಎಲ್ಲಿನೋ ಅಂತ ಕರೀತಾರೆ. ರೀಪ್ಲೇಸ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಬರ್ತಾ ಇರೋಂಥ ಮಳೆ ಈ ಕಡೆ ಶಿಫ್ಟ್ ಆಗುತ್ತೆ, ಇಲ್ಲಿ ಮಳೆ ಜಾಸ್ತಿ ಆಗುತ್ತೆ, ಇಲ್ಲಿ ಡೆಸರ್ಟ್ ಏರಿಯಾ ಇರುತ್ತೆ, ಡೆಸರ್ಟ್ ಏನಾಗುತ್ತೆ, ರೈನ್ಫಾಲ್ ಜಾಸ್ತಿ ಆಗುತ್ತೆ. ಸೊ ಅಲ್ಲಿರುವಂಥ ಎಕೋಸಿಸ್ಟಮ್ಗೆ ಪ್ರಾಬ್ಲಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯಾಕೆ ಅಂದರೆ ಅಡಾಪ್ಟೇಷನ್ ಬೇರೆ. ಡೆಸರ್ಟಲ್ಲಿರುವಂಥ ಪ್ಲಾಂಟ್ಸು ಅಥವಾ ಅನಿಮಲ್ಸು ಅದು ಕೆಲವೊಂದು ಕ್ಲೈಮೆಟಿಕ್ ಕಂಡೀಷನ್ಸ್ಗೆ ಅಡಾಪ್ಟ್ ಆಗೋಗಿರುತ್ತೆ. ಫಾರ್ ಎಕ್ಸಾಂಪಲ್ಲು ಒಂಟೆ ಅಥವಾ ಯಾವುದೇ ಒಂದು ಇದು ಪ್ರಾಣಿಗಳಾಗಲಿ ಪ್ಲ್ಯಾಂಟ್ಸ್ ಆಗಿರಲಿ, ಓನ್ಲಿ ಆ ಫ್ಲವರಿಂಗ್ ಬಿಡಬೇಕಾದ್ರೆ ಅಥವಾ ಪ್ಲ್ಯಾಂಟ್ ಗ್ರೋ ಆಗಬೇಕಾದ್ರೆ ಅಥವಾ ನೀರಿನ ವ್ಯವಸ್ಥೆಗಾಗಲಿ ಅಲ್ಲಿರೋ ಪ್ರಾಣಿಗಳು ಅಥವಾ ಪಕ್ಷಿಗಳಾಗಿರ್ಬೋದು ಅಥವಾ ಆ ಒಂದು ಪ್ಲ್ಯಾಂಟ್ಸ್ ಆಗಿರ್ಬೋದು ಕಡಿಮೆ ವಾಟರ್ ಇದಕ್ಕೆ ಅಡಾಪ್ಟ್ ಆಗಿ ಬೆಳೀತಾ ಇರುತ್ತೆ. ಸಡನ್ನಾಗಿ ವಾಟರ್ ಜಾಸ್ತಿ ಆದಾಗ, ನೀರಿನ ಪ್ರಮಾಣ ಜಾಸ್ತಿ ಆದಾಗ ಅಲ್ಲಿ ಇಂಬ್ಯಾಲೆನ್ಸ್ ಆಗ್ತದೆ, ಎಕೊಲಾಜಿಕಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಇಂಬ್ಯಾಲೆನ್ಸ್ ಆಯಿತು ಅಂತ ಹೇಳಿದ್ರೆ ಸ್ಪೀಷೀಸ್ಗೆ ಥ್ರೆಟ್ ಆಗ್ತದೆ. ಓಕೆ, ಸೊ ಇದು ಒಂದು ಫ್ಯಾಕ್ಟರು. ರೈನ್ಫಾಲು ಚೇಂಜಸ್ ಆಗುತ್ತೆ, ಎಲ್ಲಿನೋ ಬಂದು ರೈನ್ಫಾಲ್ ಪ್ಯಾಟರ್ನು ಚೇಂಜ್ ಆಗುತ್ತೆ. ಎಲ್ಲೆಲ್ಲಿ ಏನೇನಾಗುತ್ತೆ ಅಂತ ಹೇಳಿದ್ರೆ ಎಲ್ಲಿನೋ ಆಸ್ ಇಂಪ್ಯಾಕ್ಟ್ ಆನ್ ಓಷನ್ ಟೆಂಪ್ರೇಚರ್ಸ್, ದ ಸ್ಪೀಡ್ ಆಫ್ ಸ್ಟ್ರೆಂತ್ ಆಫ್ ಓಷನಿಕ್ ಕರೆಂಟ್ಸ್. ಓಕೆ, ಕರೆಂಟ್ಸ್ ಸ್ಪೀಡು ಕೂಡ ಚೇಂಜಸ್ ಆಗುತ್ತೆ. ಆ್ಯಂಡ್ ಎಲ್ಲಿನೋ ಅಂದರೆ ಏನು ಯಾವಾಗ ಅಕ್ಕರ್ ಆಗುತ್ತೆ ಅಂದರೆ 2 to 7 years ಇಂಟರ್ವಲ್, ಇರೆಗ್ಯುಲರ್ಲಿ. ರೆಗ್ಯುಲರ್ ಅಂತ ಏನಿಲ್ಲ, 2 ರಿಂದ 7 ವರ್ಷದ ಒಂದು ಅವಧಿಯಲ್ಲಿ ಕಾಣಿಸ್ಕೊಳ್ತಾ ಇರ್ತದೆ. ಆ್ಯಂಡ್ ಎಲ್ಲಿನೋ ಇಸ್ ನಾಟ್ ಎ ರೆಗ್ಯುಲರ್. ಇದೇನು ಪ್ರಿಡಿಕ್ಟ್ ಮಾಡೋದು ಅಂತಲ್ಲ, ಸರ್ಫೇಸ್ ಟೆಂಪ್ರೇಚರ್ ಯಾವಾಗ ರೇಸ್ ಆಗುತ್ತೋ ಆವಾಗ ಎಲ್ಲಿನೋ ಫಾರ್ಮೇಷನ್ ಆಗುತ್ತೆ. ಇದಕ್ಕೆ ಇನ್ನೊಂದು ಹೆಸರು ದ ಲಿಟಲ್ ಬಾಯ್ ಅಂತ ಕರೀತಾರೆ. ಸ್ಪ್ಯಾನಿಷಲ್ಲಿ ಎಲ್ಲಿನೋ ಲಿಟಲ್ ಬಾಯ್ ಅಂತ ಕರೀತಾರೆ ಅಥವಾ ಕ್ರೈಸ್ಟ್ ಚೈಲ್ಡ್ ಅಂತ ಕರೀತಾರೆ. ಓಕೆನಾ, ಕ್ರೈಸ್ಟ್ ಚೈಲ್ಡ್ ಅಂತ ಕರೀತಾರೆ. ಇಟ್ ವಾಸ್ ಬಿಕಾಸ್ ದ ಫಿನಾಮಿನಾ ಆಫನ್ ಅರೈವ್ಡ್ ಅರೌಂಡ್ ಕ್ರಿಸ್ಮಸ್. ಓಕೆ, ಅದಕ್ಕೆ ಕ್ರೈಸ್ಟ್ ಚೈಲ್ಡ್ ಅಂತ ಕರೀತಾರೆ. ಎಲ್ಲಿನೋ ಸೂನ್ ಕೇಮ್ ಟು ಡಿಸ್ಕ್ರೈಬ್ ಇರೆಗ್ಯುಲರ್ ಆ್ಯಂಡ್ ಇಂಟೆನ್ಸ್ ಕ್ಲೈಮೇಟ್ ಚೇಂಜಸ್. ಓಕೆ, ಏನೇನಾಗುತ್ತೆ ಅಂತ ನೋಡಿದಾಗ ಎಲ್ಲಿನೋ ಇವೆಂಟ್ಸ್ ಇಂಡಿಕೇಟೆಡ್ ಬೈ ಸಿ ಸರ್ಫೇಸ್ ಟೆಂಪ್ರೇಚರ್ ಇನ್ಕ್ರೀಸ್ ಬೈ ಮೋರ್ ದೆನ್ 0.9 Fahrenheit ಫಾರ್ ಅಟ್ ಲೀಸ್ಟ್ 5 successive 3-month ಸೀಸನ್ಸ್ ಆದಾಗ ಇದು ಇಂಟೆನ್ಸಿಟಿ ಚೇಂಜಸ್ ಆಗುತ್ತೆ ವರ್ಲ್ಡ್ ವೈಡಲ್ಲಿ. ಇಟ್ ವಾಸ್ ನಾಟ್ ಓನ್ಲಿ ಪರ್ಟಿಕ್ಯುಲರ್ ಜೋಗ್ರಫಿಕಲ್ ಏರಿಯಾದಲ್ಲಿ.
ತುಂಬ ಬೇರೆ ಬೇರೆ ಪ್ಲೇಸಸ್ಸಲ್ಲಿ ಮಳೆ ಬರೋದು ಅಥವಾ ಟೆಂಪ್ರೇಚರ್ ಚೇಂಜಸ್ ಆಗೋದು ಅಥವಾ ರೈನ್ಫಾಲ್ ಪ್ಯಾಟರ್ನ್ ಡಿಫ್ರೆನ್ಸ್ ಆಗೋದು ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ಲು ನಾರ್ಮಲ್ ಇಯರ್ ನೋಡಿ, ನಾರ್ಮಲ್ ಇಯರ್ ಆ್ಯಕ್ಚುಲಿ ಇಲ್ಲಿರಬೇಕು, ವಾರ್ಮ್ ಕರೆಂಟ್ಸು ಅಥವಾ ಬಿಸಿ ಜಾಸ್ತಿ ಇಲ್ಲಿರುತ್ತೆ. ಓಕೆ, ಬಟ್ ಎಲ್ಲಿನೋ ಬಂದಾಗ ಏನಾಗುತ್ತೆ, ಈ ಭಾಗ ಟೆಂಪ್ರೇಚರ್ ಜಾಸ್ತಿ ಆದಾಗ ಈ ಕಡೆ ಮೂವ್ಮೆಂಟ್ ಆಗುತ್ತೆ. ಈ ಕಡೆ ಮೂವ್ಮೆಂಟ್ ಆಯಿತು ಅಂತೇಳಂದರೆ ಇಲ್ಲಿ ಕ್ಲೌಡ್ಸ್ ಫಾರ್ಮೇಷನ್ನು, ರೈನ್ಫಾಲು ಕಮ್ಮಿ ಆಗುತ್ತೆ. ಈ ಜಿಯೋಗ್ರಫಿಕಲ್ ಏರಿಯಾಸ್ಗೆ ರೈನ್ಫಾಲ್ ಕಮ್ಮಿ ಆಗುತ್ತೆ, ಈ ಕಡೆ ಮಳೆ ಜಾಸ್ತಿ ಆಗುತ್ತೆ. ಓಕೆ, ಯಾವಾಗ ಎಲ್ಲಿನೋ ಟೈಮಲ್ಲಿ. ನಾರ್ಮಲ್ ಇಯರ್ ಟೈಮಲ್ಲಿ ಇಲ್ಲಿ ಮಳೆ ಬರುತ್ತೆ, ಎಲ್ಲಿನೋ ಟೈಮಲ್ಲಿ ಇಲ್ಲಿ ಜಾಸ್ತಿ ಆಗುತ್ತೆ. ಲಾನಿನೋ ಅಂದರೆ ಏನು ಅಂದರೆ ನಾರ್ಮಲ್ ಇಯರ್ಗಿಂತ ಇನ್ನು ಸ್ವಲ್ಪ ಮಳೆ ಜಾಸ್ತಿ ಆಗೋದು. ಅಂದರೆ ವಾರ್ಮಿಂಗ್ ಏರಿಯಾ ಇಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಈ ಕಡೆ ಎಷ್ಟೇ ವಾರ್ಮಿಂಗ್ ಆದರೂ ಕೂಡ ರೈನ್ಫಾಲ್ ಜಾಸ್ತಿ ಆಗುತ್ತೆ. ಈ ಕಡೆ ಆಗಬಾರ್ದು. ಸೆಂಟ್ರಲ್ ಪೆಸಿಫಿಕ್ ಈಸ್ಟರ್ನ್ ಪೆಸಿಫಿಕ್ ಓಷನಲ್ಲಿ ಆಗಬಾರ್ದು. ಸೆಂಟ್ರಲ್ ಈಸ್ಟರ್ನ್ ಪೆಸಿಫಿಕ್ ಓಷನಲ್ಲಿ ಆಗಬಾರ್ದು. ಇಲ್ಲಾಯಿತು ಅಂತ ಹೇಳಿದ್ರೆ ಈ ಒಂದು ಡೆಸರ್ಟ್ ಪಾರ್ಟ್ಗೆ ಅಥವಾ ಕರೆಂಟ್ಸ್ ಇದಾವಲ್ಲ ಇಲ್ಲಿ, ಈ ಕರೆಂಟ್ಸ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಓಕೆನಾ? ಸೊ ಆ ಕಾರಣದಿಂದ ಇಂಪಾರ್ಟೆಂಟು. ಎಲ್ನಿನೋಗೆ ಡೆಡ್ ಆಪೋಸಿಟು ಲಾನಿನೋ. ಓಕೆನಾ? ಇದು ಎಲ್ಲಿನೋ ಇಂಪ್ಯಾಕ್ಟ್ ಕಂಟ್ರಿ ವೈಸಲ್ಲಿ ಯಾವ್ಯಾವುದಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ, ಕನ್ವೆನ್ಷನ್ ಎಬೋ ವಾರ್ಮ್ ಸರ್ಫೇಸ್ ವಾಟರ್ ಬ್ರಿಂಗ್ಸ್ ಇನ್ಕ್ರೀಸ್ಡ್ ಪ್ರೆಸಿಪಿಟೇಷನ್, ರೈನ್ಫಾಲ್ ಇನ್ಕ್ರೀಸಸ್ ಡ್ರಾಸ್ಟಿಕಲಿ ಇನ್ ಈಕ್ವೆಡರ್ ಇನ್ ನಾರ್ತರ್ನ್ ಪೆರು ಇವುಗಳಿಗೆ ರೈನ್ಫಾಲ್ ಜಾಸ್ತಿ, ಫ್ಲಡ್ಡಿಂಗ್ ಆಗುತ್ತೆ, ಕೋಸ್ಟಲ್ ಫ್ಲಡ್ಡಿಂಗು ಆ್ಯಂಡ್ ಎರೋಷನ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ರೈನ್ ಫ್ಲಡ್ಸ್ ಡಿಸ್ಟ್ರಾಯ್ ಹೋಮ್ಸ್, ಸ್ಕೂಲ್ಸ್, ಇದು ಬಿಡಿ, ಇದು ದಟ್ ವಾಸ್ ಜನರಲ್ ಆಸ್ಪೆಕ್ಟು ಮೈನ್ಸ್ಗಿರೋ. ಓಕೆ, ಅದು ಬಿಟ್ಟು ನೆಕ್ಸ್ಟ್ ಒನ್, ಎಲಿನೋ ಬ್ರಿಂಗ್ಸ್ ರೈನ್ ಟು ಸೌತ್ ಅಮೆರಿಕಾ, ಇಟ್ ಬ್ರಿಂಗ್ಸ್ ಡ್ರಾಟ್ ಟು ಇಂಡೋನೇಷ್ಯಾ ಆ್ಯಂಡ್ ಆಸ್ಟ್ರೇಲಿಯಾ. ಇದು ಜ್ಞಾಪಕ ಇಲ್ಲಿ, ನಾನು ಇದನ್ನೇ ಹೇಳಿದ್ದು ನೋಡಿ. ಈ ಪಾರ್ಟ್ಸ್ಗೆ ಡ್ರಾಟ್ ಆಗುತ್ತೆ, ಮಳೆ ಬರಬೇಕಾಗಿರುವಂಥ ಪ್ಲೇಸಲ್ಲಿ ಮಳೆ ಬರಲ್ಲ. ಫಾರ್ ಎಕ್ಸಾಂಪಲ್ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ಇಂಡೋನೇಷ್ಯಾದಲ್ಲಿ ಯಾವಾಗೂ ಮಳೆ ಬರ್ತಾ ಇರುತ್ತೆ. ಐ ಮೀನ್ ಫಾರ್ ಎಕ್ಸಾಂಪಲ್ ಅಲ್ಲಿ ಗ್ರೋ ಆಗುವಂಥ ಪ್ಲ್ಯಾಂಟ್ಸ್, ಕೋಕ್ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಟೀ ಪ್ಲಾಂಟೇಷನ್ಸು ಅಥವಾ ಆಯಿಲ್ ಪಾಮು, ಇವುಗಳಿಗೆ ಮಳೆ ಆಧಾರಿತ ಕ್ರಾಪ್ಸ್ ಆಗಿರುತ್ತೆ, ಪ್ಲಾಂಟೇಷನ್ಸ್ ಆಗಿರುತ್ತೆ. ಬಟ್ ಯಾವಾಗ ಮಳೆ ಕಮ್ಮಿ ಆಗುತ್ತೋ ಸೊ ಪ್ಲಾಂಟ್ ಪ್ರೊಡಕ್ಷನ್ಸ್ ಅಥವಾ ಫುಡ್ ಕ್ರಾಪ್ ಪ್ರೊಡಕ್ಷನ್ಸು ರೆಡ್ಯೂಸ್ ಆಗ್ತದೆ. ಸೊ ಇದು ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಓಕೆ, ಇಲ್ಲಿ ಆಸ್ಟ್ರೇಲಿಯಾ ಮತ್ತು ಇಂಡೋನೇಷ್ಯಾ ಮತ್ತು ಇಂಡಿಯಾದಲ್ಲೂ ಕೂಡ ಡ್ರಾಟ್ ಆಗುತ್ತೆ. ಇದು ಗೊತ್ತಿರಲಿ, ಇಂಡಿಯಾದಲ್ಲೂ ಡ್ರಾಟ್ ಆಗುತ್ತೆ. ಚೀನಾದಲ್ಲಿ ಫ್ಲಡ್ಸ್ ಆಗುತ್ತೆ. ಓಕೆ, ಚೀನಾದಲ್ಲಿ ಎಕ್ಸೆಸ್ ಆಫ್ ರೈನ್ಫಾಲ್ ಆಗುತ್ತೆ, ಇರೆಗ್ಯುಲರ್ ಕ್ಲೈಮೇಟ್ ಕಂಡೀಷನ್ಸ್ ಫಾರ್ಮೇಷನ್ ಆಗುತ್ತೆ. ಇನ್ನೂ ಸ್ವಲ್ಪ ನಿಮಗೆ ಈಸಿಯಾಗಿ ಅರ್ಥ ಆಗಬೇಕು ಅಂದರೆ ಎಲ್ಲಿನೋದು ಒಂದು ಡಯಾಗ್ರಾಮನ್ನು ಕೊಟ್ಟಿದ್ದೀನಿ. ಇದು ನಾರ್ಮಲ್ ಇಯರಲ್ಲಿ ಈ ಕಡೆ ಟೆಂಪ್ರೇಚರ್ ವಾರ್ಮ್ ಇರುತ್ತೆ ಪೆಸಿಫಿಕ್ ಓಷನಲ್ಲಿ, ಅಂದರೆ ವೆಸ್ಟ್ ಪೆಸಿಫಿಕ್ ಓಷನಲ್ಲಿ. ಈಸ್ಟರ್ನ್ ಪೆಸಿಫಿಕಲ್ಲಿ ಕೋಲ್ಡ್ ಇರುತ್ತೆ. ಬಟ್ ಎಲ್ಲಿನೋ ಇಯರಲ್ಲಿ ಈ ಕಡೆಯಿಂದ ಈ ಕಡೆ ಮೂವ್ಮೆಂಟ್ ಆಗುತ್ತೆ. ಓಕೆ, ಈಸ್ಟ್ ವರ್ಡ್ ಕಡೆ ಮೂವ್ಮೆಂಟ್ ಆಗುತ್ತೆ. ಓಕೆ, ಇದು ಎಲ್ಲಿನೋ ಆದಾಗ ಏನು ಪ್ರಾಬ್ಲಮ್ ಅಂದರೆ ಲೆಸ್ ಫಿಶ್ ಇನ್ ಓಷನ್. ಓಕೆ, ವೆಸ್ಟ್ ಕೋಸ್ಟ್ ಆಫ್ ಸೌತ್ ಅಮೆರಿಕಾ ಫಿಶಿಂಗ್ ಝೋನ್ಗೆ ವೆರಿ ಇಂಪಾರ್ಟೆಂಟು. ಡ್ಯೂ ಟು ದ ರೈನ್ಫಾಲ್, ಎಕ್ಸೆಸ್ ಆಫ್ ರೈನ್ಫಾಲು ಮಡ್ ಸ್ಲೈಡ್ ಆಗುತ್ತೆ. ಮಡ್ ಸ್ಲೈಡ್ ಆಗೋದ್ರಿಂದ ಲೆಸ್ ಫಿಶ್ ಇನ್ ಓಷನ್, ಫೈಟೋಪ್ಲಾಂಕ್ಟನ್ಸ್ ಗ್ರೋತು ಕಮ್ಮಿ ಆಗುತ್ತೆ. ಓಕೆನಾ? ಸೊ ಆ ಕಾರಣದಿಂದ ಇಲ್ಲಿ ಡ್ರೈಯರ್ ದೆನ್ ಯೂಶುವಲ್. ಇಂಡೋನೇಷ್ಯಾದಲ್ಲಿ ಆ್ಯಕ್ಚುಲಿ ಮಳೆ ಜಾಸ್ತಿ ಬರಬೇಕು, ಮಳೆ ಬರೋದನ್ನು ಬಿಟ್ಬಿಟ್ಟು ಡ್ರೈ ಕಂಡೀಷನ್ ಕ್ರಿಯೇಟ್ ಆಗುತ್ತೆ. ಓಕೆ, ಎಲ್ಲಿನೋ ಯಾವಾಗ ಫಸ್ಟು ಸ್ಟಾರ್ಟ್ ಆಯಿತು ಅದು ಈವೆಂಟ್ಸಿಂದ ಸ್ವಲ್ಪ ಕ್ರೊನಾಲಜಿಕಲ್ ಆರ್ಡರ್ ಬಂದಾಗ, ಎಲ್ಲಿನೋ ಈವೆಂಟ್ಸ್ 1982, 83 ಮತ್ತು 78 to 97 to 98 ವಾರ್ ಮೋಸ್ಟ್ ಇಂಟೆನ್ಸಿವ್ ಆಫ್ ದ 20th century. ಸ್ಟಾರ್ಟಿಂಗ್ ಇದು ಅರೈವಲ್ ಆಗಿತ್ತು. ಆದ ಕಾರಣ ಏನು ಮಾಡಿದ್ರು ಅಂತೇಳಿ, ಏನಾಯ್ತು ಈ ಟೈಮಲ್ಲಿ ಏನೇನಾಯಿತು ಅಂತೇಳಿ ಅಂತ ಬಂದಾಗ, ಆಸ್ಟ್ರೇಲಿಯಾ ಎಕ್ಸ್ಪೀರಿಯನ್ಸ್ಡ್ ಆರ್ಚ್ ಡ್ರಾಟ್ ಕಂಡೀಷನ್ಸ್, ತುಫಾನ್ಸ್ ಅಕರ್ಡ್ ಇನ್ ತಾಯಿತಿ, ರೆಕಾರ್ಡ್ ರೈನ್ಫಾಲ್, ಫ್ಲಡ್ಡಿಂಗ್ ಇಟ್ ಇನ್ ಚಿಲ್ಲಿ. ಇಷ್ಟು ಕಂಡೀಷನ್ಸು ಯಾವಾಗ 82, 83, 97, 98. ಮತ್ತು ನಾರ್ತ್ ಅಮೆರಿಕಾದಲ್ಲಿ ವೆಸ್ಟ್ ಕೋಸ್ಟ್ ಇದೆಯಲ್ಲ, ವಿಂಟರ್ ಸೀಸನ್ನು ಫಿಶಿಂಗ್ ಕ್ಯಾಚಸ್ ಡ್ರಾಮೆಟಿಕಲಿ ರೆಡ್ಯೂಸ್ಡ್. ಮೀನು ಹಿಡಿಯೋದು ಅಥವಾ ಈ ಸೀಸನಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಚಿಲಿ ಮತ್ತು USA, ಅಲಾಸ್ಕಾ ಈ ಪಾರ್ಟ್ಸಲ್ಲಿ ರೈನ್ಫಾಲ್ ಕಮ್ಮಿ ಆಯಿತು. ರೈನ್ಫಾಲ್ ಜಾಸ್ತಿ ಆಯಿತು, ಫಿಶಿಂಗ್ ಒಂದು ಕ್ಯಾಚ್ ಮಾಡೋದು ರೆಡ್ಯೂಸ್ ಆಯಿತು. ಸೊ ಈ ಫ್ಯಾಕ್ಟರು ಅದಾದ ಮೇಲೆ ಯಾವಾಗ ಅಂದರೆ 82, 83 ಆದಮೇಲೆ ಆ್ಯಂಡ್ 97, 98 ಆದಮೇಲೆ 2 times ಇದು ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್ ಆದಮೇಲೆ, ಸೊ ಫಸ್ಟ್ ಟೈಮು ಎಲ್ನಿನೋ ಈವೆಂಟ್ ಇನ್ 97, 98 ವಾಸ್ ದ ಫಸ್ಟ್ ಎಲ್ನಿನೋ ಈವೆಂಟ್ ಬಿ ಸೈಂಟಿಫಿಕಲಿ ಮಾನಿಟರ್ ಮಾಡ್ತಾರೆ. 82, 83 ಜಸ್ಟು ಅಬ್ಸರ್ವ್ ಮಾಡ್ತಾರೆ, ಅಷ್ಟೊಂದು ನಮಗೆಲ್ಲಿ ಆ ಟೆಕ್ನಾಲಜಿ ಇರಲ್ಲ. ಸೊ 97, 98 ಯಾವಾಗ ಎರಡನೇ ಸತಿ ಆಗುತ್ತೋ ಆ ಟೈಮಲ್ಲಿ ಫಸ್ಟು ಯಾಕೆ ಈ ಥರ ಆಗ್ತಾಯಿದೆ ಅಂತ ಒಂದು ಸೈಂಟಿಫಿಕ್ ರಿಸರ್ಚ್ ಇದು ಮಾಡಿದಾಗ ಮಾನಿಟರ್ ಮಾಡ್ತಾರೆ. ಓಕೆ, ಸೊ ದಿಸ್ ರೀಸನ್ ಏನು ಅಂತೇಳಂತ ಆಗ ಗೊತ್ತಾಗುತ್ತೆ. ಆ್ಯಂಡ್ ಎಲ್ಲಿನೋ ಇವೆಂಟ್ಸ್ ಕಾಂಟ್ರಿಬ್ಯೂಟ್ ಟು ವೀಕರ್ ಮಾನ್ಸೂನ್ ಇನ್ ಇಂಡಿಯಾ ಆ್ಯಂಡ್ ಸೌತ್ ಈಸ್ಟ್ ಏಷ್ಯಾ. ಇದನ್ನೇ ಅವಾಗಲೇ ಹೇಳಿದ್ದು ನಾನು. ಫಿಲಿಪೈನ್ಸು, ಇಂಡೋನೇಷ್ಯಾ, ಜಾವಾ, ಸುಮತ್ರ,
ಮತ್ತು ಇಂಡಿಯಾ ಈ ಪಾರ್ಟ್ ಇದೆಯಲ್ಲ, ಆಸ್ಟ್ರೇಲಿಯಾ ಮತ್ತು ಇಂಡಿಯಾ ಈ ಪಾರ್ಟ್ಸ್ಗೆ ಏನಾಗುತ್ತೆ, ರೈನ್ಫಾಲು ಕಮ್ಮಿ ಆಗುತ್ತೆ. ಮಾನ್ಸೂನ್ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ ಸೌತ್ ವೆಸ್ಟ್ ಮಾನ್ಸೂನ್. ಇಂಡಿಯಾ ವಾಸ್ ಅಗ್ರೇರಿಯನ್ ಕಂಟ್ರಿ. 80% ಆಫ್ ದ ಪೀಪಲ್ ವಾಸ್ ಡಿಪೆಂಡ್ಸ್ ಆನ್ 60 to 80% ಆಫ್ ದ ಪೀಪಲ್ ವಾಸ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಅಗ್ರಿಕಲ್ಚರ್, ಓಕೆ, ಅಂಡ್ ದ ಪಾರ್ಟ್ ಆಫ್ ಲ್ಯಾಂಡ್. ಸೊ ಆದ್ರಿಂದ ಯಾವಾಗ ಮಾನ್ಸೂನ್ ವೀಕ್ ಆಗುತ್ತೆ, ಫುಡ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಫುಡ್ ಪ್ರೊಡಕ್ಷನ್ ಕಮ್ಮಿ ಆಯಿತು ಅಂದರೆ ಕಂಟ್ರಿ GDP ಕಮ್ಮಿ ಆಗುತ್ತೆ. ಕಂಟ್ರಿ GDP ಕಮ್ಮಿ ಆಯಿತು ಅಂತ ಹೇಳಿದ್ರೆ ಎಕನಾಮಿಕಲಿ ಗ್ರೋತು ರೆಡ್ಯೂಸ್ ಆಗುತ್ತೆ, ಪಾವರ್ಟಿ ಜಾಸ್ತಿ ಆಗುತ್ತೆ, ಓಕೆನಾ. ನಮ್ಮಲ್ಲಿ ಪಾವರ್ಟಿ ಎಲಿಮಿನೇಷನ್ ಅಂತ ಏನು ನಾವು ಟಾಸ್ಕ್ ಹಾಕ್ಕೊಂಡಿರ್ತೀರೋ, ಏನೊಂದು ಪ್ಯಾರಾಮೀಟರ್ಸ್ ಇರುತ್ತೋ ಅದಕ್ಕೆಲ್ಲ ಕೂಡ ರಿವರ್ಸಬಲ್ ಆಗಿ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಓಕೆ. ಅದಂದೇ ಅಂತಲ್ಲ, ಎಲ್ನಿನೋ ಟೈಮಲ್ಲಿ ಡಿಸೀಸಸ್ ಜಾಸ್ತಿ ಆಗುತ್ತೆ, ಕಮ್ಯುನಿಕೇಬಲ್ ಡಿಸೀಸಸ್ಸು ಜಾಸ್ತಿ ಬರುತ್ತೆ, ಡ್ರಾಟ್ಸು, ಕಾಲರಾ, ಡೆಂಗ್ಯೂ, ಮಲೇರಿಯಾ ಇವೆಲ್ಲ ಕೂಡ ಬರುತ್ತೆ, ಓಕೆನಾ. ಇದು ಎಲ್ನಿನೋ.